ನಮ್ಮತ್ತಿ ಚೀಲ ಹೋಯಿತೆ ನಮ್ಮತ್ತಿ ಚೀಲ ಕಳೆಯಿತೆ ನಮ್ಮತ್ತಿ ಚೀಲ 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 ಚೀಲ. ಯಪ್ಪ ಜೂನಿಯರ್ ಶಂಕರ್ನಾಗ ನೀ ಮತ್ತೆ ನಾನು ಹೇಳ್ತಿ ಯಾವಾಗಿದ್ಲು ಮಾರಾಯ. ತಗೋಬಾ ನಿಮ್ಮ ಅತ್ತಿ ಚೀಲ. ಜೀವಮಾನ ಪೂರ್ತಿ ಬರ ಮಂದಿ ಚೀಲ ಕಾಳದಾತಲ್ರ ನಿಮ್ಮ ಮನೆ ಬರ. ಏನ್ ಮಾಡಕ್ ಆಗಂಗಿಲ್ಲ, ಇದು ನಾನು ಪರ್ಮಿನೆಂಟ್ ಆಗಿ ಇಟ್ಕೋ. ನಾವ್ ಹಳೆ ಚೀಲ ಹಿಡಿದಿಲ್ರಪ್ಪ. ಎಂತ ಉಡ್ತೀನಿ ಏನಿದ್ರು ಹೊಸ ಹೊಸ ಚೀಲ ನಾವ್ ಹಿಡಿಯೋದು. ಹಳೆ ಚೀಲ ಮುಟ್ಟಂಗಿಲ್ಲ, ಏನಿದ್ರು ಹೊಸವು ತಪ್ಪದು. ಹಳೇದು ಹೊಸದು ಅಂತೇಳಿ ಯಾವತ್ತು ಭೇದ ಭಾವ ಮಾಡ್ಬಾರ್ದು. ಕೈಯಾಗ ಬರೋ ಮುಂದೇನು ಹೊಸ ಬರ್ತಾವೇನ್? ಅವು ಎಲ್ಲೆಲ್ಲಿ ಎಷ್ಟ ಸಲ ಹಳೆವಾಗಿರ್ತಾವ ನಾವು ಹೊಂಟ್ ನೀವ್ ಹೆಂಗ ಹೊಸ ಹೊಸ. ಹೌದಾ? ಶೋರೂಮ್ ಇರ್ತೀವಿ ನಾವು. ಶೋರೂಮ್ ಅಲ್ಲೆಲ್ಲ ಹೊಸವೇ ಇರ್ತಾವು. ಶೋರೂಮ್ ನಿಂದ ಹೊರಗ್ ಬಿಡ್ಬೇಕಾದ್ರ ಅಲ್ಲೊಂದ್ಸಲ ಟ್ರೈ ಮಾಡಿ ಅದನ್ನ ಹೊರಗ್ ಬಿಡ್ತಾರ. ನೀನ್ ಒಂದ್ ಮಾತು ಹೇಳ್ತೀನಿ ರಾಜ, ಯಾರ್ ನನಗ್ ಹೊಸಾದ್ ಬೇಕಂತೇಳಿ ಬಡದಾಡ್ತಿರ್ತಾರ, ಲಾಸ್ಟಿಗೆ ಅವ್ರಿಗೆ ಸಿಗೋದು ಹಳೇದೇ. ಹಳಿ ಇಟ್ಕೋತೀನಿ ನಾನು. ನೀ ಹಳೇದು ಇಟ್ಕೋ, ಹೊಸದಕ್ ಪ್ರಯತ್ನ ಪಡಕ್ ಹೋಗ್ಬೇಡ. ನಿಮ್ಮ ಅಪ್ಪಗೆ ಯೋಗ್ಯ ಅದು. ಮತ್ತೆ ಹೋಗ್ಲಾ ಹೋಗಬೇಕು. ನಮ್ಮಪ್ಪ ಮಾಡ್ಯಾನ್ ಏನ್ ಮಾಡ್ಯಾನ? ದೋಡಿ ಮಾಡ್ಯಾನ. ದೋಡಿ? ಓ, ಅವ ಯಾವಾಗ ಅದು ಮಾಡಿರ್ತಾನ ಅವ ಮಾರ್ಕೆಟಿಗೆ ಹೋಗ್ಲೇಬೇಕು. ಅಲ್ಲೊಂದು ಉಳ್ಳಾಗಡ್ಡಿ ಮುದಿಕ್ಕೆ ಅದಕ್ಕೆ ಲೈನ್ ಹೊಡಕ್ ಹೋಗೋಣ. ಹೌದಾ? ಏ ಚೀ ಕಳ್ಳ, ಚೀ ಕಳ್ಳ, ಎಷ್ಟು ಚೆನ್ನಾಗಿತ್ತೀವ ಎತ್ ಕಳ್ಳ ತಿಳಿಯಂಗಿಲ್ಲ ನಿನಗ. ತಗೋರಿ ಬರಬರ ಆಗಲ್ಲ ಕೈಲಿ ಅದು. ನಿಮ್ಮ ಅವ್ರ ಹುರುಪಿನಾಗ ಅದನ್ನ ಶಿಸ್ತು ಕಟ್ಟಾಕತ್ತಾರ ಮಕ್ಕಳು ಎದ್ರ ಬದ್ರ ನಿಂತು. ಇಲ್ಲ ಚೀ ಕಳ್ಳ, ಚೀ ಕಳ್ಳ, ಚೀ ಕಳ್ಳ. ಆಕಿ ಸುದ್ದಿ ತೆಗೆದ್ರೆ ನಿನಗೆ ಹಿಂಗಾಗುತ್ತೆ. ಹಂಗ ಮಾಡ್ಯಾಳ ಅವಳು ಬೂಬ್ಳಿಕಿ. ನೋಡು, ಈ ವಯಸ್ಸಿನಾಗ ನಿನಗೆ ಈ ನಮೂನಿ ಆಗ್ತಿರ್ಬೇಕಾದ್ರ ಇನ್ನು ನಮಗೆ ಆ ನಮೂನಿ ಆಗಿರತ್ತೆ. ವಿಚಾರ ಮಾಡ್ರಿ. ನೋಡುವ ಮಗಳ, ನಾವು ಹಿರಿಯರು ತಪ್ಪು ಮಾಡಿದ್ರು ದಕ್ಕಿ ಹೋಗುತ್ತೆ ನಮ್ಮದು. ಸಣ್ಣವ್ರು ದೊಡ್ಡವ್ರ ಮಾತು ಕೇಳ್ರಿ ನಿಮ್ಮವ್ರ. ಹೌದಪ್ಪ ಯಪ್ಪ, ಕಲಿಯುವುದು ಶರಣ ಬಸಪ್ಪ. ಆಯ್ತು ನಡಿ ಜೂನಿಯರ್ ಪುಲಂದೇವಿ. ಹೋಗ್ಲಾ? ನೀ ಜಲ್ದಿ ಬಾ. ನೀ ಜಲ್ದಿ ಬಾರು. ಅಲ್ಲ ನಿಮ್ದಾರ ತಿಂಡಿ ಮಗಲು ಮುಗಿಸಿರ್ಲಿ ಅದು. ಮತ್ ನೀ ಯಾಕೆ ಬರಕ್ ಹೋಗಿದ್ದಿ? ನಂದು ತಿಂಡಿ ಒಪ್ಕೊಂಡೆಲ್ಲ ಅದನ್ನ. ಹಂಗಾಕತ್ತನ ಅದ್ ನಿನ್ ಕಡೆ ತಪ್ಪು. ಯಾಕ? ನಾನ್ ನಿನಗ ಅಪ್ಪ ಅಂದೆ, ನೀವ್ ಅಂದಿ. ನಾ ಜಲ್ದಿ ಬಾ ಅಂದೆ, ನೀ ಗ್ಯಾಪ್ ಬಿಟ್ಟ ಸ್ಥಳ ಅವ್ರು ತುಂಬಾಕತ್ತಾರ. ಬಿಟ್ಟು ಸ್ಥಳ ತುಂಬಾ ಅನುಪನೆ. ಬಿಟ್ಟು ಸ್ಥಳ ತುಂಬಾ ನಾನು. ಅವ್ರು ಬಿಟ್ಟಲ್ಲ ಬಸ್ ಸ್ಟ್ಯಾಂಡ್ ಮುಟ್ಟಿರಂಗಿಲ್ಲ, ಅವಾಗ ಆ ಸ್ಥಳ ತುಂಬಿರ್ತಾನ ಗೊತ್ತೇ. ಜಲ್ದಿ ಬಾ. ವನಿತಾಗೆ ಚಮಶಾಲ ಹಾಕಿ ಬಿಸಲಾಗ ಬಾಯಿ ಬಿಸಲಾಗ ಬಾಯಿ ಬಿಸಲಾಗ ನಿಂತ. ನೋಡ ಮಗ ಎದ್ರಿ ಹಂಗ ಹೊಡದ ಮಗ ಅವ ಏನ ತಿಳಿದ್ರ ಆನೆ ಇಲ್ಲ ನೆನಪನಿ. ಹೊಟ್ಟಿರ್ಲಿ ಎಲ್ಲಿ ಬಂದಿದ್ದಿ? ಖಾನಾಳ ಊಟಕ್ರಿ ಬಂದಾತ್ ಖಾನಾವಳಿ ನಂದು. ಸಾಕು ನಾನು. ಯಾಕ್ರಿ? ಗಿರೇಕ್ ಬಾಳ ಬರಕತ್ತು. ಬಿಡ್ರಿ, 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟೆ ನಾನು. ತನಕ ಹೊಡೆಯವನ ಏನು ಹೊಡೆಯವ? ಊಟ ಎದಕ್ ಬೇಡ ಅಂತೀರಿ? ಸುಳ್ಳೆ ಗಂಟೆ ಬಿದ್ದಿಪ್ಪ. ನೋಡ್ರಿ, ನನಗೆ ಗೊತ್ತಾಯ್ತಿ ಖಾನಾವಳಿಗೆ ಗಿರಾಕಿ ಬಾಳ ಆಗ್ಬಿಟ್ಟೈತಿ. ನಂಗೆ ಗೊತ್ತಾಯ್ತಿ. ಈಗ ನಾನು 9 ತಿಂಗಳು ನಡೆಸ್ತೀನಿ. 9 ತಿಂಗಳು ನಡೆಸಿ 10ನೇ ತಿಂಗಳು ನಿಮ್ ಕೈಯಾಗ ಕೊಡ್ತೀನಿ, ನಡ್ಸ್ಕೊಂಡು ಹೋಗ್ರಿ. ಆರಾಮ ಕೈಯಾಗ ಆಡ್ಸ್ಕೊತ್ ಕುಂದ್ರಿ ಮಗ. ನಂತ ಮಗ 10ನೇ ತಿಂಗಳು ಕೈಯಾಗ ಕೊಟ್ಟು
ನೋಡ್ರಿ ಬಾ ಊಟಕ್ಕೆ ಬಾ. ನಾನು ಕಂಡೀಷನ್ ಭಾಳ ಅದಾವ, ಗೊತ್ತಾಯ್ತು ಈಗ. ಅಲ್ಲಿ ಹೇಳ್ತೀನಿ ಬಾ ಕಂಡೀಷನ್. ನೋಡ್ರಿ ಈಗ ನಿಮ್ಮ ಮಗಳು ಹಾಡ್ತಾಳ ಕುಣಿತಾಳ ಡ್ಯಾನ್ಸ್ ಮಾಡ್ತಾ ನಾವು ಹಾಡ್ತೇವೆ ಕುಣಿತೀವಿ, ಇಷ್ಟಕ್ಕೆ ನೀವು ಸೋಸೆ ಮಾಡ್ಕೋಬೇಡ್ರಿ. ನಿಮ್ಮ ಮಗಳಂದ್ರೆ ಕಾಸ ನನ್ನ ಅಕ್ಕನ ಮಗಳಂತ ತಿಳ್ಕೊಂಡಿನ್ರಿ ನಾನು. ಅಕ್ಕನ ಮಗಳ? ಕಾಸ ನನ್ನ ಅಕ್ಕನ ಮಗಳಂತ ತಿಳ್ಕೊಂಡು ವಾಪಸ್ ತಗೋ. ನಾನು ನಿನ್ನ ಚೊಚ್ಚಲ ಮಗ ಅಂತ ತಿಳ್ಕೊಂಡು ಬಿಡ್ತೀನಿ ನನಗನ. ಅಲ್ರಿ ನೀನ್ ಅವನು ಬಾ ಮಗನ ನಿಮ್ಮ ನೀನು ಕ್ಯಾಂಪನ ಆರ ಮಗನ. ಅಪ್ಪ ಜಗದೀಶ, ಊಟ ಆಯ್ತೇನಪ್ಪ? ಆಯ್ತಪ್ಪ, ಊಟ ಆಯ್ತು. ಜಗದೀಶ, ಈ ಅವಿವೇಕಿಗಳಿಗೆ ಈ ಮನೆಯಲ್ಲಿ ಇನ್ನೂ ಇರುಗೊಡುವೇನಪ್ಪ? ಅಂದ್ರೇನಪ್ಪ, ಅವರಿಬ್ಬರನ್ನ ಈಗಾಗಲೇ ಈ ಮರೆಯಿಂದ ಹೊರದಬ್ಬಬೇಕಂತ ವಿಚಾರ ಮಾಡಿದ್ದೀರಪ್ಪ. ಜಗದೀಶ, ನೀವೆಲ್ಲರೂ ನನ್ನ ಚಿಂತೆಯಲ್ಲಿರುವಾಗ ಈ ಹೆಣ್ಣಿನಿಂದ ಬೆನ್ನತ್ತಿ ತಿರುಗುತ್ತಿದ್ದಾನೆ ಎಂದ ಬಳಿಕ ಈ ಕ್ಷಣವೇ ಈ ಮನೆಯಿಂದ ಹೊರ ಹಾಕಿ ಬಿಡಪ್ಪ ಅವನನ್ನು. ಅಣ್ಣ ತಮ್ಮಂದರ ಸತ್ರು ಸ್ವರ್ಗಕ್ಕೆ ಸೇರಿದ್ರು ಅಣ್ಣ ತಮ್ಮಂದರ ಸಂಬಂಧ ಯಾವ ಕಾಲಕ್ಕೂ ಸುಳ್ಳಾಗ್ಲಾರ್ದಪ್ಪ. ಏನು ಪ್ರಕಾಶ ಹುಚ್ಚು ಹರಿಯದ ಕುರುಡು ಪ್ರೇಮದ ಪ್ರವಾಹದಲ್ಲಿ ಸಿಕ್ಕು ಬಿದ್ದಿದ್ದಾನೆ, ಆ ರೀತಿ ವರ್ತಿಸ್ತಾ ಇದ್ದಾನೆ. ನಾವು ಅವರಿಗೆ ಇನ್ನಷ್ಟು ತಿಳಿಸಿ ಹೇಳಬೇಕು, ಮೇಲ್ತರುವ ಪ್ರಯತ್ನ ಮಾಡಬೇಕು. ಅದನ್ನ ಬಿಟ್ಟು ಅವರಿಬ್ಬರನ್ನ ಈ ಮರೆಯಿಂದ ಹೊರದಬ್ಬ ಬಿಟ್ರೆ ನಾವು ಅದಾವ ಪುರುಷಾರ್ಥ ಸಾಧಿಸಂತಾಗ್ಬೋದಪ್ಪ. ಏನ್ ಮಾಡುವೆ, ಎಲ್ಲ ನಿನ್ನನ್ನೇ ತಿಳಿಸಿ ಹೇಳ್ತೇನೆ, ಕೂತ್ಕೋ. ಯಾಕ್ರಿ ನಿಮ್ಗಿನ್ನೂ ಟೈಮ್ ಆಗಿಲ್ಲನು? ಹೊಟ್ಟೆ ಹಸ್ತಾ ಇದೆ, ಊಟ ತರ್ಲ ಹೇಳಿ. ಶಾಂತ, ಊಟಕ್ಕೆ ತಾಟಕಮ್ಮ. ಸರಿ ಅಣ್ಣ. ಪ್ರಕಾಶ, ನಿನ್ನ ಊಟದ ಆಜ್ಞೆಯನ್ನು ಸ್ವೀಕರಿಸಿ ತಾಟು ಹಾಕುವ ಹೋಟೆಲ್ ಎಂದು ಭಾಷಿದೆಯಾ ಇದನ್ನು? ತಾಟು ಊಟಕ್ಕೆ ಬಡಿಸಿದ್ರೆ ನನ್ನ ಕೈಗಳನ್ನು ಸೌದೋಗ್ತಾವೆ. ನೀನ್ ಸುಮ್ಕಿರಮ್ಮ. ಕುರ್ಚಿಯ ಮೇಲೆ ಕುಳಿತು ಕೈ ಚಾಚಿ ಕುಳಿತಿರುವ ಈ ಒಯ್ಯಾರಿ ಹೆಣ್ಣಿಗೆ ಏನಾಗಿದೆ ದಾಡಿ? ಇವಳಿಗೇನು ಕೈ ಕಾಲು ಹೋಗಿದೆಯೋ, ಕುರುಡಿಯೋ, ಕುಂಟಿಯೋ? ಕೈ ಕಾಲು ಹೋಗದು ನನಗಲ್ಲ, ಇಲ್ಲಿ ನಿಂತಿದ್ದಾಳೆ. ಏನಂದ್ರೆ? ಅಪ್ಪ, ನಮ್ಮ ಮೇಲೆ ಕಿಷ್ಟು ನಿಮ್ ಕೋಪ? ಅಂಥ ಅಪರಾಧ ಏನಾಗಿದೆ ನಮ್ಮಿಂದ? ಆ ಅಪರಾಧ ನಿನ್ನದಲ್ಲ ಮಗು, ನಮ್ಮದು. ನಿನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಿದೆಯಲ್ಲ, ಅದೇ ನನ್ನದ ಅಪರಾಧ. ಈ ವೈಯಾರಿ ಹೆಣ್ಣಿನ ಬೆನ್ನತ್ತಿ ತಿರುಗುತ್ತಿದ್ದೀಯೇ ಒಂದು ಬಣ್ಣಿನ ಹೆಣ್ಣು. ಯಾಕ್ರಿ ಇವ್ರು ಮಾಡ್ತಾ ಇರೋ ಉಪದೇಶ ನಿಮ್ಗೆ ಹಿತವಾಗಿ ತೋರ್ತಾ ಇದೆಯೇನು? ಅಂತೆ ನಿಮ್ಮ ತಂದೆ ನನಗೆ ಬಣ್ಣದ ಹೆಣ್ಣು ಅಂತ ಕರೆದ್ರು ನಿಮ್ಗೆ ಏನು ಪರಿಣಾಮ ಆಗ್ಲಿಲ್ಲ ಅಲ್ವೇ? ಪ್ರಕಾಶ್, ನಿಮ್ಮ ಮನೆಯವ್ರ ಕಡೆಯಿಂದ ನನಗೆ ಇಷ್ಟೆಲ್ಲ ಅವಮಾನ ಮಾಡ್ಲಿಂದ ಕರ್ಕೊಂಡ್ ಬಂದ್ರ? ನೀವು ನನ್ನನ್ನು ಇಷ್ಟು ಬೇಗನೆ ಮರಿತೀರಿ ಅಂತ ನನಗೆ ಗೊತ್ತಾಗಿದ್ರೆ ನಾನು ಮೊದ್ಲೇ ನಿಮ್ಮ ಕೈ ಹಿಡಿಯೋ ಪ್ರಯತ್ನನೇ ಮಾಡ್ತಾ ಇರ್ಲಿಲ್ಲ. ನಾವು ಯಾವ ರೀತಿ ನಡೆದುಕೊಂಡ್ರು ಎಲ್ಲೋ ವಿರುದ್ಧವಾಗಿ ತೋರುತ್ತದೆ. ಎಲ್ಲರೂ ವಿಪರೀತವಾಗಿ ನಡೆದುಕೊಳ್ತಿದ್ದಾರೆ ಈ ಮನೆಯಲ್ಲಿ. ವಿಪರೀತವಾಗಿ ನಡೆದುಕೊಂಡವರು ನಾವಲ್ಲ ಬ್ರದರ್, ನೀವು. ನನ್ನ ತಮ್ಮ ವಿದ್ಯಾವಂತನಾಗುತ್ತಾನೆ, ಬುದ್ಧಿವಂತನಾಗುತ್ತಾನೆ ಎಂದು ನಾನು ನಿನ್ನಲ್ಲಿಟ್ಟ ಅತುಲ ವಿಶ್ವಾಸಕ್ಕೆ ಕೊಡಲಿ ಪೆಟ್ಟು ಹಾಕಿ ಇವರನ್ನು ಕಟ್ಕೊಂಡು ಈ ಮನೆಗೆ ಬಂದೆ. ಆದರೂ ನಾನು ಸುಮ್ಮನಾದೆ. ನೀವು ಈ ಮನೆಗೆ ಬಂದಾಗಿನಿಂದಲೂ ನೋಡ್ತಾ ಇದ್ದೇನೆ, ಒಂದು ದಿನವಾದರೂ ನಕ್ಕ ನಲಿಯುವ ಮಾತಿಲ್ಲ, ದುಃಖ ದುಮ್ಮಾನಗಳ ಚಿಂತೆ ನಿಮಗಿಲ್ಲ. ಮುಖ್ಯವಾಗಿ ನೀವು ಕಲಿತವರು ಎಂದು ಹೇಳಿಸಿಕೊಳ್ಳುವ ನಿಮ್ಮ ಜೀವನದ ಬೆಲೆಯೇ ನಿಮಗೆ ಅರ್ಥವಾಗಿದೆ. ಏ ಪ್ರಕಾಶ್, ನಾವೆಲ್ಲ ಹೆತ್ತವರ ಪಾಲನೆ ಪೋಷಣೆಯಲ್ಲಿ ಬೆಳೆದು ದೊಡ್ಡವರಾದದ್ದು ಏತಕ್ಕಾಗಿ? ಶಾಲೆ ಕಾಲೇಜುಗಳಲ್ಲಿ ಶಿಕ್ಷಣ ಹೊಂದಿ ವಿದ್ಯಾವಂತರಾದದ್ದು ಏತಕ್ಕಾಗಿ? ಬಂಧು ಬಳಗದ ಕಲ್ಯಾಣಕ್ಕಾಗಿ, ಧರ್ಮ ನೀತಿಯ ಉದ್ಧಾರಕ್ಕಾಗಿ ಅಲ್ವೇ? ಪ್ರಕಾಶ್, ಕುಂಟಿಯಾದ ತಂಗಿಯ ಬಾಳಿಗೊಂದು ಕಲ್ಯಾಣದ ಮಾರ್ಗ ಹುಡುಕಿ ಮುಪ್ಪಿನವರಾದ ತಂದೆಯವರ ಹೃದಯಕ್ಕೆ ಹಾಲುಡಿಸಿ ಹೊಂದಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಲ್ವೇನು? ಆ ಕರ್ತವ್ಯಕ್ಕೆ ನಾನೇನು ಬಾಹಿರನಾಗಿ ನಡೆದುಕೊಂಡಿರುವೆನೆ? ನೀನೇನೋ ಬಾಹಿರನಾಗಿ ನಡೆದುಕೊಂಡಿಲ್ಲಪ್ಪ. ಆದ್ರೆ ಜನ್ಮ ನೀಡಿದ ತಂದೆ, ಒಡ ಹುಟ್ಟಿದ ತಂಗಿ, ಒಡ ಹುಟ್ಟಿದ ಅಣ್ಣ, ಇವರೆಲ್ಲರಿಗಿಂತ ಕೈ ಹಿಡಿದ ಹೆಂಡತಿಯೇ ಹೆಚ್ಚಿನವಳೆಂಬ ಭಾವನ ಲೋಕದಲ್ಲಿ ಸಾಗುತ್ತಿರುವೆ. ಕೇಳ್ರಿ ಇವ್ರ ಉಪದೇಶನ. 24 ಗಂಟೆ ಇವ್ರ ಸೇವೆಲೆ ಕುಳಿತುಬಿಡಿ, ನಾನು ಸಂಪೂರ್ಣವಾಗಿ ಮರ್ತ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ಉಮಾತಾಯಿ, ನೀನಿನ್ನು ಚಿಕ್ಕವಳಮ್ಮ. ದೇವರಿಗೆ ಓದಿಕೊಂಡ ಮಾತ್ರಕ್ಕೆ ನಿನ್ನ ಬುದ್ಧಿ ಹಿರಿದಾಗಿದೆ ಎಂದು ಭಾವಿಸಬೇಡ. ಆ ದೇವರು ನಮಗೆ ಮಾತನಾಡೋದಕ್ಕೆ ನಾಲಿಗೆ ಕೊಟ್ಟಿದ್ದಾನೆ ನಿಜ, ಆದ್ರೆ ಅದಕ್ಕೂ ಒಂದು ಮರ್ಯಾದೆಗೆ ಸೀಮೆ ಇಟ್ಟಿದ್ದಾನೆ. ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ನಾನು ಮರ್ಯಾದೆಗೆಟ್ಟವಳು, ಲಜ್ಜೆಗೆಟ್ಟವಳು ಆದ್ಮೇಕೆ ಇನ್ನಕ್ಕಿರ್ಬೇಕು ಹಾಳಾದ ಮನೆಯಲ್ಲಿ. ಮಾತಾಡ್ರು ಕೇಳಿ. ಪ್ರಕಾಶ್, ಲಜ್ಜೆಗೆಟ್ಟವಳಾದ ನಾನು ಈ ಮನೆಯಲ್ಲಿ ಯಾರ ಘಳಿಗೆಯೂ ನಿಲ್ಲೋದಿಲ್ಲ. ನೀವು ಬರ್ತಿರಿಲ್ಲ ಹೇಳಿ. ಈ ಮನೆ ಸಹವಾಸವೇ ಬೇಡಾಗಿದ್ದರೆ ನಿನ್ನ ಮನ ಬಂದಂತ ಹೋಗಬಹುದು. ಕೇಳಿದ್ರೇನ್ರಿ ಇವ್ರು ಆಡೋ ಮಾತನ್ನ? ನಮ್ಮನ್ನ ಈ ಮನೆ ಬಿಡಿಸಿ ಹೊರಗೆ ಹಾಕಲು ಸಿದ್ಧವಾಗಿರುವಾಗ ಇನ್ನು ಯಾಕ್ರಿ ಈ ಮನೇಲಿ ಇದ್ದೀರಿ?
ಉಮಾ ಮನೆ ಬಿಟ್ಟು ಹೋಗೋದಾದ್ರೆ ನಾನು ಮನೆ ಬಿಟ್ಟು ಹೊರಟೋಗ್ತೀನಿ. ನನ್ನ ಯಾರೋ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು. ಪ್ರಕಾಶ್, ನಾವೆಲ್ಲರೂ ಒಟ್ಟಾಗಿ ಇರಬೇಕು, ಒಮ್ಮತದ ಜೀವನ ಸಾಗಿಸಬೇಕು ಎನ್ನುವ ಆಶಾ ದೀಪ ನಮ್ಮದಾಗಿಲ್ವೇನೋ. ಪ್ರಕಾಶ್, ದಯವಿಟ್ಟು ಈ ಮನೆಯಿಂದ ಹೊರ ಹೋಗುವ ಸಾಹಸಕ್ಕೆ ಕೈ ಹಾಕಿ ಕೈ ಮುಗಿದು ಬೇಡ್ಕೊಳ್ತೇನೆ. ಕೇಳ್ರಿ, ಇಷ್ಟು ದಿನ ನಿಮಗೆ ಕಲಿಸಿದ ಪ್ರತಿಫಲ ಕೇಳ್ತಾ ಇದ್ದಾರೆ, ಮೇಲಾಗಿ ಬೇಡಿಕೊಳ್ಳುವ ನಟನೆ ಬೇರೆ ಮಾಡ್ತಾ ಇದ್ದಾರೆ ಅಲ್ರಿ. ಯಾವುದಕ್ಕೂ ಸ್ವತಂತ್ರವಿರದ ಈ ಜೈಲ್ನಲ್ಲಿ ಇರೋದ್ಕಿಂತ ಯಾವ್ದಾದ್ರೂ ಹಾಳು ಬಾವಿಲ್ ಬಿದ್ದು ಸಾಯೋದೇ ಮೇಲು. ಬನ್ನಿ ಪ್ರಕಾಶ್, ಹೋಗೋಣ. ಯಾಕ್ರಿ ಪ್ರಕಾಶ್, ತಂದೆ ತಾಯಿಯನ್ನು ಬಿಟ್ಟು ತಬ್ಬಲಿ ಆದ ಒಂದು ಹೆಣ್ಣಿನ ಕತ್ತನ್ನು ಈ ರೀತಿ ಕೊಯ್ತೀರಿ ಅಂತ ನಾನ್ ತಿಳಿದಿರ್ಲಿಲ್ಲ. ಸರಿ, ನೀವು ಬರ್ದೆ ಹೋದ್ರೆ ಇಲ್ಲೇ ಬಿದ್ದು ಸಾಯ್ರಿ. ನಾನ್ ಹೋಗ್ತಾ ಇದ್ದೀನಿ. ಯಾರು ಏನು ಅನ್ನಲ್ಲ, ನಮ್ಮನ್ನ ಮಾತ್ರ ಬಿಟ್ಟು ಹೋಗ್ಬೇಡ. ಕೈ ಮುಗಿದು ಬಿಡ್ಕೊತೀನಿ, ಕೊನೆಗೆ ನಿನ್ ಕಾಲು ಹಿಡ್ಕೊತೀನಿ. ನೋಡು, ಕಣ್ತೆರೆದು ನೋಡು ಕಾಲಿಲ್ಲದ ತಂಗಿಯನ್ನ, ನಿನ್ನ ಹೃದಯ ಬಿಚ್ಚಿ ನೋಡು ಮುಪ್ಪಿನವರಾದ ತಂದೆಯವರನ್ನು. ಪ್ರಕಾಶ್, ದಯವಿಟ್ಟು ಈ ಮನೆಯಿಂದ ಹೊರ ಹೋಗುವ ಸಾಹಸಕ್ಕೆ ಕೈ ಹಾಕ್ಬಿಡುವ, ದಯವಿಟ್ಟು. ಅಣ್ಣನವರು ಈಗ ಬಂದ್ರು ಅಂತ ಕಾಣುತ್ತೆ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಲ್ಲ. ಉಮಾ, ಅಣ್ಣ ಬಂದಿದ್ದಾನೆ, ಒಂದ್ ಕಪ್ ಕಾಫಿ ತಂದು ಕೊಡು. ಕಾಫಿ ಅಂತ ಉಳ್ದಿಲ್ಲ. ಏನ್ ಕಾಫಿ ಮಾಡಿ ತಂದು ಕೊಡ್ಬೇಕು ಅಂದ್ರೆ ಹಾಲ್ ಲೇಟ್ ಆಗಿ ಬರ್ತಾಳೆ. ಪ್ರಕಾಶ್, ಸದ್ಯ ನನಗೀಗ ಹಾಲು ಕಾಫಿ ಯಾವುದು ಬೇಡಪ್ಪ. ತಂದೆಯವರು ಹಾಸಿಗೆ ಹಿಡಿದು ಮಲಗಿದ್ದಾರೆ, ಕಾರಣ ನಿನ್ನನ್ನು ಕರೆದುಕೊಂಡು ಹೋಗೋಣ ಅಂತ ಇಲ್ಲಿವರೆಗೂ ಬಂದಿದ್ದೇನೆ. ಸದ್ಯ ನನಗೆ ಬರ್ಲಿಕ್ಕೆ ಆಗೋದಿಲ್ವಲ್ಲ? ದಯವಿಟ್ಟು ಹಾಗನ್ಬೇಡ ಪ್ರಕಾಶ್. ತಂದೆಯವರು ಹಾಸಿಗೆ ಹಿಡಿದು ಮಲಗಿ ದಿನ ರಾತ್ರಿ ಇಲ್ಲ ಪ್ರಕಾಶ ಪ್ರಕಾಶ ಅಂತ ಬಡಬಡಿಸ್ತಾ ಇದ್ದಾರೆ. ನಿನ್ನ ಮುಖದರ್ಶನದಿಂದ ಅವರ ಮನಸ್ಸಿಗೆ ನೆಮ್ಮದಿ ಆದೀತು ಎನ್ನುವ ಭಾವನೆಯಿಂದ ನಿನ್ನನ್ನು ಕರೆದುಕೊಂಡು ಹೋಗೋಣ ಅಂತ ಬಂದಿದ್ದೇನೆ. ಅಲ್ಲೋ ಪ್ರಕಾಶ್, ನಮಗೆ ಜನ್ಮ ನೀಡಿದ ತಂದೆ ಹಾಸಿಗೆ ಹಿಡಿದು ಮಲಗಿದಾಗ ನಾವೆಲ್ಲ ಸೇರಿ 10 ದೇವರಿಗೆ ಹರಕೆ ಹೊತ್ತು ಹೆತ್ತಪ್ಪನ ಹೃದಯ ಕಾಪಾಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಧರ್ಮವಲ್ವೇನು? ಅಂದು ನಮ್ಮನ್ನು ಮನೆಯಿಂದ ಹೊರದೂಡುವಾಗ ಎಲ್ಲಿ ಅಡಗಿತ್ತು ನಿಮ್ಮ ಧರ್ಮ ಕರ್ಮದ ವಿಚಾರ? ಏನೋ ಕಲಿತವಳಾದ ಉಮಾ ಸ್ವಲ್ಪ ಸ್ವಚ್ಛಂದವಾಗಿ ವರ್ತಿಸಿದ್ದು ನಿಮ್ಮೆಲ್ಲರಿಗೂ ಅಹಿತವಾಯಿತು. ವೇಳೆ ಕಳೆಯಲಿಂದ ಹೊರಗಡೆ ಸುತ್ತಾಡಿಕೊಂಡು ಬರುವುದು ನಿಮಗೆ ಬೇಡವಾಯಿತು. ಕಲಿತ ಕನ್ಯೆ ಕೈ ಹಿಡಿದು ನಾನು ಮನೆಗೆ ಬಂದ್ರೆ ಏನಾಯ್ತು? ಬೇಗದಲ್ಲಿ ನೌಕರಿಗೆ ಸೇರ್ತಿರ್ಲಿಲ್ವೇ? ಮನೆಯ ಖರ್ಚು ವೆಚ್ಚಕ್ಕೆ ಹಣ ಸಲ್ಲಿಸಿ ನೀವು ಮಾಡಿದ ಉಪಕಾರ ಋಣ ನಾನು ತೀರಿಸ್ತಾ ಇರ್ಲಿಲ್ವೇ? ಮನೆಯ ಖರ್ಚು ವೆಚ್ಚಕ್ಕೆ ಹಣ ಕೊಟ್ಟು ನಮ್ಮ ಋಣ ತೀರಿಸುವುದು ಬೇಡ ಪ್ರಕಾಶ್. ನಾವೆಲ್ಲ ಸೇರಿ ಜನ್ಮದಾತನ ಋಣ ತೀರಿಸುವ ಪ್ರಸಂಗ ಬೇಗ ಬಂದಿದೆ. ನೋಡು, ಸಮಯ ಬಂದಾಗ ಹಿಂಜರಿಯಬೇಡ. ಈಗಲೇ ಹೆತ್ತಪ್ಪನನ್ನು ಕಣ್ತೆರೆದು ನೋಡುವುದಕ್ಕೆ ಹೊರಡು. ನೋಡಿ ಬ್ರದರ್, ನನಗಂತೂ ಅಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಬೇಕಿದ್ರೆ ಅವರನ್ನೇ ಇಲ್ಲಿ ಕರ್ಕೊಂಡು ಬನ್ನಿ. ಅದು ಆಸ್ಪತ್ರೆಯಲ್ಲಿ 4 ದಿವಸ ಇದ್ದು ಉಪಚಾರ ಹೊಂದಿ ಹೋಗ್ಲಿ. ಪ್ರಕಾಶ್, ನಾನು ಇಷ್ಟೊಂದು ಬಿದ್ದು ಬೇಡಿಕೊಂಡ್ರೆ ನಿನ್ನ ಹೃದಯ ಕರಗಲುತ್ತೇನು? ಎದ್ದು ಅಡ್ಡಾಡಲಿಕ್ಕೂ ಬಾರದಂತಹ ತಂದೆಯವರನ್ನ ಇಲ್ಲಿವರೆಗೂ ಹೊತ್ತುಕೊಂಡು ಬರಲು ಸಾಧ್ಯವಿದೆಯೇನು? ಅಕಸ್ಮಾತ್ ಪ್ರವಾಸದ ತೊಂದರೆಯಲ್ಲಿ ಹೆತ್ತಪ್ಪನ ಪ್ರಾಣ ಹಾರಿ ಹೋಗ್ಬಿಟ್ರೆ ಮತ್ತೆ ಎಲ್ಲಿ ಆದರೂ ಹುಡುಕಿದ್ರೆ ಸಿಕ್ಕಿದ್ದೆ ಹೆತ್ತಪ್ಪನ ಪ್ರಾಣ. ಪ್ರಕಾಶ್, ಅಂದು ತಂದೆಯವರು ಸಿಡುಕಿನ ಭರದಲ್ಲಿ ನಿನಗೆ ಏನೇ ಬಿರುಸು ನುಡಿಗಳನ್ನು ಆಡಿದರು ಅದು ನಿನ್ನ ಮುಂದಿನ ಒಳಿತಿಗೆಂದು ತಿಳಿದುಕೋ. ಈಗಲೇ ನಿನ್ನ ಕರ್ತವ್ಯದಲ್ಲಿ ಮುಂದಡಿಯಿಡು. ನನ್ನ ಕರ್ತವ್ಯ ಪರಿಪಾಲನೆಗೆ ಇನ್ನೊಬ್ಬರ ಉಪದೇಶ ನನಗೆ ಬೇಕಾಗಿಲ್ಲ. ಒಮ್ಮೆ ಹೊರತಳಿಸಿಕೊಂಡು ಬಂದ ಮನೆಯನ್ನು ತಿರುಗಿ ನೋಡುವ ಇಚ್ಛೆಯೂ ನನಗಿಲ್ಲ. ಪಾಪಿ, ಚಂಡಾಲ, ಅದೆಷ್ಟೊಂದು ಕಠೋರ ಹೃದಯವೋ ನಿನ್ನದು. ನೀನು ಇಷ್ಟೊಂದು ನಿಷ್ಠರು ಯಾಗ್ತಿ ಅಂತ ನಾನು ಎಣಿಸಿರಲಿಲ್ಲ ಪ್ರಕಾಶ್, ನಾನು ಎಣಿಸಿರಲಿಲ್ಲ. ನಿನಗಿರುವ ವಿದ್ಯೆಯ ಅಹಂಭಾವ, ಕಲಿತ ಹೆಣ್ಣನ್ನು ಕೈ ಹಿಡಿದು ಅವಳು ಕುಡಿಸಿದಂತ ಕುಡಿಯುವ ನೇಚ ಸ್ವಭಾವ ನಿನ್ನದಾಗ್ಬಿಟ್ಟಿದೆ. ಒಂದೇ ಹೊಟ್ಟೆ ಇಳಿದು ಬಂದಂತಹ ಬಂಧು ಬಳಗದ ರಕ್ತದ ಗತಿಯೇ ಬದಲಾಗಿ ಹೋಗಿದೆ.
ಕರುಣೆಯ ಕಣ್ಣು ಮುಚ್ಚಿ ಹೋಗಿದೆ, ಪ್ರೇಮದ ಸ್ಥಳ ಬತ್ತಿ ಹೋಗಿದೆ ಅಂದಾಗ ಈ ನಿನ್ನ ಹೃದಯಕ್ಕೆ ಅದೆಲ್ಲಿಂದ ಬರಬೇಕೋ ಕರುಣೆಯ ಕಣ್ಣು? ಲೇ ಪ್ರಕಾಶ್, ನಿನಗೋಸ್ಕರ ನಾನು ಅದೆಷ್ಟೊಂದು ಕಷ್ಟಪಟ್ಟಿದ್ದೆ. ಆದ್ರೆ ನನ್ನ ತಮ್ಮನೇ ಡಾಕ್ಟರ್ ಆಗಿ ಮನೆಗೆ ಬಂದಮೇಲೆ ನಮ್ಮ ಮನತನಕ್ಕೆ ಬಡಿದಿರುವ ತಾಪತ್ರಯಗಳ ಪರಿಹಾರಕ್ಕೆ ಮತ್ತೊಬ್ಬರ ಕರುಣೆಯ ಹಂಗು ನನಗೇಕೆ ಎನ್ನುವ ನನ್ನ ಅಭಿಮಾನವನ್ನ ಈ ನಿನ್ನ ದುರಾಭಿಮಾನದೊಳ್ಳರಿಲ್ಲ ಚೆಲ್ಲಿ ಮೇಲೆ ನಿಷ್ಕರುಣೆ ಎಂಬ ಎಣ್ಣೆಯನ್ನೇ ಸುರು ಬಿಟ್ಟಿಯ ಪ್ರಕಾಶ್. ಯಾಕ್ರಿ ನಿಮ್ಗಿನ್ನೂ ವೇಳೆ ಆಗಿಲ್ವೇನು ಆಸ್ಪತ್ರೆ ಹೋಗೋದಕ್ಕೆ? ಒಂದಯ ಮಾಯಾವಿನಿ, ಹಳೆದ ತಂದೆಯ ಮಮತೆಯನ್ನೇ ಬೇರ್ಪಡಿಸಿ ಕಠೋರ ಕಡಿವಾಳದ ಸಂಕೋಲಿನ ತೊಡಿಸಿಬಿಟ್ಟಿರುವೆ ನನ್ನ ತಮ್ಮನ ಹೃದಯಕ್ಕೆ. ನೀನು ಹೆಣ್ಣೆ, ನೀನು ಹೆಣ್ಣಲ್ಲ, ಮಾನವ ಕುಲದ ರಕ್ತವನ್ನೇ ಹೇರಲು ಬಂದ ನೀನೊಂದ ಮಾಯಲಾರದ ಹುಣ್ಣು. ಪವಿತ್ರವಾದ ಅಣ್ಣ ತಮ್ಮಂದರ ಎಡೆಯಲ್ಲಿ ವಿಷ ಬೆರೆಸಿದಂತ ನೀನು ಅದಾವ ನರಕ ಮುಟ್ಟುವೆಯ ಭಗವಂತನೇ ಬಲ್ಲ. ಏನ್ರಿ ಯಾವನು ಎಲ್ಲಿ ಅವನು ನನ್ನ ಮನೆ ಬಂದು ನನಗೆ ಮನೆ ಬಂದಂತೆ ಮಾತನಾಡ್ತಾ ಇರ್ಬೇಕಾದ್ರೆ ನೀವಿನ್ನು ಸುಮ್ನೆ ನಿಂತಿದ್ರಲ್ರಿ? ಕೊತ್ತಿಗೆ ಕೈ ಕೊಟ್ಟು ಆಚೆ ದಬ್ರಿ ಇವನ್ನ. ಕೇಳಿದೆಯೇನೋ ನಿನ್ನವಳ ಮಾತನ್ನ? ಯಾವನೋ ಎಲ್ಲಿಯವನೋ ಮನೆಗೆ ಬಂದು ಮನೆ ಬಂದಂತೆ ಬೊಗಳುತ್ತಿದ್ದಾನೆ ಎಂದು ನುಡಿಯುತ್ತಿದೆ ನಿನ್ನವಳ ನಾಲಿಗೆ. ನಾನು ಯಾರು, ಇಲ್ಲಿಗೆ ಏಕೆ ಬಂದಿರುವ ಎಂಬ ಅರಿವು ಅವಳಿಗಿಲ್ಲವಾದರೂ ನಿನಗೂ ಇಲ್ಲದಾಯ್ತೇನೋ? ಪ್ರಕಾಶ್, ನೀನು ಸುಮ್ಮನಾಗ್ಬಿಟ್ಟಿಯ? ಅಂದ್ರೆ ನಾನು ನಿನ್ನ ಒಡ ಹುಟ್ಟಿದ ಅಣ್ಣ ನಮ್ಮ ಸಂಬಂಧವನ್ನೇ ಮರೆತು ಬಿಟ್ಟಿಯೇನೋ? ಇವಳ ಮಾದಕ ಸೌಂದರ್ಯದ ನೀರು ಕುಡಿದು ಕಲ್ಲಾಗಿಬಿಟ್ಟಿಯ? ಪ್ರಕಾಶ್, ಹುಟ್ಟಿದ ಮನೆ, ಹಡೆದಪ್ಪನ ಕರುಣೆ, ಬಂಧು ಬಳಗದ ಭಾವನೆ ಇವೆಲ್ಲವನ್ನು ಮರೆತು ಮಾಂಸ ತಿನ್ನುವ ಕಟುಗನಾಗ್ಬಿಟ್ಟಿಯ ಪ್ರಕಾಶ್? ಇದುವರೆಗೂ ನಾನು ನನ್ನ ತಮ್ಮನಿಗೆ ಮಾಡಿದ ಉಪಕಾರದ ಪ್ರತಿಫಲ ಎಂದು ಈ ರೀತಿ ಮುಟ್ಟಿಸಿದೀಯ ಪ್ರಕಾಶ್, ಈ ರೀತಿ ಮುಟ್ಟಿಸಿದೀಯ? ಏನೋ ನಾನು ನೀರುಣಿಸಿ ಬೆಳೆಸಿದ ವೃಕ್ಷದ ಕೆಳಗೆ ನೆರಳು ಸಿಕ್ಕೀತು ಎನ್ನುವ ಆಸೆಯಿಂದ ಓಡೋಡಿ ಬಂದೆ. ಆದ್ರೆ ಆ ಮರದ ಕೊಂಬೆಗಳು ಬೆಳೆದು ಬಲಿಷ್ಠವಾಗಿವೆ, ನೆರಳನ್ನು ಆಶ್ರಯಿಸಿ ಬಂದವರ ತಲೆಗೇನೇ ತಟ್ಟುತ್ತವೆ ಅಂತ ನಾನು ಎಣಿಸಿರಲಿಲ್ಲ ಪ್ರಕಾಶ್. ಆಯ್ತಪ್ಪ, ಇನ್ಮೇಲೆ ನೀನೇ ಸುಖವಾಗಿರು, ನೀನೇ ಸುಖವಾಗಿರು ಪ್ರಕಾಶ್. ಕಾಣದಾದನು ಕುಲದ ತಮ್ಮನು, ಹುಟ್ಟಿದ ಮನೆಯನು ಪಡೆದ ತಂದೆಯನು, ಹುಟ್ಟಿದ ಮನೆಯನು ಪಡೆದ ತಂದೆಯನು, ಮರೆತು ನಡೆಯುವ ಕಲಿತ ತರುಣನು. ಹೆಣ್ಣಿನ ಮಾಯಾ ಮೋಹದ ಪಾಶ ಮಹಾಕುಲವನ್ನು ಕೆಡಿಸುವ ನೀಚ. ಹೆಣ್ಣಿನ ಮಾಯಾ 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 ನೀವು ಪ್ರಕಾಶನಣ್ಣ ಜಗದೀಶ್ ಅಲ್ಲ? ನಿಜೇನಪ್ಪ, ಪಾಪಾತ್ಮನೇ ನಾನು. ಅಂದಾಗೆ ತಾವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ನನಗೂ ಸಿಗ್ಲಿಲ್ಲ. ನಾನು ನಿಮ್ಮ ತಮ್ಮ ಪ್ರಕಾಶನ ಸ್ನೇಹಿತ ಪ್ರದೀಪ. ಪ್ರದೀಪ್, ನಮ್ಮ ಕಷ್ಟ ದುಃಖಗಳನ್ನು ವಿಚಾರಿಸುವವರು ಈ ಪ್ರಪಂಚದಲ್ಲಿ ಯಾರು ಇಲ್ಲದಾಯ್ತು ಪ್ರದೀಪ್, ಯಾರು ಇಲ್ಲದಾಯ್ತು. ಏನ್ ಹೇಳ್ತಾ ಇದ್ರಿ ಜಗದೀಶ್? ಅಲ್ಲ, ನೀವು ಬೆಂಗಳೂರಿಗೆ ಯಾಕೆ ಬಂದ್ರಿ? ಈ ರೀತಿ ಹುಟ್ಟಂತೆ ಅರಿತಾ ಇದ್ರಲ್ಲ, ಏನ್ ಸಮಾಚಾರ? ಹುಚ್ಚನಾಗಿ ತಿರುಗುವ ಪ್ರಸಂಗ ಇಷ್ಟರಲ್ಲೇ ಬಂದರೂ ಬರಬಹುದು ಪ್ರದೀಪ್. ಅಂದ್ರೆ ಏಕೆಂದ್ರೆ ನನ್ನ ತಂದೆಯವರು ಹಾಸಿಗೆ ಹಿಡಿದು ಮಲಗಿದ್ದಾರೆ. ನನ್ನ ತಮ್ಮನೇ ಡಾಕ್ಟರ್ ಇರಬೇಕಾದ್ರೆ ಮತ್ತೊಬ್ಬರ ಕರುಣೆಯ ಹಂಗು ನನಗೇಕೆ ಎನ್ನುವ ನನ್ನ ಅಭಿಮಾನವನ್ನ ನನ್ನ ತಮ್ಮನ ದಳ್ಳೂರಿಯಲ್ಲಿ ಬಿದ್ದು ಬೆಂದು ಹೋಯಿತು ಪ್ರದೀಪ್, ಬಂದಿ ಹೋಯಿತು. ತಂದೆಯ ಸೇವೆ ಮಾಡೋದಕ್ಕೆ ಬರೋದಕ್ಕೆ ಅವನ ಮನಸ್ಸು ಒಪ್ಪಲಿಲ್ಲ. ಬರುವುದು ತೊಟ್ಟಿಗಿರ್ಲಿಪ್ಪ,
ಅವರ ಅಣ್ಣನಾದ ನನ್ನ ಜೊತೆಯಲ್ಲಿ ಪ್ರೀತಿಯಿಂದ 4 ಮಾತನಾಡುವುದಕ್ಕೆ ಅವರಿಗೆ ಬೇಡವಾಗಿದೆಯಂತೆ. ಅಂತೆಯೇ ಅವನ ಅಣ್ಣನಾದ ನನ್ನ ಕೆನ್ನೆಗೊಂದು ಹೊಡೆದು ಕಳಿಸ್ಬಿಟ್ಟಿದ್ದಾನೆ. ಓಹೋ, ಇತ್ತಿತ್ತಲಾಗಿ ಪ್ರಕಾಶ ದಾರಿ ಬಿಟ್ಟಿದ್ದಾನೆ ಅಂತ ನಾನು ಕೇಳ್ತಿದ್ದೇನೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ, ನೀವು ನನ್ನ ಜೊತೆ ಬನ್ನಿ. ಅವನಿಗೇನಾದ್ರೂ ಬುದ್ಧಿವಾದ ಹೇಳಿ ನಿಮ್ಮ ಜೊತೆ ಕಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಬೇಡ ಪ್ರದೀಪ್, ಬೇಡಪ್ಪ. ಏಕೆಂದ್ರೆ ಈಗಾಗಲೇ ಒಂದು ಕೆನ್ನೆಗೆ ಹೊಡೆದು ಬಿಟ್ಟಿದ್ದಾನೆ. ಇನ್ನು ಇದು ಒಂದು ಕೆನ್ನೆಗೆ ಹೊಡೆಯಲು ಹೇಸುವವನಲ್ಲ ಅವನು. ಅಷ್ಟೊಂದು ಸೋತು ಹೋಗಿದ್ದಾನೆ ಆ ಹೇಸು ಹೆಣ್ಣಿನ ಸಹವಾಸದಲ್ಲಿ. ಹೋಗ್ಲಿ ಬಿಡಪ್ಪ. ಅಂದಹಾಗೆ ಇದುವರೆಗೂ ನೀನೆಲ್ಲಿದ್ದೀಯಪ್ಪ? ಏನು ಮಾಡ್ಕೊಂಡಿದ್ದೆ? ನಾನು ಕೂಡ ನಿಮ್ಮೂರಿಗೆ ಪ್ರಪ್ರಥಮವಾಗಿ ಸರ್ಜನ್ ಆಗಿ ನೇಮಕೊಂಡಿದ್ದೀನಿ. ನಾಳೆನೇ ನಾನು ಡ್ಯೂಟಿ ಚಾರ್ಜ್ ತಗೋಬೇಕು. ನಮ್ಮೂರಿನ ಸರ್ಕಾರಿ ಆಸ್ಪತ್ರೆಗೆ ನೀನು ಸರ್ಜನ್ ಎಂದು ನೇಮಕವಾಗಿದ್ದೀಯಾ? ಸತ್ಯವಾಗಲು ನಾಳೆನೇ ಡ್ಯೂಟಿ ಮೇಲೆ ಹಾಜರಾಗ್ತೇನೆ. ಹೌದೇ? ಪ್ರದೀಪ್, ನೋಡಪ್ಪ, ಪ್ರತಿ ತಿಂಗಳಿಗೊಮ್ಮೆ ನನ್ನ ಬಂದ ಪಗಾರವನ್ನೆಲ್ಲ ನೀನು ಒಡೆಯಲು ಹಾಕ್ತೀನಿ. ದಯವಿಟ್ಟು ನನ್ನ ತಂದೆಯ ಪ್ರಾಣ ಉಳಿಸಿಕೊಡೋ ದೇವರು ನೀವಾಗುವಂತ ನಿಮ್ಮ ಕೈ ಹಿಡಿದು ಕಾಲು ಹಿಡಿದು ಬೇಕಾಗ್ತದೆ. ನೀವು ಎಷ್ಟೇ ಆಗಲಿ ಹಿರಿಯರು, ನನ್ನ ಕಾಲಿ ಬೀಳೋದು ತಪ್ಪು. ನೋಡಿ, ನನ್ನ ಸ್ನೇಹಿತನ ತಂದೆ ನನ್ನ ತಂದೆ ಸಮಾನ. ನನ್ನ ಪ್ರಥಮ ಡ್ಯೂಟಿ ನಿಮ್ಮ ತಂದೆಯವರಿಂದಲೇ ನಾನು ಪ್ರಾರಂಭ ಮಾಡ್ತೀನಿ. ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ. ಬನ್ನಿ ಹೋಗೋಣ, ಬನ್ನಿ. ಆನಂದ ಪರಮಾನಂದ ಬರೀ ಬಾನಂದ gore ಬಣ್ಣ ಕಣ್ಣ ಮಂಡೇನೆ ಕೊಯ್ತು ஒரு புறப்பட்டுக்கார வண்டுக்கார வண்டு குடுறன குடுறன குடுறு குடுறு ಕುಂಡಿಣ್ಣ ಮಾಮ ಕುಂಡಿಣ್ಣ ಜೋಗ್ಯಾರಿಗೆ ಏನಾಗಬೇಕಲೆ ಮತ್ತೇನ್ರಿ ಏನ್ ದೊಡ್ಡ ಆನಂದ ಆನಂದ ಏನ್ ಲಾಟ್ರಿ ಗಿಟ್ಟ ಹತ್ತೇನ ಲಾಟ್ರಿ ಅಲ್ಲ ಮಗನ ಬ್ಯಾಟ್ರಿ 8 ಸೆಲ್ಲಿಂದು 3 ಸೆಲ್ಲಿಂದು ಅಬ್ಬಬ್ಬಬ್ಬ 8 ಸೆಲ್ಲಿಂದು ತಗೋಬೇಕಾಗಿತ್ತು ಇಲ್ಲ ನಿಮ್ಮ ಅವನು ಕಾಲ್ ಬ್ಯಾಟ್ರಿ ಯಾವಲೇವ ನನ್ನಳೆ ಮುಂಬೈ ಬಾರಿ ನನ್ನಳೆ ಮುಂಬೈ ಬಾರಿ ನನ್ನಳೆ ಮುಂಬೈ ಬಾರಿ ಸತ್ತೇನು ನಿಕ್ಕರ್ಸಕ ನಿಂತ ಏನ ಯಾಕ್ರಿ ಸತ್ತಿಲ್ಲ ಈಗ ಬಾಂಬೆಲಿಂದ ಹೊರಗೆ ಹಾಕ್ಯಾರ ನನ್ನ ಹಳೆಯನಿಗೆ ಹೊರಗೆ ಹಾಕ್ಯಾನ ಸರಿ ಮೇಲೆ ನೀರ್ ಹಾಕಿ ತಗೊಂಡ್ಬಿಡಲ್ಲ ಹಂಗಲ್ಲ ಒಂದ್ ಊರ್ಲಿಂದ ಒಂದು ಹೊರಗೆ ಹೊರಗಲ್ರಿ ನಿಮ್ಮ ಬಾಯಾಗ ವರ್ಕ ಬರೋದು ಅಷ್ಟ ತಡ ಜಗದೀಶನ್ ತಂದಿ ಗೂರ್ತಿತ್ತಲ್ಲ ರಂಗಣ್ಣ ಸತ್ನೇನು ನಿಮ್ಮ ಸಾಯ ಹೊಡಕ ನಿಂತಲ್ಲ ಸತ್ತಿದ್ದಲ್ಲ ಸೀದಾ ಅವನ ದವಾಖಾನೆ ಕರ್ಕೊಂಡೋಗಿ ಕುರ್ಚಿ ಮ್ಯಾಗ ಕುಂದ್ರಿಸಿ ಮುದಕನ್ನ ಬಾಯಿ ತೆಗಿಯಂದ ಮುದಕ್ ಬಾಯಿ ತೆಗದಿಲ್ಲ ಹಡಿತ ನೋಡ ಕ್ಯೂ ಮಾಡಿ ಸರ್ ಹಂಗ ಮುದಕ್ ಆ ಅಂತ ಬಾಯಿ ತೆಗೆದು ಬಿಟ್ಟಾನ ನನ್ನ ಹಳೆಯ ಒಳಗ ಗಂಟಲದಾಗ ಇಟ್ಟ ಮಟ್ಟ ಕೈ ತುರಿಕಿ ಕಪ್ಪದ ಗಂಟ ಟೇಬಲ್ ಮ್ಯಾಗ ಇಟ್ಟಾನ ಆದ್ರೂ ಬದುಕೇನವ ಬಾರಿ ಮಗನ ನನ್ನ ಮುಂಬೈ ಬಾರಿ ಅದು ಅಲ್ಪ ಜಗದೀಶನ್ ತಂಗಿ ಕುಂಟಿ ಕಾಂತ ಶಾಂತ ಆಕಿನೂ ದವಾಖಾನೆ ಕರ್ಕೊಂಡೋಗ್ಯಾನ ಸತ್ತನದು ಎಲ್ಲರೂ ನಿಕ್ಕರ್ಸಾಕ ನಿಂತಿ ಹೆಂಗ ಸತ್ತಿದ್ದಲ್ಲ ಸೀದಾ ದವಾಖಾನೆ ಕರ್ಕೊಂಡೋಗ್ಯಾನ ನಾನು ನೆಳೆಗನ ಬೆರಿಕಿಲೆ ಮುಗಾವ ಸೀದಾ ಆಕಿನ ರಂಬಿಸಿ ಇದು ಕರ್ಕೊಂಡೋಗ್ಯಾನ ಬೆಡ್ರೂಮ್ಗೆ ಕರ್ಕೊಂಡೋಗಿ ಮಂಚದ ಮೇಲೆ ಹಂಗಾತ್ ಕೆಡವ್ಯಾನ ಆಕಿನ ಕೆಡವಿ ಕಣ್ಣು ಮುಚ್ಚಂದನ ಆಕಿ ಸ್ವಲ್ಪ ಸಂಶಯ ಬಂದೈತಾಕಿ ಹೋಗಿ ನನಗೆ ನಾಚಿಕಾಗತ್ತೆ ಬಿಡ ಎಲ್ಲಾ ಕಳ್ಳಿ ಹೊಡಿತು ನೋಡ ನಾನು ಕಣ್ಣು ಮುಚ್ಚಿ ಬಿಟ್ಟಾಳ ಜಾಡ್ಸ್ ಕಾಲಿಗೆ ಒದ್ದು ಬಿಟ್ಟಾಳ ಕಾಲ್ ಸೀದಾ ಟೋನು 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 ಹೊಡೆ ಮಣ್ಣಾಕಿ ನಿಂತು ಸೈಕಲಿಂದ ಹೋಗದಾಳೆ ಭಾರಿ ನನ್ನಳೆ ಮುಂಬೈ ಬಾರಿ ಎಲ್ಲ ನಮ್ಗೆ ಆಪರೇಷನ್ ಮಾಡ್ತಾರ ತಿಳ್ಲಾರ್ದಂಗ ಆಗೈತಿ ದೊಡ್ಡ ಮಾಡಕತ್ತಿ ನಿನ್ಗೇನಾಗೈತಿ ನಮ್ ರೋಗದ ಗಂಟು ದೊಡ್ಡದೈತ್ರಿ ಕಿತ್ತು ಹೊರಗಿಟ್ಟು ಜೀವ ಹೋಗೈತಿ ಹೊರಗೆ ಇಟ್ಕೊಂಡು ಸಂಗ್ ಹಾಕೈತಿ ನಮಗ ಎದ್ರಾಕ್ ಹೋಗ್ಬೇಡ ನನ್ನಳೆ ಬಾರಿ ಬ್ಲೇಡ್ ಸ್ಟಾಕ್ ಇಟ್ಟಾನ ಬೇಡ ಯಾರ ಹೊಟ್ಟೆ ಅಂತ ಅಂದ್ರ ಹಟ್ಟಿ ಕೊಯ್ದೈತಿ ಗಂಟು ತೆಗಿದೈತಿ ಹೊರಗೆ ಹೋಗಿದ್ವಿ ಬಾರಿ ಮಗನ ನನ್ನಳೆ ನೀವ ಅವ ಮುಂಬೈದಾಗ ಇರೋದು ಚಲೋ ಐತ್ರಿ ಆ ಮುಂಬೈ ಬಿಟ್ಟು ಏನ್ ಈ ಊರಿಗೆ ಕಾಲಿಟ್ಟ ನಮ್ಮ ರೋಗದ ಗಂಟು ಬೆಳ್ಯಾಕ ಹತ್ತು ಬಿಟ್ಟೈತಿ ಅಷ್ಟ ಆಗದ ಚಲೋ ಡಾಕ್ಟರ್ ಬಂದಾಗ ಜಟ್ ಬರೋ ಸ್ವಾಭಾವಿಕ ಹೋಗ್ಕಣ್ರಿ ಅದಕ್ಕ ಸ್ವಲ್ಪ ಹೇಳ್ರಿ ಸ್ವಲ್ಪ ನಿಮ್ ಮಗಳಿಗೆ ಹೇಳ್ರಿ ಹಳ್ಳಕ್ಕೆ ಗಂಜಿ ಮಾಡ್ಕೊಡ ಅಂತ ಹೇಳ್ರಿ ಮನ್ಯಾಗ ಆರಾಮಿಲ್ದಂಗ ಆಗೈತಿ ಎದಿನ ಹೊಸಾಕತ್ತೈತ್ರಿ ನಮ್ಗಿಲ್ಲೇ ಏನ್ ನನ್ನ ಮಗಳಿಗೆ ಹೇಳ್ಬೇಕನ ಹಳಕನ ಗಂಜಿ ಮಾಡಿ ನೀನ ತೊಡಿ ಮ್ಯಾಗ ಡಬ್ಬಿ ಕೆಡಬೇಕು ಹಂಗಾತ್ ಕೆಡಬೇಕು ನೀನ್ ಹಂಗಾರ ಮಟ್ ನೀವ್ ಹಂಗಂದ್ರೆ ಹಂಗಾತ್ ಕುಡಿವಿ ಹಾಲು ಕುಡಿತೇನೋ ನನ್ನ ರಾಜ ಚೀಕಲ್ಲ ಚಂದಮಾಮ ಸಣ್ಣ ಹುಡುಗನ ಮಾಡಿ
ನೀನು ಮಾಡಿ ನೀನು ಬಾಯಾಗ ಬಿಡ್ಬೇಕಾ ಹಾಗ ಕೆಲಸ ಮಾಡಿರಿ ಹಾಗೆ ನನ್ನ ಮಗಳು ಈ ಮಗನ ಸೇವೆ ಮಾಡ್ಬೇಕಂತ ಎಣ್ಣೆ ಮ್ಯಾಗ ನನ್ನ ಮಗಳದೆಲ್ಲ ಬಂದ ಊಟಕ್ಕೆ ನೀಡೋದು ಬಂದ್ ಹಿಂಗೆಲ್ಲ ನೋಡ್ಕೊಂಡಿರೋದು ಬಂದ್ ಬಾಜಾರ್ಕ್ ಹೋಗೋದು ಬಂದ್ ಒಟ್ಟೆ ನನ್ನ ಮಗಳದೆಲ್ಲ ಇದು ಬಂದು ಮಗನ ಎರಡು ಒಪ್ಪನ ನನಗೆ ತಾಮಿಳು ನನ್ನಡೆ ಮುಂಬಯವಾರಿ ಆನಂದವೋ ಪರಮಾನಂದವೋ ಆನಂದವೋ ಪರಮ ನನ್ನಡೆ ಮುಂಬಯ ಎಲ್ಲಿ ಇವ್ರಿಬ್ರು ಜಗಳದಾಗ ಆ ಹುಡುಗಿನ ಹಳ್ಳ ಕೂಡಿಸೋರು ತಿಳ್ಲಾರ್ದಂಗ ಆಗೈತ್ರಿ ನಮಗೆ. ಯಾವ ಹುಡುಗಿನ ಹಳ್ಳ ಕುಡ್ಸಿದ್ರಿ? ಯಾವ ಹುಡುಗಿನ ಹಳ್ಳ ಕುಡ್ಸಕ್ ಹೊಂಟ್ರಿ ಇವಾಗ? ಬರ್ರಿ ಇನ್ನೊಂದು ಹುಡುಗಿನ ಕಣ್ಣೆಚ್ಚೈತೆ ನೋಡಿಲ್ರಿ. ನೋಡ್ರಾಕಿಲ್ಲಪ್ಪ ನೀವು. ಅಂದಲ್ಲೇ ಚಂದನ್ ಹುಡುಗಿಯಾರ್ ಬಂದ ತಕ್ಷಣ ಮೊದ್ಲು ಕರ್ಕೊಂಡ್ ಹೋಗ್ರಿ ಮುಂದಿನ ಸೀಟ್ನಾಗ ಕುಂದ್ರಸ್ತೀರಿ. ಚಿಲ್ಡ್ರೆ ಕೊಟ್ಟಂಗ್ ಮಾಡ್ರ ಕೈ ಚಿಕ್ತಿರ್ತೀರ್, ಜೋಲಿ ಹೋದಂಗ್ ಮಾಡ್ರ ಮ್ಯಾಲ್ ಬೀಳ್ತಿರ್ತೀರ್. ಒಂದೋ ಎರಡೋ ನಿಮ್ಮವ್ರು ನೀವ್ ಮಾಡೋ ಹೊಲ್ಕಡ್ಗಿರಿ ಬಂದೆ. ನಾವು ಕೈ ಹಿಚ್ಕೋದ್ ನಿಮ್ಗೆ ಗೊತ್ತಾಗಬೇಕಾದ್ರೆ ನಿಮ್ ಕೈನು ಯಾವನ ಹಿಚಿಕೆ. ಈ ಕೈ ಹಿಚ್ಕೋದಷ್ಟು ಸಾಮಾನ್ಯ ಅಲ್ಲ. ಸರದ ನಿಂತ ಇದ ಕೈಯಿಂದ ನಾಲ್ಕು ಹಿಟ್ನ ಅಂದ್ರೆ ಅವ್ನ ಟೊಪ್ಪಿಗೆ ತಿಪ್ಪಾಕ್ ಬಿಡ್ಬೇಕು. ಅದಕ್ಕೆ ಟೊಪ್ಪಿ ಮನೆಗೆ ಬಿಟ್ಟು ಬಂದೇನೋ ಈಗ. ಅಲ್ರಿ ನೀವು ಗಾಡಿ ಓಡಿಸ್ತಿರ್ತೀರಿ, ಓಡಿಸ್ತೇವಲ್ಲ. ಹಳ್ಳಿ ಮೇಲೆ ಗಾಡಿ ವಸ್ತು ಒಯ್ದಿರ್ತೀರಿ. ಅವಾಗ ನೀವೆಷ್ಟು ಕುಡಿತೀರಾ, ನಿಮ್ಮ ಡ್ರೈವರ್ಗೆ ಎಷ್ಟು ಕುಡಿಸ್ತೀರಾ? ಅದೇ ಕುಡ್ದ ಮೇಲೆ ಗಾಡಿ ಒಯ್ದು ಯಾವ್ದು ಒಂದ್ ತೆಗಿ ಹಾಕಿ 106 ಮಂದಿ ಪ್ರಾಣ ತಗೊಂತೀರಿ ನೀವು. ಗೊತ್ತಾ? ಗೊತ್ತಾ? ಗಾಡಿ ನಾವು ಲಗಾವಸ್ತೇವೆ. ಮತ್ತೆ ನಾವ್ ಬರ್ತೀವ? ನಿಮ್ ಹುಡುಗಿಯರು ನಿಮ್ಮಂತ ಹುಡುಗಿಯರು. ಹೌದು, ಹುಡುಗಿಯಾರ್ ಬಂದ್ ಹಿಂಗ್ ಗಾಡಿ ಹಿಂಗಿಡ್ ಹಿಂಗ್ ಲಗ ಮತ್ತೆ ಅವ್ರ ಲಗ ಹೋಗಿಸೋದು. ಅದು ಹಿಂಗ್ ಮೈ ತುಂಬಾ ಬಟ್ಟೆ ಉಟ್ಕೊಂಡು ನಾವು ಅಡ್ಡಾಡಿದ್ರೆ ನಾವ್ಯಾಕೆ ಗಾಡಿ ಲಗ ಹೋಗಿಸ್ತೇವ್ರಿ? ಮೊನ್ನೆ ಹಂಗ ಕಾಲೇಜ್ ಬಿಟ್ಟು ಹುಡುಗಿಯರು ಇಷ್ಟ ಸ್ಕರ್ಟ್ ಹಾಕೊಂಡು ಹೊಂಟ್ಬಿಟ್ಟಾರ. ಟಂಗ್ ಕಟಕ ಟಂಗ್ ಕಟಕ ಟಂಗ್ ಕಟಕ ಟಂಗ್ ಗಾಳಿ ಬಿಟ್ಟೈತಿ. ಲಂಗ್ ಎತ್ತಬೇಕಾರೆ ಹಾರಾಕ್ ಹತ್ತು ಬಿಟ್ಟೈತಿ. ನಮ್ಮ ಡ್ರೈವರ್ ಇದು ನೋಡ್ಬಿಟ್ಟ, ಲಂಗ ಹಾರಾಕತ್ತೈತ್ರಿ, ಲಂಗ ಹಾರಾಕತ್ತೈತು, ಲಂಗ ಮಾಡಿದ್ ಹುಚ್ಚು ಮಂಗ ಮತ್ತೆ ಹೇಳ್ತಾರ. ಮತ್ತೆ ನಾವು ಲಗ ಹೋಗಿಸ್ತೇವೆ. ಯಾರ ಹತ್ರ ಹೇಳಕ್ತೀರಿ ನಿಮ್ ಕಾಯ್ದೆ ಕಾನೂನು? ಮತ್ತೆ ಈ ಜಿಲ್ಲಾದಾಗ ಒಂದ್ ಕಾಯ್ದೆ ಐತೆ, ಮತ್ತೊಂದ್ ಜಿಲ್ಲಾದಾಗ ಮತ್ತೊಂದ್ ಕಾಯ್ದೆ ಇರ್ತೈತಿ. ಇವಾಗ ಗುಲ್ಬರ್ಗಾ ಜಿಲ್ಲಾದಾಗ ಹೋಗಿ ನೋಡ್ರಿ, ನೀವು ಕುಡ್ದ ಗಾಡಿ ಓಡಿಸ್ತಾರೆ. ಗಾಡಿಯಾಗ ಕುಂತ ಮಂದಿ ಬೀಡಿ ಸಿಗರೇಟ್ ವಾಂತಿ ಮಾಡ್ಕೊಂಡ್ರೆ ಯಾಕಂತ ಕೇಳಕ್ ನನ್ನ ಮಕ್ಳ ಇರಂಗಿಲ್ಲ. ಯಾಕೆಲ್ಲ ಕೇಳ್ತೇವೆ? ಕೇಳಕ್ ಹೋದ್ರೆ ನಮ್ಗ ಹೊಡ್ಯಾಕ್ ಬರ್ತಾರ ಅವ್ರು. ನಾವು ಗಾಡಿಯಾಗ ಬೋರ್ಡ್ ಬರ್ದಿರ್ತೀವಿ, ಧೂಮಪಾನ ಮಾಡಬಾರ್ದು, ಬೀಡಿ ಸಿಗರೇಟ್ ಸೇದಬಾರ್ದು ಅಂತ. ಅದು ನೋಡ್ತಾರ ಪುಚ್ಚಕ್ ಅಂತ ಉಗುಳ್ತಾರ. ಅದು ನೋಡ್ತಾರ, ಅಣ್ಣ ಸಿಗರೇಟ್ ಸೇದಬೇಡ ಅಂದ್ರೆ ಕಂಡಕ್ಟರ್ ತಗೊಂಡ್ ಹಚ್ಚ ಅಂತ ನಾವು. ಕರೆಕ್ಟ್. ಮೊನ್ನೊಬ್ಬ ಫುಲ್ ಕುಡ್ದು ಬಿಟ್ಟಾನ. ಕುಡ್ದು ಬಂದು ಗಾಡಿ ಮುಂದೆ ನಿಂತು ಗಾಡಿ ನರ್ಸ್ ಮಗನ ಗಾಡಿ ನರ್ಸ್ ಅವ ನಮ್ಮ ಡ್ರೈವರ್ ಅಂದ ಸತ್ಗಿತ್ತಾನ ಮ್ಯಾಲ ತಗೊಳಂತ ಬಂದ. ಸೀಟ್ ಎಲ್ಲ ಫುಲ್ ಆಗಿತ್ತು. ನನ್ನ ಸೀಟ್ ಮೇಲೆ ಕುಂದಿಸಿದೆ. ಎಲ್ಲಿಗೆ ಹೋಗ್ಬೇಕಪ್ಪ ಅಂತ ಕೇಳಿದೆ. ಹರಿ ಏನು ಹರಿಬೇಕು ನಾನು? ಟಿಕೆಟ್ ಹರಿತೀನಪ್ಪ. ಎಲ್ಲಿಗೆ ಹೋಗ್ಬೇಕು? ಹರಿ ಅದು ಏನು ಹರಿಬೇಕು ನಾನು? ಸಿಟ್ಟಿಗೆ ಯಾವ ಊರಿಗೆ ಹೋಗ್ಬೇಕಪ್ಪ ಅಂತ ಕೇಳಿದ್ರೆ ಕಂಡಕ್ಟ್ರ ಹರಿಹರಕ್ಕೆ ಹೋಗ್ಬೇಕವ. ಹರ ನಿಶೆಯಾಗಿ ಒಳಗೆ ಮಕ್ಕೊಂಡ್ಬಿಟ್ಟನ, ಹರಿಗೆ ನಿಶೆ ಆಗಿಲ್ಲ. ಪಾಕೆಟ್ ಹುಡ್ಕೊಂಡು ಹೊಂಟ್ಬಿಟ್ಟ. ಹರೇ ಅಂತ ಹರಿಹರ ಅನ್ಕೊಂಡು ಟಿಕೆಟ್ ಕೊಟ್ಟನ್ರಿ. ತಗೊಂಡು ಕೂತ್ಕೊಂಡ 1 ಕಿಲೋಮೀಟರ್ ಹೋಗಿದ್ದಿಲ್ಲ. ಗಾಡಿ ಕಿಕ್ ಹೊಡ್ಯಾಕತ್ತ ಫುಲ್ ಕುಡ್ದಿದ್ದ. ವಾಂತಿ ಮಾಡಬಿಟ್ಟ. ಅಪ್ಪ ಇದು ಸರ್ಕಾರಿ ಬಸ್, ಹಿಂಗ ವಾಂತಿ ಮಾಡಬಾರ್ದಪ್ಪ ಅಂತ ನಾ ಕೇಳ್ಕೊಂಡ್ರ ಅವೇನ್ ಅನ್ಬೇಕು? ಕಂಡಕ್ಟರ್ ಮಗನ ಜಾಸ್ತಿ ಮಾತಾಡ್ಬೇಡ ನೀನು. ನಾವು ಕುಡ್ದದ್ದು ಸರ್ಕಾರದ್ದು, ಈ ಬಸ್ಸು ಸರ್ಕಾರದ್ದು. ಸರ್ಕಾರ ರೊಕ್ಕ ಸರ್ಕಾರ ಕೆಟ್ಟನ ಮಗನ, ನಿಮ್ಮ ಅಪ್ಪನ ಗಂಟೆ ಏನು ಹೋತಲ್ಲ ನಾವು. ಅದು ಬರಬ್ರಿನೇ. ಏನ್ ಉತ್ತರ ಕೊಡಿದ್ರಿ? ನಾವು ಗಾಡಿ ಬೋರ್ಡ್ ಬರ್ದಿರ್ತೀವಿ, ಗಾಡಿ ಚಲಿಸುವಾಗ ದೇಹದ ಯಾವುದೇ ಭಾಗವನ್ನು ಕಿಟಕಿ ಹೊರಗೆ ಹಾಕಬಾರದು ಅಂತ. ಅದನ್ನ ಓದ್ತಾರ, ತಲೆ ಹೊರಗೆ ಹಾಕಿ ಅದ್ರಪ್ಪ ನಾಳೆ ಬಂದ್ಬಿಡುವ, ಆ ಮೊಬೈಲ್ ಫೋನ್ ಮಾಡ್ಬಿಡಪ್ಪ, ಎಲ್ಲ ಬಂದ್ಬಿಡ್ತೀನಿ. ಆಯ್ತು ಟಾಟಾ 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 ಟಾಟಾ. ಇಲ್ಲಿ ಹಿಂದಿನ ಬಂದು ಲಾರಿ ಹೊಡ್ಕೊಂಡು ಹೋದ. ರುದ್ರಪ್ಪ ಮ್ಯಾಲ ಹೋದ, ಸಿದ್ದಪ್ಪ ಕೆಳಗೆ ಬಂದ. ಮನೆ ಹಬ್ಬಕ್ಕೆ ಹಂಗೆ ಕೂಸ್ ತಗೊಂಡು ಕುಂತಾಡ್ರಿ. ಹೂವಾ ಮಗ್ಗಲ್ ತಗೋ ಬೀಡಿ ಸೇದಾಕ ಹತ್ಬಿಟ್ಟಾನ. ಆ ಹೆಣ್ಮಕ್ಳು ಹೇಳಿದ್ಲು, ಬೀಡಿ ಸೇದ ಬೇಡಪ್ಪ, ಕೂಸಿ ತ್ರಾಸ ಆಕೈತೆ, ನನಗೂ ತ್ರಾಸ ಆಕೈತೆ ಅಂದ. ಈ ಗಂಡ್ಮಕ್ಳು ಹೇಳಿಲ್ಲ. ಮತ್ತು ಅವಾಗ ಹೆಣ್ಮಕ್ಳೇನು ಬಿಡ್ಲಿಲ್ಲ, ಸಿಟ್ಟು ಬಂತಲ್ಲ. ಭಾಡ್ಯ ನೀನ ಏನ ಹೆಣ್ಮಕ್ಳ ಮಗಳ ಕೂತು ಬಿಡಿಸದಕ್ಕೆ ನಿಂತು ಕಪ್ಪಾಳ ಹೊಡೆದ್ಬಿಟ್ಟು. ಯಾಕೋ ತಿಳ್ಕೋ. ಆ ಗಂಡ್ಮಕ್ಳು ಕೇಳಿದವ, ಯಾಕೆ ಕಪ್ಪಾಳ ಹೊಡೆದೆ? ಯಾಕೆ ಮತ್ತೆ ಯಾಕಂತ ಕೇಳ್ತಾ ಅಲ್ಲ. ಭಾಡ್ಯ ಬೀಡಿ ಸಿಗರೇಟ್ ಸೇದ ಬರಂತ ಬೋರ್ಡ್ ಬರ್ದಾರ, ಹೆಣ್ಮಕ್ಳ ಮಗ್ಗಲ್ದಾಗ ಕೂತ್ಕೊಂಡು ಬೀಡಿ ಸೇದಕತ್ತಿ. ಹರಿದ ಕೈಯಾಗ ಕೊಟ್ಟೇನ. ಏನ್ ಹರಿದ್ಲ ನಂಗೆ ಗೊತ್ತಿಲ್ಲ. ಮತ್ತೆ ಆಕಿ ಹಿಂಗಟ್ಟ ಅಂದ್ಲಪ್ಪ. ನಾವು ಮುಂದಕ್ಕೆ ಟಿಕೆಟ್ ಹರಿಯಾಕೆ ಹೋದ್ನೆ. ನಾವು ಟಿಕೆಟ್ ಹರಿಯಾಕೆ ಹೋದ ಬರೋ ತನಕ ಸುಮ್ಮನೆ ಕುಂತಿದ್ದು. ಈಕಿನೂ ಸುಮ್ಮನೆ ಕುಂತಿದ್ದು. 1 ಕಿಲೋಮೀಟರ್ ಹೋಗಿದ್ದಿಲ್ಲ, ಕೂಸ ಹಾಳಾಕತ್ತ. ಅದೇ ಆಕಳಾಕತ್ತ. ಏನೋ ಹೊಟ್ಟೆ ಹಸ್ತಿರ್ಬೇಕು. ಈಕಿ ಹಾಲು ಕುಡಿಸು ಅಂತ ಕುಂತ್ಲು.
ಇವ ನೋಡ್ದ ಇವನಿಗೇನಾತನ ನಿಂತು ಕಪಾಳ ಕೊಡ್ಬೇಕ ಹೆಣ್ಮಗಳಿಗೆ ಯಾಕೋ ತಿಳ್ಕೋ. ಆ ಹೆಣ್ಮಗಳು ಕೇಳಿದ ಯಾಕೆ ಲಾಭ ಹಾಡ್ಯ ನನಗೆ ಯಾಕೆ ಹಾಡಿದೆ ಏನ್ ಕೇಳಿದ್ಲು ಮತ್ತು ಬಾಡೆ ಅಂದ್ಲು. ಮತ್ತೆ ಬಿಡ್ಲಿಲ್ಲ. ಅವಾಗ ಇವನ ಮತ್ತೆ ನಾನ್ ಬೀಡಿ ಸೇದ ಕಪಾಳ ಕೊಡೋದು ಬೋರ್ಡ್ ತೋರಿಸಿದಿ, ಇಲ್ಲಿ ಮಗ್ಗಲ್ದಾಗ ಬೋರ್ಡ್ ಏನು ಬರ್ದಾರ ಓದು. ಗಾಡಿ ಚಲಿಸುವಾಗ ದೇಹದ ಯಾವುದೇ ಭಾಗವನ್ನು ಹೊರಗೆ ಹಾಕಬಾರದು. ಇಂತಿಂತ ನನ್ನ ಮಕ್ಕಳು ಗಂಟು ಬಿದ್ದಿರ್ತಾರ ನಮಗ ನೋಡ್ರಿ. ಅದು ಎದಕ್ಕೆ ಬರ್ದಿತ್ತ, ಇದು ಎದಕ್ಕೆ ಅಲ್ಲ, ಇಂಥವ್ರು ಕೂಡ ನಾವು ಹೊಂದ್ಕೊಂಡು ಹೋಗ್ಬೇಕು ನೋಡಿ. ಪ್ಯಾಸೆಂಜರ್ ಕೂಡ ಹೊಂದ್ಕೊಂಡು ಹೋದ್ರೆ 4 ನಾವು ಬದುಕ್ತಿವಿ. ಇಲ್ಲ ಅಂದ್ರೆ ಟೈರ್ ಕೆಳ ನಮ್ಮನ್ನ ಹಾಕಿ ಬಸ್ ಅವರೇ ಬಿಟ್ಕೊಂಡು ಹೋಗ್ತಾರೆ. ಯೋ ಯಾಕೆ ಮಾಡ್ತೀರಾ ಇಂತ ದೋಖಾತೆ ಉದ್ಯೋಗ? ಇಲ್ಲಿ ಹಿಡಿಯಾಕಂತೇಳಿ ಬೆಕ್ ಸಾಕೋದು, ಬೆಕ್ ಸಾಕಂತೇಳಿ ಎಮ್ಮಿ ಕಟ್ಟೋದು, ಎಮ್ಮಿ ಹಿಂಡಾಕಂತೆ ಹೆಂಡತಿ ಮಾಡ್ಕೊಳ್ಳೋದು. ಸುಮ್ನೆ ಸನ್ಯಾಸಿ ಸಂಸಾರ ಬೆಳೆದಂಗ ಒಂದು ಕೆಲಸಕ್ಕೆ 20 ಮಂದಿ ನೇಮಿಸಿ ಒಟ್ಟೇನ್ರಪ್ಪ ಸರ್ಕಾರ ದುಡ್ಡು ಹಾಳು ಮಾಡಕ್ರೆ. ಒಂದ್ ಕೆಲಸ ಮಾಡ್ರಿ, ಇದನ್ನೆಲ್ಲ ಕಳೀರಿ. ನಾಳೆ ನಮ್ಮ ಡಿಪಾರ್ಟ್ಮೆಂಟ್ ಚೆಕಿಂಗ್ ಇನ್ಸ್ಪೆಕ್ಟರ್ ಆಗಿ ಬಂದ್ಬಿಡ್ರಿ. ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್. ಅಯ್ಯಯ್ಯೋ, ನೀವು ಟ್ರಾಫಿಕ್ ಇನ್ಸ್ಪೆಕ್ಟರ್ ಆದ್ರೆ ಮುಂದೆ ಹೋಗ್ತ ಗಾಡಿ ಮುಂದೆ ಹೋಗೋದಿಲ್ಲ. ಅವ ಮಾಡ್ಕೊತ ಕುಂದಿರ್ಬೇಕು ಎಲ್ಲಾರು. ನೋಡ್ರಿ, ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಅಲ್ರಿ, ನೀವು ಸಾರಿ ಗುಡಿ ಕಟ್ಟಿ ಸಹಿತ ಹತ್ತಿಲ್ಲ ಅಂತ್ರಿ. ಇಷ್ಟ ಅನುಭವ ಎಲ್ಲಿಂದ ಬಂತು? ಬರ್ತಿರಲ್ಲ ನಿಮ್ಮಂತ ದೀಡ್ ಪಂಡಿತ್ರು ದಿನಾಲು ಖಾನಾವಳಿಗೆ ಊಟ ಮಾಡಕ್. ನಿಮ್ಮಂತವ್ರು ಮಾತಾಡಿದ್ ನೋಡಿ ನಾವು ಸ್ವಲ್ಪ ಶಾಣ್ಯರಾಗಿ. ಅದು ಕೇಳಿ ನೀವು ಶಾಣ್ಯರಾಗಿಲ್ರಿ. ಎಷ್ಟು ಅನುಭವ ಇರ್ಬೇಕಾದ್ರ ನಿಮ್ಮಮ್ಮ ಮುನ್ಸಿಪಾಲಿಟಿ ಮೆಂಬರ್ ಆಗಿದ್ಲೇನು? ಆಗಿದ್ಲು. ಯಾಕೆ ಆಗ್ಬೇಕನ್ನ ಆಸೆ ಐತಾ? ಐತಿ, ಸೀಟ್ ಸಿಗ್ಬೇಕಲ್ರಿ. ಸೀಟಿಗೆ ಯಾಕೆ ವಿಚಾರ ಮಾಡ್ತೀವ ಕೊಡಿ. ನಿಮ್ ಬಸ್ನಾಗ ಒಂದಲ್ಲ ಅಂತೇಳಿ ಬಸ್ ತುಂಬಾ ಸೀಟ್ ಇರ್ತಾವಪ್ಪ. ಯಾವ್ದ್ರದ ಹರಿಲಾರ್ದಂತ ಸೀಟ್ ನೋಡಿ ಟ್ಯಾಕಿ ಮಾಡ್ಕೊಂಡ್ ಹಮ್ ಬಜಾರ್ ಕು ಚಲೆ. ವಿಚಾರ ಬಿತ್ತು ನಮ್ಮ ತಲೆ. ಕ್ಯಾ ಬೋಲೆ? ನಿಮ್ಮ ಅಪ್ಪ ಬೋಲೆ ಏನಂತ? ನನ್ನ ಮಗಳು ಖಾನ ಒಳಗೆ ಗಲ್ಲೆ ಮೇಲೆ ಕುಂದ್ರು. ಆ ಉಣ್ಣಾಕ್ ನೋಡೋದು ಬಂದ್. ವಾಟ್ ನನ್ನ ಮಗಳಿಗೆಲ್ಲ ಬಂದ್. ಹೇ ಇಲ್ಲ, ಇದು ಚಾಲು ಆಯ್ತು ಅಂತ ಹೇಳನ್ರಿ. ಯೋ ಯಾಕಂತೆ? ಅದೇನೋ ನೀವು ದೊಡ್ಡ ಡಾಕ್ಟರ್ ಏನ್ ಆಗೋಕೆ ಅಂತ. ಡಾಕ್ಟರ್ ಇದ್ರೆ ಮನೆ ಕೆಲಸ ಮಾಡಕ್ ಬೇಡಂತಾನ? ಡಾಕ್ಟರ್ ಇದ್ರೆ ತನ್ನ ಪುರ್ತಕ್ಕಿದ್ದಾನ ನನಗೇನ ಅಂದೆ. ಹಿಂಗ ಗಟ್ಟಿ ಮನಸ್ಸು ಮಾಡ್ರಿ ನೀವು. ಡಾಕ್ಟರ್ ಚಲೋ ಇರಂಗಿಲ್ಲ. ಡಾಕ್ಟರ್ ನಂಬರ್ದವ್ರು ದೊಡ್ಡ ದವಾಖಾನಿ 108 ನರಸಬಾಯಿ ಡಾಕ್ಟರ್ ಒಬ್ಬವನ. ಬಾಪ್ರೇ, ದೊಡ್ಡ ದವಾಖಾನಿ 108 ನರಸಬಾಯಿ ಡಾಕ್ಟರ್ ಒಬ್ಬವನ ಗಂಡ ಮಗ. ಆ 108 ಮಂದಿ ನಾವು ಒಬ್ಬನ ಮೇಂಟೈನ್ ಮಾಡ್ತಾನಂದ್ರೆ ಏನ್ ಸಾಮಾನ್ಯ? ಅವ ಅಷ್ಟು ಮಂದಿನ ಮೇಂಟೈನ್ ಮಾಡ್ದಾಗ ನಾನು ಬೇಕಿನ್ ಮೇಂಟೈನ್ ಮಾಡೋದೇ ಏನ್ ದೊಡ್ಡ. ಅಷ್ಟು ಮಂದಿ ಎಲ್ಲ ಮೇಂಟೈನ್ ಮಾಡಿ ನಿನ್ನೆ ಅವ ಸುಸ್ತು ಹೊಡೆದು 11 ಗಂಟೆ 12 ಗಂಟೆಗೆ ಬರ್ತಿರ್ಬೇಕು. ಅವಾಗ ನೀವು ನನ್ನ ಗಂಡ ಈಗ ಬರ್ತಾನೆ ಆಗ ಬರ್ತಾನೆ ದಾರಿ ಕಾಯ್ಕೋತ ಕೂತಿರ್ಬೇಕು. ಅಯ್ಯ ಬರ್ರಿ ಎಷ್ಟು ಲೇಟ್ ಮಾಡಿದ್ರಿ ನೀವು ಬರ್ಲಾರ್ದಕ್ಕ. ಬರೀ ಒಂದು 3 ಚಪಾತಿ ಒಂದಿಷ್ಟು ಚಿಕನ್ ತಿಂದು ಕುಂತೇನಿ ಅನ್ಬೇಕಾ? ಬರೀ ಊಟ ಮಾಡ. ಯಾಗ ಎಲ್ಲಿ ಊಟ ಅವನಲ್ಲೇ ಊಟ ರಗಡೆ ಆಗಿರ್ತೈತಿ. ಇಲ್ಲಿ ಎಲ್ಲಿ ಊಟ ಮಾಡ್ಬೇಕವ ಯಾವಾಗ ಅಂತ ಮಕ್ಕೋಬೇಕ ನೀವು. ಅಯ್ಯ ಏನಾತ್ರ ಯವ್ವ ಉಳ್ಳಾಗಡ್ಡಿ ಹಚ್ಕೊಂತ ತಾಟ್ ಹಚ್ಕೊಂತ ಎಂತ ಚಂದಿದ್ನಲ್ರಿ ಯವ್ವ. ಈ ಡಾಕ್ಟರ್ ಕೊಟ್ಟು ನನಗೆ ಗಟ್ಟಾರ ದಂಡೆ ಕುಂಡ್ರಿಸಿದ್ನಲ್ರಿ ಯವ್ವ ಅಂತ ಹೊಯ್ಕೊಂತ ಕುಂತೀರಿ. ಎಚ್ಚರ ಆಗ್ರಿ. ಸುಮ್ನೆ ರೀ, ಡಾಕ್ಟರ್ ಮದುವೆ ಆಗೋದು 10 ಬಾಲಿಗೆ ಒಳ್ಳೇದು. ಅವ್ರ ರಾತ್ರಿ 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ಅವ್ ಮನಿಗರ ಬಂದ್ ಬೀಳ್ತಾವ್. ನೀವು ಕಂಡಕ್ಟರ್ ಎಲ್ಲಿ ಇರ್ತೀರಪ್ಪ? ನಿಮ್ಮವ್ರು ನೀವು ಎಲ್ಲೆಲ್ಲಿ ವಸ್ತಿ ಹೋಗಿತಿರೋ, ಎಲ್ಲೆಲ್ಲಿ ಹೇಳ್ತಿರೋ, ಎಲ್ಲೆಲ್ಲಿ ಬೀಳ್ತಿರೋ ಒಂದು ಗೊತ್ತಾಗಿಲ್ಲ. ಆಮೇಲೆ ನೀವು ಬರ್ತೀರ ಅಂತೇಳಿ ನಾವೆಲ್ಲ ರೆಡಿ ಆಗಿ ಒಂದು ತೆರೆದ್ಕೊಂಡ್ ಒಂದು ಮುಚ್ಕೊಂಡ್ ಏನು ಬಾಗ್ಲ ನಾವ್ ಕುಂತಿರ್ಬೇಕು. ನೀವು ಬರ್ಲಿಲ್ಲ, ಅದು ಆಗ್ಲಿಲ್ಲ. ಸುಮ್ನೆ ಒಣ ಮಾತಾಡ್ಕೊಂಡ್ ನಿಂದ್ರೋದು. ಇಷ್ಟಕ್ಕೆ ಇವತ್ತಿಲ್ಲ ನಾಳೆ ಸಿಕ್ಕಿತ್. ಅದಕ್ಕೆ ಕಷ್ಟ ಅವಸರ ಮಾಡ್ಬೇಕು. ಅವಸರ ಮಾಡ್ಬೇಕಂದ್ರೆ ಇಲ್ಲೇ ನೀವು ಉಳ್ಳಾಗಡ್ಡಿ ಹಚ್ಕೊಂತ್ರಿ. ನೀವು ನಿಮ್ಮ ಸಲುವಾಗಿ ಚಿಂತೆ ಮಾಡಿ ನಮ್ಮ ಚೋನ ಸಡ್ಲ ಹಾಕತ್ತೆ. ಕಾತಿ ಬಿಕ್ಕೊಡ್ರಿ ಒಂದು. ಎಲ್ಲ ಕಳ್ಕೊಂಡ್ ಆತ ನೋಡ್ರಿ. ನೀವ್ ಏನು ಮನಸ್ಸು ಹೇಳ್ರಿ, ಮನಸ್ಸು ಏನೈತಂತ ನನ್ ಮನಸ್ಸಿನಾಗ ನಾ ಹೇಳಕತ್ತಿ ಸತ್ಯ. ನಾ ಮನಸ್ಸು ಬಿಚ್ಚಿ ಹೇಳ್ತೀನಿ. ಹೇಳ್ರಿ. ನಾ ನಿಮ್ಮನ್ನ ಪ್ರೀತಿ ಮಾಡಕತ್ತಿ. ಪ್ರೀತಿ ನೀವು ನನ್ನ ಬಾಪ್ರೇ 10,000 ರೂಪಾಯಿ ಇದಕ್ಕೆ ಹಾಕೊಂಡ್ ನಾನು ಪ್ರೀತಿ ಮಾಡಕ ಎಷ್ಟ್ ಮಾಡ್ತೀರಿ? ನೀವ್ ಎಷ್ಟು ಹೇಳ್ತೀನಿ ಅಷ್ಟು ಮಾಡ್ತೀನಿ. ಎಲ್ಲ ಈಗ ಏನ್ ಮಾಡಿದ್ರು ಲಿಮಿಟ್ ಮೇಲೆ ಮಾಡ್ಬೇಕಾಗತ್ತ. ಇಷ್ಟು ಮಾಡ್ತೀನಿ ತಗೊಟ್ರಿ. ಇತ್ತು ಇದಕ್ಕಿಂತ ಜಾಸ್ತಿ ಮಾಡ್ರ ಅದಾರ. ಜಾಸ್ತಿ ಮಾಡೋದಾರ ಅವ್ರಿಗಿಂತ ನಾ ಜಾಸ್ತಿ ಮಾಡ್ತೀನಿ. ಪ್ರೀತಿ ಮಾಡೋದು ನಿಮಗ್ ತೋರ್ಸಾಕ್ ಬರಂಗಿಲ್ಲ ಅಂದ್ಮೇಲೆ ನೀವು ಪ್ರೀತಿ ಮಾಡಕ್ ಲೈಕ್ ಅಲ್ಲ ಅನ್ಲೈಕ್ ಅದಿರಿ. ತೋರ್ಸಾಕ್ ಹೆಂಗ್ ಬರ್ತೈತ್ರಿ? ಕೆಲವೊಬ್ಬ ಪ್ರೀತಿ ಮಾಡೋರ್ ನೋಡ್ರಿ ನೀವು ಕೈಯಾಗ ಬ್ಲೇಡ್ ತಗೊಂಡು ಕೈ ಮೈ ಎಲ್ಲಾ ಪರ ಹರ್ಕೊಂತಾವ್. ಅರ್ಧಂಬರ್ಧ ನಿಷೇಧಾಗ ಸಿಗರೇಟ್ ತಗೊಂಡು ಸುಟ್ಕೊಂತಿರ್ತಾವ್. ನನ್ನ ಸಲುವಾಗಿ ನೀವೇನಾದ್ರು ಹರ್ಕೊಂತೀನಿ ಏನಂದ್ರೆ ಒಣ ಪ್ರೀತಿ ಮಾಡಕ್ ನಾನು ಹಂಗ ಹರ್ಕೊಂಡವ್ರು ಮುಂದೆ ಹೊಯ್ಕೊಂತ ಹೋಗ್ಯಾರ. ನಾನು ಉಪೇಂದ್ರನ ತಮ್ಮ ಅಲ್ಲ. ಉಪೇಂದ್ರ ಅವ ಪ್ರೀತಿ ಪಿಚ್ಚು ಹಾಕೊಂಡಿರ್ಬೇಕು. ಹಿಂಗ ನಾವು ಹರ್ಕೊಂಡು ದವಾಖಾನೆ ಅಡ್ಮಿಟ್ ಆಗ್ಬೇಕು. ನೀವು ಬೆಳಿಗ್ಗೆ ಎದ್ದು ನಮ್ಗೆ ಟಾಟಾ ಮಾಡ್ಬೇಕು. ನಾವು ಕಾಲಾಗ ಬಾಟ ಇಲ್ಲ ಅಡ್ಡಾಡ್ಬೇಕಾಗತ್ತ. ನಾವೇನ್ ಮಾಡಿದ್ರು ಮಾಫಿ ಆತ. ಈಗ ಒಟ್ಟು ನಾವು ಹೊರ್ಕೋಬೇಕು ಹೌದಲ್ಲ? ಹರ್ಕೋತೀನಲ್ಲ. ಪ್ರೀತಿ
ಮುಚ್ಚಿ ನನ್ನ ಪ್ರೀತಿ ಮನಸ್ಸು ಬಿಚ್ಚಿ ನನ್ನ ಪ್ರೀತಿ ಪ್ರೀತಿ ಮಾಡ್ತೀರಲ್ಲ ಪ್ರೀತಿ ಪ್ರೀತಿ ಕಣ್ಣು ಮುಚ್ಚಿ ನನ್ನ ಪ್ರೀತಿ ಮನಸ್ಸು ಬಿಚ್ಚಿ ನನ್ನ ಪ್ರೀತಿ ಉಸಿರಾಗಿ ಪ್ರೀತಿ ಬದುಕಾಗಿ ಪ್ರೀತಿ ನನಗಾಗಿ ಪ್ರೀತಿ ನಿನಗಾಗಿ ಪ್ರೀತಿ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ 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 ಪ್ರೀತಿ ಪ್ರೀತಿ ಕಣ್ಣು ಮುಚ್ಚಿ ನನ್ನ ಪ್ರೀತಿ ಮನಸ್ಸು ಬಿಚ್ಚಿ ನನ್ನ ಪ್ರೀತಿ ಬಾ ಬಂದೆ ಬಾ ಅಂದ ತಕ್ಷಣ ಮತ್ ಬಾ ಕೈ ಕೊಡು. ಹಾ ನೋಡ್ರಿ ಇದಕ್ಕತ್ತಾರೆ ಪ್ರೀತಿ ರೀ. ನಿಂತ ಬಿಟೋ ಬರಕ್ ಮಣಿ ನಿಂತಂಗ ರಜ್ಜಾ ರಜ್ಜಾ ಯಪ್ಪ ಹಂಗ ಮಾಡ ಕಾಲ್ ಹಿಡ್ಕೊಂತಾವ ಮತ್ ನಮ್ಗ ರಜ್ಜಾ ಓ ಯಪ್ಪ ರಜಾ ರಜೆ ಹಾಕ್ಬೇಕಾಗೈತಿ ಒಂದ್ ವಾರ ಗೊತ್ತಾತ್ ನನಗ. ರಜಾ ನೀ ಖರೆ ನನ್ನ ಪ್ರೀತಿ ಮಾಡ್ತಿ? ನಾ ನಿಮ್ಮನ್ನ ಪ್ರೀತಿ ಮಾಡ್ತೇನ್ರಿ. ಸಾಯೋವರ್ಗು ನೀ ನನ್ನೇ ಪ್ರೀತಿ ಮಾಡ್ತಿ? ನಿಮ್ಮನ್ನ ಪ್ರೀತಿ ಮಾಡ್ತೇನ್ರಿ. ಮದ್ವೆ ಆದ್ಮೇಲೆ ನೀ ನನ್ನೇ ಪ್ರೀತಿ ಮಾಡ್ತಿ? ಮದ್ವೆ ಆದ್ಮೇಲೆ ನಿನ್ನ ಪ್ರೀತಿ ಮಾಡ್ತೀನಿ. ಇದು ತಪ್ಪಾಗತ್ತೆ. ಮದುವೆ ಆದ್ಮೇಲೆ ನೀವು ನನ್ನ ಪ್ರೀತಿ ಮಾಡಿದ್ರೆ ಪಾಪ ನಿಮ್ ಹೆಂಡತಿಗೆ ಬೇಸರಾಗಲ್ಲ? ಕರ್ಮ ನನ್ನ ಮದುವೆನೇ ಆಗಿಲ್ಲ, ನಾನು ಹೇಳ್ತಿ ಯಾಕೆ ಬೇಸರ ಹಾಕಲ್ಲ? ಅಲ್ಲ ಮದ್ವೆ ಆದ್ಮೇಲೆ ಮತ್ತೆ ಅದೇ ನೀನು ಮದುವೆ ಮಾಡ್ಕೊಂಡು ಮತ್ತೆ ಇರೋದ ನೀನೇ ಈಗ ಮದುವೆ ಮಾಡ್ಕೊಳ್ಳೋದು. ಓ ಅಂದ್ರೆ ಪ್ರೀತಿನೂ ನನ್ನೇ ಮಾಡ್ತೀರಿ ಮದುವೆನೂ ನನ್ನೇ ಮಾಡ್ಕೊಂತ್ರಿ? ಬೇರೆ ಬೇರೆ ಇರ್ತಾವ ನಾವು ಕೇಳ್ಬೇಕಾಗತ್ತೆ. ಈಗಿನ ದಿನಮಾನದಾಗ ಏನ್ ಮಾಡಿದ್ರು ಕೇಕಳ್ ಮಾಡೋ ಪರಿಸ್ಥಿತಿ ಬಂದೆ. ಈಗ ಪ್ರೀತಿ ಮಾಡಿ ನಡ ಅಂತ ಟಾಟಾ ಮಾಡಿ ಹೋಗೋರು ಬಾಳ್ ಮಂದಿ ಇರ್ತಾರೆ. ಪ್ರೀತಿ ಒಬ್ಬರು ಮಾಡ್ತಾವ ಮದುವೆ ಒಬ್ಬರು ಮಾಡ್ಕೊಂತಾವ. ಅದ್ರ ಸಲುವಾಗಿನೇ ಹೇಳಿದ್ದು. ಹಿಂಗೆ ರಜಾ अन्न भाषा खाना हेन्न देखने को गेन्नूर को गया था। कहाँ गया था? नहीं समझा? नहीं समझा। समझ जाएगा वे धीरे धीरे। अन्न भाषा खाना हेन्न देखने को गेन्नूर को गया था। कोन्नूर के पास है नहीं? गाड़ी गिड़ी क्या भी नहीं मिलाता रे, हंगा कालीले नडकोंता चलाता रे। हादी में एक हाव गंट पड़ा। हाव गंट पड़ा? इतना बड़ा कल लेक मारिया। कहाँ गई वो? उसकी माँ क्या भूस तो हुत में गया देख रो, जाने का टाइम नहीं था उसका। हाँ? हुत में गया? पट्ट बाहर आया ने बांदर चिका फाटला नहीं ना? इन हावाड़ी की मड़ी है ना? हुत में गया, गली में गया, वहाँ में गया, मत हुत नोड़े तो हुत ना हो गया था तो हाव मत एल होगಕ್ಕೆ ಹುತ್ತು ನೋಡಿದ್ರೆ ಮತ್ತೆ ಹೊರಗೆ ಬರ್ಲಿಲ್ಲ ಅದು ಅಂದರ ಗಪ್ಪ ಆತ ಅದಕ್ಕೆ ಒಳಗೆ ಹೋದ್ಕೊಳ್ಳೋಕೆ ಮಜಾ ಸಿಕ್ಬಿಟ್ಟೈತಿ ಅದಕ್ಕೆ ಒಳಗೆ ಗಪ್ಪ ಆಗೈತೆ ಅದು ನಿಮ್ಗೆ ಗೊತ್ತಿಲ್ಲವಲ್ಲ ಹಿಂಗತ್ತೇನ ಅಂದಂಗೆ ತಿಳಿತ್ ನಿನಗೀಗ ಉಡಿ ಎಕ್ಕಿ ಹಾಕೋ ತನಕ ಎಲ್ಲಿದ್ಯೋ ಜೋಕುಮಾರ ಉಡಿ ಎಕ್ಕಿ ಹಾಕೋ ತನಕ ಎಲ್ಲಿದ್ಯೋ ಜೋಕುಮಾರ ಉಡಿ ಎಕ್ಕಿ ಹಾಕತಾರ ಊರ ಬಿಟ್ಟ ಕಳಿಸ್ತಾರ ಉಡಿ ಎಕ್ಕಿ ಹಾಕತಾರ ಊರ ಬಿಟ್ಟ ಕಳಿಸ್ತಾರ ಬಿಕ್ಕಿ 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 ಅಳಬ್ಯಾಡ ನೀ ಮರಿಬ್ಯಾಡ ನನ್ನ ಹೆಸರ ಬಿಕ್ಕಿ ಬಿಕ್ಕಿ ಅಳಬ್ಯಾಡ ನೀ ಮರಿಬ್ಯಾಡ ನನ್ನ ಹೆಸರ ಜನ್ನಿ ಜನ್ನಿ ಸೋರಾಕತ್ತ ನನ್ನ ಮೂಗನ ಗ್ವಾಣಿ ನೋಡಿ ಇಷ್ಟೇ ರಮ್ಸಿ ಗುದ್ದಾಕತ್ಲಲ್ಲಪ್ಪ ನಮಗೆ ತಲೆ ಕೆಡ್ತಿರಿದು ಹಿಂಗಾಗೋದಿಲ್ಲ ಈ ಸದ್ಯ ಒಂದು ಯಾವ್ದಾರ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಹೋಗಾಗೇನು ನಮ್ಮ ಡ್ರೈವರ್ಗಷ್ಟು ಮೇಡ್ ಇನ್ ಇಂಡಿಯಾ ಕುಡಿಸ್ಬಿಡ್ತೀನಿ ಗಾಡಿಯಲ್ಲಿ ಆಗ ಹೋಗಿಸಿ ಅವ್ರಿಗೆ ಸ್ವರ್ಗಕ್ಕೆ ಕಳಿಸಿ ನಾವು ನರಕಕ್ಕೆ ದಾರಿ ಹಿಡಿದು ಬಿಡುದು और इस दिल में क्या रखा है तेरा ही दर्द छुपा रखा है ಬಾರಿ ಹಂಗ ದವಾಖಾನಿನೂ ಬಾರಿ ಮತ್ತ ಒಂದ್ ಕೆಲಸ ಮಾಡಿಬಿಡು ಅಂತೀನ ಒಂದು ಗಾಡಿ ಕಟ್ಟಿ ಬಿಡೋದ ಈ ಕಡೆ ಖಾನಾವಳಿ ಸರ್ ಈ ಕಡೆ ದವಾಖಾನೆ ಸರ್ ಇಲ್ಲಿ ಊಟ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾತಾ ಇಲ್ಲಿ ಚೂಚೋದಿ ಆತು ಬಿಡು ಹೊರಗ ಬರ್ರಿ ಹಾ ಲೇ ಪಡ್ದು ಬಾರಲಿ ಯಾರ್ರೀ ನೀವು ಏನಾಗಬೇಕಾಗಿತ್ತು ತಗೋ ಮತ್ತೊಬ್ಬ ಬಂದ್ ನೋಡು ಹೋರ್ರಿ ಅಮ್ಮರ ನೀವೇನು ಗಂಟು ಬಿದ್ದಿರೋ ಮರ ನಾನು ಹಳ್ಯಾನ ಕೊಟ್ಟು ಕಳ್ಸಿರೋ ನಿಮ್ಮ
ಅಲ್ಲ ನಿಮ್ಮಳಿಯ ಇಲ್ಲಿ ದವಾಖಾನೆಯಲ್ಲಿ ಯಾಕೆ ಬರ್ತಾನೋ? ನಾನು ಹಳೆ ಅಂದ್ರೆ ದವಾಖಾನೆ ಅದು ಏನ್ ತಿಳಿದ್ರಿ ನಾನು ಹಳೆ ಅಂದ್ರೆ ನೀವು ನಾಳೆ ಮುಂಬೈ ವಾರಿ ಏನ ನಾನು ಅಲ್ಲ ಸ್ವಲ್ಪ ಹೊಳ್ಳೆ ಆದ್ರೂ ನೋಡಿ ಮಾತಾಡ್ರಿ. ಅಯ್ಯೋ ಒಳ್ಳೆ ನೋಡಿದ್ರೆ ಶುರುನ ಮಾತ್ ನಿಂದ ಅವ ಹಿಂಗ್ ಮಾಡಕತ್ತಾನ ಹಿಂಗ್ ಮಾಡಕ್ ಶುರು ಆತೇನ ಸ್ವಲ್ಪ ನೋಡ್ರಿ ಏನು ಬಾಡ ನಾಳೆ ಮುಂಬೈ ವಾರಿ ಅಡ್ದ ಯಾರ್ರೀ ನೀವು? ಯಾರು ನೀವು? ಅಲ್ಲ ಒಳಗಡೆ ಪೇಷಂಟ್ ಇವೆ, ನೀವು ಈ ರೀತಿ ಬಾಯಿ ಮಾಡಿದ್ರೆ ಏನದು? ಅಲ್ಲ ತಮ್ಮ ಹೆಸರು ಗೊತ್ತಾಗ್ಲಿಲ್ರಪ್ಪ, ತಪ್ಪು ಏನೋ ಮಾತಾಡಿಬಿಟ್ಟೆ. ಹೌದಾ? ಹ್ಞೂನ್ರಿ. ಪ್ರದೀಪ್ ಡಾಕ್ಟ್ರು ಅಂತ. ಆಗ್ಲೇ ಕುರ್ಸಾಲೆ ಮಾವ ಹುಡುಗಾಟ ಮಾಡಕತ್ತಾನ ಮಗ. ನಿಮ್ಮ ಮಾವಲ್ಲ ನಾ ದೇವಣ್ಣ. ಓಹೋ, ಖಾನಾವಳಿ ದೇವಣ್ಣವ್ರು. ಹ್ಞೂ ಬಾ. ಯಾಕೆ ಆಸ್ಪತ್ರೆಗೆ ಬಂದ್ರಿ? ನಿಮ್ಗೇನ್ ತ್ರಾಸು, ಏನಾಯ್ತು? ನನಗ ಒಂದ್ ನಿಮ್ಗೆ ಕೇಳೋದು, ಆಸ್ಪತ್ರೆಗೆ ಬಂದಿದ್ರಲ್ಲ ಏನಾಗಿದೆ ಅಂತ. ಮರ ಗುಂಡ್ಕಲ್ ಇದ್ದಂಗ ಅದಿನ ನೀನ್ ನೋಡಕ್ ಬಂದಿನ. ನನ್ ನೋಡೋದಕ್ಕೆ? ಏನ್ ಹೇಳಿ. ಅಲ್ವಾ ಪಡ್ದೆ ಬಂದ್ 2 ದಿವಸ ಆತ ಅವ್ರಿಗೆ ಬಂದು ಒಂದ್ 2-3 ತಿಂಗಳಾಯ್ತು. ಅಲ್ಲದೆ ಸ್ವಲ್ಪ ತಿಳಿತೈತಿಲ್ಲ, ಊರ ಮಾವದನ ಮಾವಗನ ಮಗಳೈತಿ ನೋಡ್ಬೇಕಣ್ಣ, ಸ್ವಲ್ಪ ತಿಳುವಳಿಕೆ. ನೋಡ್ರಿ, ದವಾಖಾನೆಯಲ್ಲಿ ಪೇಷಂಟ್ ಇರ್ತವೆ, ಅವನ್ನೆಲ್ಲ ನೋಡ್ಕೋಬೇಕು. ಇನ್ನೊಬ್ಬರ ಜೊತೆ ಭೇಟಿಯಾಗಿ ಅವ್ರ ಜೊತೆ ಮಾತಾಡೋದಕ್ಕೆ ಟೈಮ್ ಎಲ್ಲಿ ಸಿಗುತ್ತಾ ಹೇಳಿ? ಹೌದನು. ಇವತ್ ನನ್ ಮಗಳು ಏನಂತಾಳ, ಯಪ್ಪ ಮಾಮಂದ್ ಯಾವಾಗ ನೋಡ್ತೀನಿ ನಾನು, ಮಾಮಂದ್ ಯಾವಾಗ ನೋಡ್ತೀನಿ ಅನ್ನಕತ್ತಾಳ. ಏನು ನಿನ್ ಮುಖ ನೋಡಂಗಾಗೈತಪ್ಪ ನನ್ನ ಮಗಳಿಗೆ. ನನ್ನ ಮಗಳು ನೋಡಿಲ್ಲ ನೀ? ಸಣ್ಣದಾದ್ರಾಗ ಇಬ್ರು ಬಾಳ ಚಂದ ಆಟ ಆಡ್ತಿದ್ರು. ಇಬ್ರಿಗೊಂದೊಂದು ಪುಗ್ಗ ಕೊಡಿಸ್ತಿದ್ದೆ, ನಿನ್ ಪುಗ್ಗ ಹೊಡ್ಕೊಂಡು ನನ್ನ ಮಗಳು ಪುಗ್ಗ ಹೆಚ್ಚಾಕಿ ಬರ್ತಿದ್ಯಲ್ಲ. ಚೆನ್ನವ ಚೆನ್ನವ ವಾರ್ಪ ಹಣಿವ್ಯಾವ ಮತ್ತೆ ಯಾಕೆ ಬಂದ್ಲೆ? ಎದಕ್ ಕರ್ದಿ? ಯಾರು ಕರ್ದಾರ? ನೀ ಕರ್ದಲ್ಲ ಈಗ. ಓ ಇದನ್ನ ಬಾರಸದ್ ಬರ್ತೇನೆ. ಹೋಗ್ಲಿ ಬಜ್ಜಿ ಕೊಡ್ತಾರ, ಹೋಗ್ಲಿ ಹೋಗ್ಲಿ. ಹೌದಲ್ಲ ಅದ ನೀನ್ ನಾವು ನಡಿಯ ಕಡೆ. ಈಗ ನೋಡಪ್ಪ, ನೀ ಸಣ್ಣವಿದ್ದಾಗ ನಿಮ್ಮವ್ವ ನಾವು ಮಾತಾಡಿ ನನ್ನ ಮಗಳು ಚೆನ್ನಾಗಿ ನಿನಗ ಕೊಡ್ಬೇಕಂತೇಳಿ. ಅದಕ್ಕೆ ಈಗ ಯಾಕಂದ್ರೆ ನೀನು ಈಗ ಮದುವೆ ವಯಸ್ಸಿಗೆ ಬಂದ್ಬಿಟ್ಟಿತ್ತಿಲ್ಲ, ನೀನು ಕುಂಬಿ ಹಾರಾಡಕತ್ತಿ ಅಂತ ಮದ್ವಿ ಮಾಡ್ಕೊಂಡ್ ಬೆಚ್ಚಗ್ರಿ ಚಳಿಗಾಲದಾಗ ಇಬ್ರು ಗಂಡ ಐತಿ. ನಿಮ್ ಮಗಳನ್ನ ನಾನು ಮದುವೆ ಮಾಡ್ಕೋಬೇಕು. ನಿಮ್ ಮಗಳನ್ನ? ನಮ್ ಮಗಳ ಮತ್ತೆ ನಿಮ್ ಮಗಳದೊಂದು ಸುದ್ದಿ ಕೇಳಿದಿನಲ್ಲ ನಾನು. ನೀನ್ ಸೂತಿ ಇರ್ತಾ ಬಿಡ, ಹಂಗ ಇರುವ ಸೂತಿ. ಏನೋ ಬಸ್ ಸ್ಟ್ಯಾಂಡ್ ನಲ್ಲಿ ಹೋಗ್ತಾಳಂತೆ ಬರ್ತಾಳಂತೆ ಡಬ್ಬಿ ತಗೊಂಡು. ಅದಕ್ಕೆ ನಾನೇ ಕಳಿಸಿನ ಬಸ್ ಸ್ಟ್ಯಾಂಡ್ ದಿವಸ ಹೋಗಂತ ಹೇಳಿ. ಬಸ್ ಸ್ಟ್ಯಾಂಡ್ಗೆ ಅಂತಕಿನ ನಾನು ಮದುವೆ ಮಾಡ್ಕೋಬೇಕು. ಅದನ್ನ ಅಪರ್ಪ ತಗೊಂಡು ಬಿಡದ ಅಲ್ಲೇ. ಮತ್ತೇನು? ಅಲ್ಲೋ ನಮ್ ಕಾನಾಡಿಂದ ಹೋಗೋದಲ್ಲ ವಸ್ತಿ ಗಾಡಿಗಳಿಗೆ ಬುತ್ತಿ. ಹೌದು, ಬುತ್ತಿ ಕೊಡಕ್ ಕಳಿಸ್ತಾನ. ಅದನ್ನ ಅಪಾರ್ಥ ತಿಳ್ಕೊಬಾರ್ದ್ರು, ಅಪಾರ್ಥ ತಿಳ್ಕೊಂಡ ಸಂಸಾರ ಹಾಳಾತಾವು. ಓಹೋ, ಅಡ್ಡಿ ಇಲ್ಲ. ಹೋಗಿ ಡಿಪೋದವರಿಗೆಲ್ಲ ಊಟ ಕೊಟ್ಟು ಬರೋವಳನ್ನ ನಾನು ಮದುವೆ ಆಗಬೇಕು. ಏನಾಗೈತೆ ಏನಾಗೈತೆ ನೋಡ್ರಿ ದೇವಣ್ಣವ್ರೆ, ನನಗೀಗ ಮದುವೆ ಮಾಡ್ಕೊಳ್ಳೋದಕ್ಕೆ ಮನಸ್ಸಿಲ್ಲ. ನಮಗೈತಲ್ಲಪ್ಪ. ವಾರ್ಪ ಹಣಿವ ಮತ್ತೆ ಯಾಕೆ ಬಂದ್ಲೆ? ಯಾರು ಕರ್ದಾರ? ಹೋಗ್ಲಿ ಬಜ್ಜಿ 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 ಬುಜ್ಜಿ ಸಿಗುದ್ರು ಹೋಗ್ಲಿ. ಗಂಟ ಬೇದ್ ನಾವ್ ಕೈ ತೊಳ್ಕೊಂಡ್ ನನಗ. ನೋಡ್ರಿ ದೇವಣ್ಣವ್ರ, ನನ್ನ ಕೈ ಹಿಡಿಬೇಕಾದ ಹೆಣ್ಣು ಸುಶಿಕ್ಷಿತಳಾಗಿರ್ಬೇಕು, ಗುರು ಹಿರಿಯರ ಬಗ್ಗೆ ತಲೆಬಾಗಿ ನಡೆಯುವಂಥವಳಾಗಿರ್ಬೇಕು. ಅದೆಲ್ಲ ನಾನು ಮದುವೆ ಮಾಡ್ಕೋತೀನಿ. ಅದೆಲ್ಲ ಸ್ಟಾಕ್ ಅದಾವ ನಾನು ಹೋಗ್ತಾಲಿ. ಏನೇನಂದ ಮಾತಾಡ್ತೀರಿ ನೀವು? ನೋಡಪ್ಪ, ಹೋಗಿ ಊಟ ಡಬ್ಬಿನ ತಗೊಂಡು ಮಂದಿಗೆಲ್ಲ ಊಟ ಕೊಟ್ಟು ಬರೋವಳನ್ನ ನಾನು ಮದುವೆ ಮಾಡ್ಕೋಬೇಕಾ? ಹುಡುಗಾಟ ಕೊರಸಾಲೆ ಅಂದ ಮಾವನ ಮ್ಯಾಗ, ಪ್ರೀತಿ ಮಾವನ ಮ್ಯಾಗ ಹುಡುಗಾಟ ಆಡೋದು ಇಂಥದ್ದು ಅಲ್ಲೇ. ಏನಪ್ಪಾ ಮಾವನಿಗೆ ಕೆರು ತೆಗೆದೊಡದ, ಒಂದು ನಾಲ್ಕಂಡ್ರ ಕಾಯಿ ಕೇಳೋದಪ್ಪ ಮಾಮ ಹಿಂಗೈತೆ ಅಂತೇಳಿ. ಇಂಥವೆಲ್ಲ ಹುಡುಗ ನೋಡಪ್ಪ, ಸಾಲಿ ಕಲಾಗ ನಿನ್ಗೆ ಸಾಕಷ್ಟು ದುಡ್ಡು ಕೊಟ್ಟಿನಿ ನಾನು. ಹಂಗೆಲ್ಲ ಹುಡುಗಾಟ ಮಾಡ್ಬೇಡು. ಇವಾಗ ಕೊಡ್ಬೇಕು ಮಗಳ ನನ್ಗೆ ಯಾರು ಅದಾರಪ್ಪ ಇವತ್ತು ಮಂದ್ಯಾಗ ನಾಳೆ ಕುಣಿ ಆಗ. ನಾನು ಹೇಳಿಲ್ಲ, ಪದೇ ಪದೇ ಅದನ್ನೇ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ದುಡ್ಡು ಕೊಟ್ಟಿನಿ, ದುಡ್ಡು ಬಾರಪ್ಪ ಹಣಿವ ಬಂದ್ಯಾ ಮಗನ ಮತ್ತ ಬಾ. ಬಾಯ್ ರಗಡ ಆತ ಬಾ. ನನಗೆ ತಗೊಂಡ್ ಕಟ್ಟದ ಹೋಗಲಿ ನನಗೆ ಒಂದೆರಡು ಶಿಸ್ತ. ಇವನವನು ಮನುಷ್ಯರಿಗಾರ ಹುಟ್ಟ್ಯಾನ ಇಲ್ಲಿ ಮನವನಿವ ಕೊಟ್ರೆ ಹೊಡೆದ ಬಿಡದ. ಅಲ್ಲ, ಹೊಡಿಯತ್ ಹೇಳದ ಮೇಲೆ ಕಾಯ್ಕೋತ್ ನಿಂದಿರ್ತಾರೇನ್ರಿ? ಅಲ್ಲೋ ಎದಕ್ ಕೊಡ್ತಾನಂತ ಅದನ್ನು ತಿಳಿಬೇಡ. ಮತ್ತೇನು ಹತ್ತಿ ಬ್ಯಾನ್ ಹತ್ತಿ ಬಿಟ್ಟ ನನಗವ. ನಿಮ್ಗದು ರೂಢ ಇರ್ಬೇಕಂತ ಹೇಳಿ ಆ ಕೆಲಸ ಮಾಡ್ದ ಆತ. ಅಡಿಬಾನೆ ಒಂದೆರಡು. ನೋಡಿ, ನೀವು ಬಂದಿರೋ ವಿಷಯ ಏನು? ನಿಮ್ಮ ಮಗಳ ಮದುವೆ ವಿಷಯ ಮಾತಾಡಕ್ ಬಂದಿದ್ದೀರಾ? ಹೌದು. ನಿಮ್ಮ ಮಗಳ ಮದುವೆ ಆಗೋ ಇಷ್ಟ ನನಗಿಲ್ಲ. ದಯವಿಟ್ಟು ನೀವು ನನಗೆ ತ್ರಾಸ ಕೊಡಬೇಡಿ. ದುಡ್ಡು ಬೇಕು ನಡ್ ನೋಡ್ ಬಂದ ಬಿಡ್ತಾನ. ನಿಮಗೆ ದುಡ್ಡು ಬೇಕು ಹೌದಲ್ಲ? ನಾಳೆ ಇದೇ ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಬಂದು ನಿಮ್ಮ ಹಣ ಬಡ್ಡಿ ಸಮೇತ ತಗೊಂಡು ಹೋಗ್ಬಹುದು. ಕೇಳಂಗಿಲ್ಲ. ದುಡ್ಡು ಇವತ್ತು ಬೇಕಂದ ನನಗೆ ಬೇಕ ನನಗ. ನೀನ್ ನವ್ನ ಹೋಗ. ಯಾರು ನನ್ನ ಮಗಳು ಚೆನ್ನವ? ನೀ ಯಾವ್ಲೆ? ಯಾವ್ಲೆ? ನೀ ಯಾವ ಒಲ್ಲೆ? ನೀ ಯಾವ ಇದ್ರ ನನಗೇನ್ಲೆ? ನಿಮ್ಮ ಅಪ್ಪಯ್ಯವ ದೇವಣ್ಣನ ಲಾ ಮಗನ ದೇವ್ಯಾ. ಹಿಂಗ್ಯಾಕಾಗಿವು? ಸೊಕ್ಕೆ ಹೆಚ್ಚಾಗಿನ ಬಾಯವ ಹಿಂಗ ಹಿಂಗಾತೇನದ? ಬಾ
ಈ ಡ್ರೆಸ್ ನಾನು ಇವಾಗ ಹೇಗ್ ಕಾಣಿಸ್ತಾ ಇದ್ದೀನಿ ಬಹಳ ಚಂದ ಕಾಣ್ತೀವಿ ನೋಡಿ ಇಸ್ಪೇಡ್ದನ್ ಜೋಕರ್ ಕಂಡಂಗ ಯಾ ನಮ್ಮನ್ನ ಎಸೆ ಮಾಡ್ತೀಯ ಮತ್ತೇನ್ ಈಗ ನಾ ಎಲ್ಲಂಟಿ ಗೊತ್ತಾ ಎಲ್ಲಿಗೆ ಹೊಂಟೇವ ಪಿಕ್ಚರ್ ಅಲ್ಲ ಕಳ್ಳೆ ಯಾವ್ದು ಪಿಕ್ಚರ್ ಇಂಗ್ಲಿಷ್ ಓ ನೋಡ್ಬೇಕೇವ ಇವತ್ತಿನ ಕಾಲದಾಗ ಇಂಗ್ಲಿಷ್ ಪಿಕ್ಚರ್ ನೋಡಿದಾಗ ಸ್ವಲ್ಪ ಪ್ರಕೃತಿ ಸುಧಾರಿಸೋದೇವ ನಾನು ನಿನಗೆ ಹೇಳ್ತೀನಿ ವಾರದ 3 ಸಲ ಇಂಗ್ಲಿಷ್ ಪಿಕ್ಚರ್ ನೋಡಪ್ಪ ಮೈಯರ್ ಹಿಡಿತಿ ಒಂದ್ ಸ್ವಲ್ಪ ಅಂತ ಹೇಳಿ ನೀವು ಕೇಳಕ್ತಾ ಇರಲ್ಲ ಇಂಗ್ಲಿಷ್ ಪಿಕ್ಚರ್ ನೋಡಕ್ ಹೋದಾಗ ಒಂದ್ ಕೂದಲು ಉದ್ರಾಕತ್ತಾವ ತಲೆಯನ್ ನಾನು ಪಿಕ್ಚರ್ ಹೆಸರು ಏನ್ ಗೊತ್ತಾ ಏನವ ಐ ಲವ್ ಯೂಸ್ ಹಂಗಂದ್ರೆ ಏನ್ ಮಗದ ನಾನು ನಿನ್ನ ಪ್ರೀತಿಸ್ತೀನಿ ಆಗ ಏನ ನೀ ನನ್ ಕೋಡಿ ನಿಮ್ಮ ಅಪ್ಪನ ಪ್ರೀತಿ ಮಾಡ್ತಾ ಇದ್ದೀನಿ ನೋಡ್ ಕೋಡಿ ಬರಗಾಲದಾಗ ಹುಟ್ಟೇನಿ ಶ್ರಾವಣದಾಗ ಹುಟ್ಟಿನಿ ಆ ಪಿಕ್ಚರ್ ಹೆಸರೇದು ಐ ಲವ್ ಯು ಅಂದ್ರೆ ನಾನ್ ನಿನ್ನ ಪ್ರೀತಿಸ್ತೀನಿ ಅಂದಂಗ ಅಕಸ್ಮಾತ್ ನಿನಗೆ ಯಾವ್ದ್ರ ಮುದುಕಿ ಮೇಲೆ ಪ್ರೀತಿ ಜಾಸ್ತಿ ಬಂತು ನೀನು ಹೋಗೋ ಮುದುಕೇಸ್ ಐ ಕಮ್ಸ್ ಯು ಸೀಟ್ಸ್ ಐ ಲವ್ ಯೂಸ್ ಹೌದಾ ಇಷ್ಟ ಅನ್ಬಿಡು ಏ ಸರಿ ಮುದ್ಕೆ. ಬಾರ ಇಷ್ಟ್ ಫೈಲ್ ಹಿಂಗಂದ್ರ ಅವ್ಯಾಕ್ ನಿಂದಿರ್ತಾವ ಓಡಕ್ಕವು ಸ್ವಲ್ಪ ಸ್ಮೂತ್ ಆಗಿ ನೈಸ್ ಆಗಿ ಮುದ್ಕಿ ಇದು ಬಾಳ ಓವರ್ ಆತು ಒಂದ್ ಸ್ವಲ್ಪ ಈ ಕಡೆ ಬಾ ಮುದ್ಕಿ ಹಿಂಗ ಹೇಳಿದ್ದೇನ ಇಲ್ಲ ಮುದ್ಕಿ ಐ ಕಮ್ಸ್ ಐ ಕಮ್ ಯು ಸೀಟ್ಸ್ ಇವು ಸಿಗಸ್ ಸಿಗಸಲ್ಲು ನೀನ್ ನವನ ಸೀಟ್ಸ್ ಇವು ಸಿಡಸ್ ಸಿಡಸ ಪಿಡಸು ಇಷ್ಟ ನೀ ಸರಿ ಕಂಡ್ರ ಅಕ್ಕಿ ಹೂ ಅಂತಾಳ ಅಕ್ಕಿಗೂ ಬೇಸರ ಆಗಿತ್ತಂದ್ರ ನಾ ಜಾಡ್ಸಿ ಓದಿತ್ತಾಳ ಓದಿಸ್ಕೊಂಬ ಮತ್ತೇನೆ ಆರಾಮ ನಿದ್ದೆ ಮಾಡೋದೇವ ದೇವಣ್ಣ ಯವ್ವಾ ಜೀವನಾನೇ ಇಷ್ಟು ಹ್ಮ್ ಬೇಕಂದಾಗ ಎಲ್ರು ಬಂದ ಕಾಲ್ ಇಡ್ತಾರ ಹೌದು ಬ್ಯಾಡದಾಗ ಇವನು ಓದ್ಯಾಕ ಶುರು ಮಾಡ್ತಾರ ನೋಡು ಹೋಗನ್ನಂಗಿಲ್ಲ ಓದಿತಾವ್ ಸುಮ್ ಸುಮ್ಮನೆ ಎಲ್ಲಂಟಿನಿ ಏನು ಬರ್ಜರಿ ಡ್ರೆಸ್ ಮಾಡ್ಕೊಂಡಿ ತಲೆ ಮೇಲೆ ಟೋಪಿ ಹಾಕೊಂಡಿ ಕೋಟ್ ಹಾಕೊಂಡಿ ಅವ್ವ ಕಾಲಾಗ ಚಪ್ಪಲ್ ಹಾಕೊಂಡಿ ಅವು ತಲೆಯಾಗಿ ಇಟ್ಕೊಳ್ಳೋದು ಅಲ್ಲಿ ಹಾಕೊಂಡಿ ನಾವು ಏನ್ ಬರ್ಜರಿ ಡ್ರೆಸ್ ಮಾಡ್ಕೊಂಡಿಲ್ಲ ಸುಡುಗಾಡಿ ಹೊಂಟೀನಿ ಯಾಕೆ ಜಾಗ ಹಿಡ್ದು ಬರಕ್ಕ ಇಲ್ಲೂ ಜಾಗ ಸುಧಾರಿಸ್ಕೊ ಮೊದ್ಲು ಇಲ್ಲ ಅಲ್ಲಿ ಜಾಗನ ಬರಬರಿ ಅಂತ ನನ್ಗೆ ಗೊತ್ತಾತ್ ನನಗೆ ಸರಿ ಹೇಳಪ್ಪ ಎಲ್ಲುಂಟಿ ಬಡ್ಕೊಂಡ್ ನಿನಗೆ ಎದುರ್ಲೆ ಚುರುಮುರ್ಲೆ ಬಡ್ಕೊಂಡೆ ಪೆಟ್ಟಾಗೋದಿಲ್ಲ ಇವ್ ನೋಡಿ ಈ ನಮ್ಮನೆ ಡ್ರೆಸ್ ಹಾಕ್ಬಾರ್ದು ಮಗಳ ಹಾಕ್ಬೇಡ ಅಂದಿ ಏನಾಯ್ತು? ಈ ನಮ್ಮನೆ ಡ್ರೆಸ್ ಹಾಕಿದೆ ಆ ಮಗ ಪಡ್ದೆ ನಿನ್ನ ಮದ್ವೆ ಹೋಗಕ್ ಒಲ್ಲೆ ಅಂದ್ ನೋಡು ಅವ ನನ್ನ ಮದ್ವಿ ಮಾಡ್ಕೊಳಕ್ ಒಲ್ಲೆಂದ ಹ್ಞೂ ಟೈಮ್ಸ್ ಚಲೋ ಇಲ್ಲ ಅವ್ನು ಟೈಮ್ ಚಲೋ ಇಲ್ಲ ಅದ್ರ ಡಾಕ್ಟ್ರ್ ಏನವ ಡಾಕ್ಟರ್ ಡಾಕ್ಟರ್ ಅಲ್ಲ ಹಿಂದೂಸ್ತಾನ್ ಕಂಪ್ನಿ ಟ್ಯಾಕ್ಟರ್ ಅವ ಹೌದನ ಅವ ನನ್ ಮದ್ವಿ ಮಾಡ್ಕೊಳಕ್ ಒಲ್ಲೆ ಅಂತ ಹೇಳಿ ನೀನ್ ಯಾಕಪ್ಪ ಇಷ್ಟು ಟೆನ್ಷನ್ ಮಾಡ್ಕೊಂಡಿ ಅರೆ ಮೇರೆ ಬಾಬಾ ಯವ್ವ ಮಗಳೇ कभी भी जिंदगी में टेंशन लेने का नहीं बे टेंशन देने का है आसमान को नींद आए तो सुलाऊंगी कैसे ಶಬಾಷ್ जमीन को मौत आए तो दफनाऊंगी कैसे दरिया उबल आए तो दबाऊंगी कैसे जब मेरी वो राजा की याद आए तो मैं बुलाऊंगी कैसे ಅವ ಬಿಟ್ರು ಬಿಟ್ಟ ಊರಾಗಿನ ಗಣಸೂರನ್ ಸತ್ತಾವ್ ಸಿಗ್ತಾರೆ ಸಿಗ್ತಾರೆ ನೀವು ಒಂದು ನೋಡು ರಾತ್ರಿ 8ಕ್ಕೆ ಎದ್ದು ನಿಂದಿರ್ತಾವ್ ಸುಮ್ಸಿಂಗ ಟೈಮ್ ಪಾಸ್ ಮಾಡೋರು ಸಿಗ್ತಾರ ನೋಡು ಪಡದೀಪ್ ಮದುವೆ ಆಗ್ಬಿಟ್ಟಿದ್ನ ನಮ್ಮ ಮನೆ ಸಂಪತ್ತಿನ ಒಳ್ಳೆ ಹರಿತೈತಿ ನೋಡಿ ನೋಡಪ್ಪ ಸಂಪತ್ತಿನ ಒಳ್ಳೆ ಹರಿಸ್ತೀನಿ ಅಂತ ಹೇಳಿ ನೀ ಎಲ್ಲರೂ ಕುರುಡನ ಕುಂಟನ ತಗೊಂಡ್ ಬಂದು ನನ್ನ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರೆ ಆಗ್ಲಾರ್ದ ಮಾತ್ ನನ್ನ ಮದ್ವೆ ಮಾಡ್ಕೊಳ್ಳೋ ಗಂಡು ಮನ್ಮಥ ಹೆಂಗಿರ್ಬೇಕು ಮಣಿ ಮತ್ತ ಅವ್ನ್ ಕರ್ಕೊಂಡು ನನ್ ಗಾಡಿ ಕಟ್ಟಕ್ ಹೋಗ್ಲೇನ್ ಮತ್ ನೀನ ಮಣೆ ಮೆತ್ತಾವಲ್ಲ ರತಿ ಮನ್ಮಥ ಸುಂದರ ಕಾಮ ಬಿರ್ಸ್ಬತ್ತಪ್ಪ ಯಾವಾರದು ಹೇಳ ಹೆಂಗಿರ್ಬೇಕು ಡಾಕ್ಟರ್ ರಾಜ್ಕುಮಾರ್ ನಂಗ್ ಮೂಗಿರ್ಬೇಕು ಮೂಗನ ಒಂದು ಮೂಗಷ್ಟ ಮತ್ ಚೇಂಜ್ ಉಳ್ಕಿದ್ ಮತ್ ಬೇರೆ ಹ್ಮ್ ಮತ್ ಕ್ರೇಜಿ ಸ್ಟಾರ್ ರವಿಚಂದ್ರ ನಂಗ್ ಕಣ್ಣಿರ್ಬೇಕು ಅವ್ನ ಎರಡು ಕಣಕ್ಕಿರ್ತದ ಮೊದಲ್ ಪ್ರಭಾಕರ್ ಗೋಡೆ ಇರ್ಬೇಕು ಇರ್ದಿದ್ರೆ ವ್ಯವಹಾರ ಗಿಟ್ಟಂಗಿಲ್ಲ ನಮಗ ಬಜಿತಿ ಬತ್ತಪ್ಪ ಯಾವಾರ ನಮ್ಗೆ ವಿಷ್ಣುವರ್ಧನ ರೋಡ್ಗೆಲ್ಲ ಫೈಟಿಂಗ್ ಆಡ್ಬೇಕು ಕೆಳಗಿಂತ್ರ ಮ್ಯಾಗಿಂತ್ರ ಹಿಂದಿಂತ್ರ ಮುಂದಿಂತ್ರ ನೋಡಿದ್ರೆ ಸೇಮ್ ಉಪೇಂದ್ರ ಇವ್ 5 ಗುಣಗಳು ಒಬ್ಬನ ಹತ್ರನೇ ಇರ್ಬೇಕು ಅಷ್ಟು ಹಾ ಮತ್ ನಾ 5 ಮಂದಿನ ಕೇಳಿನ ಅಂತ ಹೇಳಿ 5 ಮಂದಿನೂ ತಗೊಂಡ್ಬರ್ಬೇಕು ಆ 5 ಮಂದಿಗೆ ನಾ ಒಬ್ಬಕ್ನ ಸುಧಾರ್ಸಕ್ ಸಾಧ್ಯನಾ ಹಿಂದಕ್ಕೆನ ಇದ್ಲಂತಲ್ಲಕಿ ದಾಪರ್ತಿ ದಾಪಾರ್ತಲ್ಲ ನಿಮ್ಮೊಂದ್ ಕೋಡಿ ಮತ್ತೇನಕ್ಕೆ ದೂಪಾರ್ತಿ ಮತ್ತ ಆಕೆ 5 ಮಂದಿನ ಮಾಡ್ಕೊಂಡಿದ್ಲಂತ ಮತ್ ನಾ ಈ ಕಲಿಯುಗದಾಗ ಪಂಚಾಯತಿ ಆಗ್ಬಾರ್ದು ಏ ಪಂಚಾಯತ್ ಆವಣಿ ಪಂಚಾಂಗ ತೆಗಿಯಕತ್ತೀನಿ ಸೋಮ್ಯರ್ಲಿ ಹೌದು ಬಿಡು ಈಗ ನೀನೇ ಹೋಗ್ಬಿಡಲ್ಲ ಸೋಮ ಬಿಚ್ಕೋಟ್ ಬಿಚ್ ಕೋಟ ಬಿಚ್ಕೋಟ್ ಇಲ್ಲ ನಾ ಬಿಚ್ಚೋದಲ್ಲ ಇಲ್ಲ ನೋಡಿ ಟೋಪಿ ತಗೋ ಅವ್ವ ಸಿಗರೇಟು दमरी दम मिट जाए दम बोल शुभ शाम हरे कृष्णा हरे राम राजा मुद्दु राजा ನೂಕುವಂತ ಕೋಪನನ್ನ ಲೇಕೆ ಸರಸದ ವೇಳೆ ದೂರ ನಿಲ್ಲುವೇಕೆ ದೂರ ಏಕೆ ನಿನಗಾಗಿ ಬರುವೆ ಒಲವನ್ನ ತರುವೆ ನನಗೆಲ್ಲ ನಿನದೇ ನಾನಿರುವುದೇ ನಿನಗಾಗಿ ನೀನಿರುವುದೇ ನನಗಾಗಿ ಕಣ್ಣೀರೇಕೆ ಬೆಸುತ್ತಿರೇಕೆ
ಕಣ್ಣೀರೇಕೆ ಬಿಸಿ ಉಸಿರೇಕೆ ಬಾಳುವೆರೆಲ್ಲ ಹಾಯಾಗಿ ಬಾಳುವೆರೆಲ್ಲ ಹಾಯಾಗಿ ನಾನಿರುವುದೇ ನಿನಗಾಗಿ. ಅಳುವುದೋ ನಗುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನದೇ, ಇವರಿಬ್ಬರ ನಡುವೆ ನಾನು ಹೇಗೆ ಬಾಳಲಿ, ಅಳುವುದೋ ನಗುವುದೋ. ಏ ಹೋರ ಕಡೆ ಕಂಟಿ ಮರಿಗರ ಹೋರ್ಲಿ ಆ ಕಡೆ, ಹೋರ ಕಡೆ ಕಿಟ್ಟಿನ ಬಾಳಾಗೈತಿ ನಿಮ್ಮದು. ಮತ್ತೆ ಅಲ್ಲಿ ಸೊಳ್ಳೆ ಬಾಳದಾವ್, ಸೊಳ್ಳಿ ಬತ್ತಿ ತೊಂದ್ ಹೋರಿ. ಮಚ್ಚರ್ದಾರ ತಗೊಂಡ್ ಹೋಗ್ಬೇಡ. ಅಲ್ಲೇ ರಾಜ ಅವ್ರ ಅಪ್ಪ ನಿಂತ ನೋಡೋದಾರು ಇಲ್ಲಲ್ಲ ನಿನಗೆ. ಅಲ್ಲ ನಾ ಏನ್ ಹೇಳಕತ್ತೀನಿ, ನಾ ನಿಮ್ಗೇನು ನಿಮ್ಮ ಮರ್ಯಾದೆ ಕುಂದು ತಂದ್ರೆ ಅವ್ರಿಗೆ ಏನ್ರಿ ಡ್ರೆಸ್ ಭಾಳ ಚಂದ ಹೊಲಿಸಿರಿ, ಎಷ್ಟು ಕೊಟ್ರಿ ಅಂತ ಕೇಳಕತ್ತೀನಿ. ಭಾರಿ ಚಂದ ಕಾಣ ಹೆಣ್ಮಕ್ಳನ್ನ ಕೇಳೋದ್ರೊಳಗೆ ನಮ್ಮನ್ನ ಕೇಳಕ್ಕೆ ನಾವು ಸತ್ತೀವಿ. ಯಾವ ನೀವೇನೋ ನಿಮ್ಮ ಲಹರಿ ಒಳಗೆ ನೀವು ಇದ್ರಿ, ಲಹರಿ ಒಳಗೆ ನಿಮ್ಮ ಲಹರಿ ಒಳಗೆ ನೀವು ಆ ಕಡೆ ನಡೆಸಿರೋಣ ಯಾವ ಗೊತ್ತೈತಲ್ಲ. ನಮಸ್ಕಾರ ರೀ. ಏನ್ ಲಗ್ನ ಕೊಂಡ್ರ? ಹ್ಞೂ ಪಾಲಕನ ಕೊಟ್ಟಿನಿ. ಒಬ್ಬ ಹೆಗ್ಗಣ ನಮ್ಮ ಮನೆಗೆ ಹೆದರಕ್ಕೆ ಶುರು ಮಾಡಿ ಅಲ್ಲ. ನಾ ಯಾಕೆ ಹೆಗ್ಗಣ ರಾಜ, ನನ್ನ ಮಗಳಿಗೆ ವರ ನೋಡಕ್ ಹುಬ್ಬಳ್ಳಿಗೆ ಹೊಂಟಿನಪ್ಪ. ಅದಕ್ಕ ನಿನ್ನ ಬಸ್ನಾಗ ಬರ್ಬೇಕಂತ ಮಾಡಿ ನೋಡು. ರಾಜಾಸ್ ದಿ ಬಾಲ್ಸ್ ನಮ್ಮ ಬಸ್ ಏನ್ ಡ್ಯೂಟಿಗೆ ನಾಕ್ ದಿಸಲಿಯೋಸ್ ಊಟನಾಗ ಹೋಗಿಂಗ್ಸ್ ಮಾಡಿಂಗ್ಸ್ ಲವಿಂಗ್ಸ್ ಫಾರ್ ಎ ವೆರಿ ಬ್ಯೂಟಿಫುಲ್ ಆಫೀಸ್ ಫಾರ್ಮ್ ಐ ಲಾಂಗ್ ಎಸ್ 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 ವಾಷಿಂಗ್ ಫಾರ್ಮ್ ಮಂಗ್ಯಾನ ಮಗ ನಿನಗೆ ಏನ್ ತಿಳಿತಿ ಅದು? ಬರೀ ಅಂದ್ರೆ ಏನು? ಅದು ನಮ್ಗೆ ಗೊತ್ತು. ನಮ್ಮ ಬಾಯಿ ನನ್ನ ಮಗಳು ಮಾತಾಡ್ದು ಇಂಗ್ಲಿಷ್, ನನ್ನ ಮಗಳು ಮಾತಾಡ್ದು ಎಂತಿಂತರಿಗೆ ತಿಳಿಯಂಗಲ್ಲ, ಒಮ್ಮೆ ನನಗ ತಿಳಿಯಂಗಲ್ಲ. ನೀನು ತಿಳಿದಾಗ ಶುರು ಮಾಡ್ಕೊಂಡು ನೀವು ಟಶ್ ಅಂತ ಹೇಳಿ. ಹಂಗಲ್ಲಪ್ಪ, ಅದು ನಮ್ಮಪ್ಪ ಬಾಳ ಒಳ್ಳೆ ಹೋದಾನ. ನಿನ್ ಬಸ್ ನೇ ಕುಂದ್ರಿಸ್ಕೊಂಡು ಗುಡ್ಡದ ಮೇಲೆ ಹಾಸಿ ಹುಬ್ಬಳ್ಳಿಗೆ ಹೋಗಿ ಮುಟ್ಸು ಅಂದೆ ನಾನು. ಗುಡ್ಡದ ಮ್ಯಾಗ ಹೋಗಿ ಆದ್ರೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ನಾನು 4 ದಿವಸ ರಜೆ ತಗೊಂಡೇನಿ. ರಜಾ ಹಾಕವ್ರಿ ಅವ. ಯಾಕೆ? ನಾ ಊರಿಗೆ ಹೋಗ್ತೇವೆ ರಜಾ ಹಾಕವಲ್ಲ, ನೌಕರಿಗೆ ರಜಾ ನಿಮ್ ಕುಡುಂಬ ಅವ. ಯಾಕೆ ರಜಾ ಹಾಕದಪ್ಪ? ಆ ಊರ್ ನೀರು ಈ ಊರ್ ನೀರು ಕುಡಿದು ಮೂಗಿ ನೆಗಡಿ ಆಗ್ಬಿಟ್ಟೈತಿ. ಮೂಗಿಗೆ ಅದನ್ಯಾಕ ತೋರಿಸ್ತಿ ಬಿಡು. ಮತ್ತೆ 70mm ಟಾಕೀಸ್ ನೋಡ್ದಂಗ ಮೂಗಿಗ ನೆಗಡಿ ಬಂದತ್ತಲ್ಲ ನಿನಗ. ನಮಗ್ ಬರೇ ಕಿವಿಗ್ ಬರ್ತಾವಪ್ಪ ನೆಗಡಿ. ನೆಗಡಿ ಬಂದ್ರೆ ಯಾಕೆ ವಿಚಾರ ಮಾಡ್ತೀರಾ? ಶಂಟಿಕ್ಷ ಮಾಡ್ಕೊಂಡ್ ಕೊಡ್ರಿ, ಕಡಿಮೆ ಆಗತ್ತೆ. ದೇಕ ಸರಕ್ರೆ ದೇಕ್ತು ಬಾ ಸ್ವಲ್ಪ ತಿಳಿತೈತೆ ನೀನ್ ನಾವ್ ನಿನಗ. ನೀ ಇಷ್ಟೊಂದು ನಡು ನಿಂತ ದೇಕ್ ದೇಕ ಅಂದ್ರ ದೇಕ್ಲಾರ್ದು ಇರ್ತಾನೆ. ಇದ ಚಾನ್ಸ್ ಅಂತ ದೇಕೆ ಕೈ ಬಿಡ್ತಾನ. ಯಾವ ಜಿಲ್ಲಾ ಅದಾವಪ್ಪ ನೀನ್? ನಾವು ಗುಲ್ಬರ್ಗ ಜಿಲ್ಲಾ. ದೇಕಂದ್ರ ನಮ್ಮ ಕಡೆ ಕೇಳಂದಂಗ ಅದು. ದೇಕಂದ್ರ ಕೇಳು, ಕೇಳಂದ್ರ ನೋಡು, ನೋಡಂದ್ರ ಹೊಳ್ಳಿ ದೇಕ್. ದೇಕಂದ್ರ ಒಳ್ಳೆ ಮಲ್ಕೋ. ಇವತ್ತು ಏನ್ ದೇಕ? ಅದಕ್ಕೆ ನನ್ನ ಮಗಳು ಒಂದು ವರ ನೋಡಕೊಂತೀನಪ್ಪ. ಅದಕ್ಕೆ ನೀನ್ ಬಸ್ಸಿನಾಗ ಬರ್ಬೇಕಂತ ಮಾಡಿದ್ದೆ. ಯವ್ವ ಬಾಳ ನನಗೆ ಕಿವಿಗೆ ಬಾಳ ಬೇಜಾರಾಗೈತಿ ಇವತ್ತು. ಕಿವಿಗೆ ಬಾಳ ಬೇಜಾರಾಗೈತ, ಮನ್ಸಿಗೆ ಆಗಿಲ್ಲ. ನನ್ನ ಮನುಷ್ಯನ ಸಂತೋಷಕ್ಕೋಸ್ಕರ ಹೋಗಿರೋ ಬಕುತಿ. ನಮ್ಮಪ್ಪ ದಿನ ಬೆಳಗ್ಗೆ ಎದ್ದ ತಕ್ಷಣನೇ ಯಾವ್ದಾದ್ರು ಊರಿಗೆ ಹೋಗ್ಬೇಕಾದ್ರೆ ಭಕ್ತಿ ಕಡೆ ಕೇಳಿ ಹೋಗ್ತಿದ್ದ. ನಮ್ ಟೇಪ್ ಕೆಟ್ಟೈತಿ ಇವತ್ತು. ಭಕ್ತಿ ಬೇಕಲ್ಲ. ಕೃಷ್ಣ ದೇವಣ್ಣ ಮರ್ಯಾರೆ, ದೇವಣ್ಣ ಅಭಿ ನೈ ಮರ್ಯಾರೆ, ದೇವಣ್ಣ ಅಭಿ ಜಿಂದಾ ರೇ. ಮೂರ್ಹಾರೆ ಮೂರಾರೆ ಯಮುನಾ ತೀರ ವಿಹಾರಿ ಗೋಪಿ ಮಾನಸ ಹಾರಿ ಶೌರ್ಯ ಚೌರಿ ಶೌರ್ಯ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ. ನಾರಿಯ ಸೀರೆ ಕದ್ದ ರಾಧೆಯ ಮನವಾ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವಾ ಗೆದ್ದ, ಕಳ್ಳರ ಕಳ್ಳ ಇವನು ಬಂದ ಮೋಹದ ಮೋಡಿ ಹಾಕಿದ. ಚನ್ನಿ ಬಾರೇ ಚನ್ನಿ ಇಲ್ಲಿ ಕಂಡಕ್ನಲ್ಲಿ, ಚನ್ನಿಯಲ್ಲಿ ಕಂಡಕ್ನಲ್ಲಿ. ನಾ ನಿಮ್ದಂತ ಮಾಡಿದ್ರಿ. ಭಕ್ತಿಗೆ ಚಾಲಿ ಸೀರೆ ಕತ್ತ ಲಂಗ ಕತ್ತ ಲಂಗ ಕತ್ತ ಅವ ಇದನ್ನ ಕದ್ದ. ನಾವು ಯವ್ವ ಮಗಳ ಮಣ್ಣಿನ ಒಂದೆರಡು ಲಂಗ ಕೊಳ ಹೋಗಿದ್ದವಳು. ಇದೇ ನನ್ನ ಮಗನ ಕೈವಾಡ ನೋಡ್. ಮತ್ತೆ ಕದ್ದು ಕೌದಿ ಹೊಲಸ್ಕೊಳಕತ್ತ ನಾವು. ಕವಲೆ ಮಕ್ಕಳಪ್ಪ. ಭಕ್ತಿ ಅಂದ್ರ ಭಕ್ತಿ ಹಾಡು ಹಾಡ್ಬೇಕು. ಹೆಂಗ್ ಹಾಡ್ಬೇಕು? ಭಕ್ತಿ ಶ್ರದ್ಧೆಯಿಂದ ಹಾಡ್ಬೇಕು. ಕೇಳೋರೆಲ್ಲ ತಮ್ಮ ತಮ್ಮ ಕಿವಿಗಳನ್ನ ಬಿಚ್ಚಿ ಮಗ್ಗಲ್ದಾಗ ಇಟ್ಕೊಂಡು ಕುಂತ ಕೇಳಿರ್ಬೇಕು. ಯಾಕಂದ್ರೆ ಒಂದ್ ತಾಸು ಕಿವಿ ನಾಷ್ಟ ಮಾಡಿವಾರಲ್ಲ. ಮುಚ್ಕೊಡ್ರಪ್ಪ. ನಾವು ಪೂಜಾ ಮಾಡೋ ಪದ್ಧತಿನ ಹಂಗೈತಿ. ನಾವು ದಿನ ಬೆಳಗ್ಗೆ ಎದ್ದ ತಕ್ಷಣ ನಾಷ್ಟ ಮಾಡಿ, ಜಳಕ ಮಾಡಿ, ಊಟ ಮಾಡಿ, ದೇವ್ರ ಪೂಜೆ ಮಾಡಕ್ ಕುಂತ ಬಿಟ್ಟಿವಿ. ಪ್ರತ್ಯಕ್ಷ ಆಗೋರ್ಗು ಮ್ಯಾಗ ಹೇಳಂಗಿಲ್ಲ ನಾವು. ಯಾಕಂದ್ರೆ ಮೊದಲು ಇದು ತುಂಬಿರ್ಬೇಕು.
ಇದು ಖಾಲಿ ಇತ್ತು, ಪೂಜಾ ಮಾಡೋಗ್ ಲಕ್ಷ ಇದ್ರ ಕಡೆ ಹೋಗ್ತೈತಿ. ಅದಕ್ಕೆ ಫಸ್ಟ್ ಪೇಟೋಬಾ ನಂತರ ವಿಟೋಬಾ. ಕೈ ಮುರ್ರಿ ಕೈ ಮುರ್ರಿ ಕೈ ಮುರ್ರಿ. ಯಾರು ಕೈ ಮುಗಿರು. ಕೈ ಮುಗಿ ನಮ್ರ ವಿನಂತಿ. ಚಪ್ಪಲ್ ಬಿಡಬೇಕಾಗಿ ನಂಬರ್ ವಿನಂತಿ. ಚಪ್ಪಲ್ ಬಿಡ್ರಪ್ಪ. ಬಿಟ್ಟಂಗ್ ಮಾಡ್ತೀಯಲ್ಲ ರಿಕಾಮಿ ಬಿಡು. ಸೋಮವಾರ ಬಿಟ್ರೆ ತುಡುಗ್ ಮಾಡ್ತಾರೆ, ನಿನ್ಗೇನು ಗೊತ್ತೈತಿ? ಅದು ನಂಬಿಕೆ ನೋಡ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ. ಮಾನವ ದೇಹ ಕೋಳಿ ಮಾಂಸದ ಅಡಿಗೆ, ಕೋಳಿ ಮಾಂಸದ ಅಡುಗೆ, ಇದರ ಮೇಲಿದೆ ಹುಚ್ಚದ ಹೊದಕೆ, ಇದರ ಮೇಲಿದೆ ಹುಚ್ಚದ ಹೊದಕೆ, ಒಳಗೆ ತುಂಬಿದೆ ಮಸಾಲೆ ಕೊದುಗೆ. ದೇವಣ್ಣ ದೇವಣ್ಣ ಚಿಕನ್ ತಿನ್ನೋ ದೇವಣ್ಣ, ದೇವಣ್ಣ ದೇವಣ್ಣ ಮಟನ್ ತಿನ್ನೋ ದೇವಣ್ಣ, ದೇವಣ್ಣ ದೇವಣ್ಣ ಚಿಕನ್ ತಿನ್ನೋ ದೇವಣ್ಣ. ವಿಠಲ್ ಗುಡ ಆಗಿಲ್ಲ, ಅವ ಚಿಕನ್ ತಿನ್ನಕ್ ದಾಬಾಕ್ ಹೋಗ್ಯಾನ ಗೊತ್ತಾತ್ ನನಗ. ಇದು ಭಕ್ತಿ ನಡಿ ಹೋಗ ಮೇಡಮ್. ನಿಂಗ್ ಗೊತ್ತಾಗೋದಿಲ್ಲ ರಾಜಪುಟ್ಟ ಶೋನ ಮಗನೇ ಕಂದ. ನಡಿ ವಾಯವ್ವ ನಡಿ. ಚೀ ಕಳ್ಳ ನಡಿ. ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತದೇನೈತಿ? ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತದೇನೈತಿ? ಹಗಲು ರಾತ್ರಿ ನನ್ನ ಮನಸ್ಸ ಜಗತ್ತೈತಿ ಜಗತ್ತೈತಿ ಮನಸ್ಸ ಜಗತ್ತೈತಿ. ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತದೇನೈತಿ? ಯಪ್ಪ ಗರಿ 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 ಯಪ್ಪ ಅವ ಕೇಳಕತ್ತಾನ ನಿನ್ನ ಮಗಳ ಹತ್ರ ಏನೈತಿ ಅಂತ ಕೇಳತಾನ. ಆ ಪದ್ಕ ನನಗೆ ಈಗ ಬೇಕಾಗೈತಿ ಬೇಕಾಗೈತು ಮಾವ ಬೇಕಾಗೈತಿ. ಆ ಪದ್ಕ ನಿನಗೀಗ ಸಿಗೋದಿಲ್ಲ ಸಿಗೋದಿಲ್ಲ ನಿನಗೆ ಸಿಗೋದಿಲ್ಲ. ಸಿಗೋದಿಲ್ಲ ಅಂದ್ರೆ ನಾನು ಬಿಡೋದಿಲ್ಲ ಬಿಡೋದಿಲ್ಲ ಹುಡುಗಿ ಬಿಡೋದಿಲ್ಲ. ಬಿಡೋದಿಲ್ಲ ಅಂದ್ರೆ ನಾವು ತೋರ್ಸೋದಿಲ್ಲ ತೋರ್ಸಂಗಿಲ್ಲ ನಾವು ತೋರ್ಸಂಗಿಲ್ಲ. ಕೆಟ್ಟ ಹೋಗೈತಿ ಆಟ ಹಚ್ಚಿರನ. ಒಂದ್ ಕೆಲ್ಸ ಮಾಡ್ರಿ, 10,000 ಕಳ್ಕೊಂಡೇನ. ನೀವಿಬ್ರು ಇಲ್ಲಿ ಪುರೋಟ ಆಗಂಗಿಲ್ಲ, ನೀವು ಯಕ್ಷಗಾನ ಕಂಪ್ನಿಗೆ ಹೋಗ್ರಿ, ನೀವು ಅಗ್ರ ಪುರೋಟ ಆಗ್ತೀರಿ ನೀವು. ನಿನಗೇನ್ ಬೇಕು ಕೂಸೆ? ಪದಕ 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 ಬೇಕಾಗಿಲ್ಲ ನಿನಗೀಗ, ಅರ್ಜೆಂಟ್ ಗುದಿಕ್ ಬೇಕಾಗಿ. 15 ಕಳ್ಕೊಂಡೇನಿ. ನಮ್ಮಪ್ಪ ಅದು ಎಲ್ಲಿಟ್ಟಂಗ ಗೊತ್ತಾ? ಎಲ್ಲಿಟ್ಟನ? ಟರಂಕ್ನಾಗ ಇಟ್ಟಾನ. ಟರಂಕನ ಉದ್ದಕ್ ನಿಂದ್ರಸಿರ್ತಾರಲ್ಲ ಟರಂಕ್. ಟರಂಕಲ್ ಟ್ರೆಜರಿ. ಈಗ ನಿಮ್ಮ ಹತ್ರ ಹುಡ್ಕೊಂಡ್ ಟ್ರೆಜರಿ ಅನ್ನಕತ್ತೀರಿ. ಅದಕ್ ಮೊದ್ಲಿನ ಮಂದಿ ಎಲ್ಲ ಟರಂಕ್ ಕತ್ತಿದ್ರು, ಅವಾಗ ಹಿಂಗ ಅಡ್ಡ ಬೆಳೆಸ್ತಿದ್ರು, ಈಗ ಹಿಂಗ ಉದ್ದಕ್ ನಿಂದ್ರಸಾಕತ್ತಾರ ನೋಡ್ರ. ರಜ ಮನುಷ್ಯ ಜೀವನದೊಳಗ್ ಬೇಕು ಅಂತಿದ್ದು ಎಲ್ಲಾನು ಅವ್ರಿಗೆ ಸಿಗಾಕ್ ಸಾಧ್ಯ ಆಗಿತ್ತಂದ್ರೆ ಯಾರ್ಯಾರಿಗೂ ಮಾತಾಡ್ತಿರ್ಲಿಲ್ಲ ದೋಸ್ತ. ಅವ್ರವ್ರ ಪುರ್ತಕ ಅವ್ರು ಇರ್ತಿದ್ರು. ಬೇಕಂದ್ರೆ ಗೆದಿಬೇಕು, ಹೋರಾಡ್ಬೇಕು, ಕಷ್ಟ ಪಡ್ಬೇಕು. ಗೆದಿಯ ಬೇಕು ಮಗನ ಗೆದಿಯ ಬೇಕ, ಗೆದಿಯ ಮೊದಲ ಮನಸ ಕದಿಯೋ ನೀನ, ಗೆದಿಯ ಬೇಕು ಮಗನ ಗೆದಿಯ ಬೇಕು, ಗೆದಿಯ ಮೊದಲ ಮನಸ ಕದಿಯೋ ನೀನ. ಗದಿಯತೇನೆ ಮಗನ ಗದಿಯತೇನೆ ತಾಳಿ
ಜಿದ್ದು ಹಾಕಿದ ಮನೆ ಹೆಣ್ಣನ್ನು ಗೆದ್ದೊಯ್ದಿದ್ರೆ ನಮ್ಮಪ್ಪನ ಮಗನೇ ಅಲ್ಲ ನಾನು. 15,000 ರೂಪಾಯಿ ಹಾಕೊಂಡು ಹಂಗ ಹೋಗಿ ಅಂತ ತಿಳ್ಕೊಂಬಿಟ್ಟು ದಿನಕ್ಕೆ 100 ಮಂದಿ ಪಂಚ್ ಹೊಡೆದ ನನ್ನ ಮಗ ಈಕಿ ಒಬ್ಬಕ್ಕೆ ಹೊಡೆದೆ ಅಂತ ಹೊಡೆದ ಹೋಗೋಣ ತಲೆ ಕೆಟ್ಟು ಹೋಗೈತಿ. ಹಂಗೂ ಕನ್ಯೆ ನೋಡಕ್ ಹೋಗ್ಯಾನ, ಬರೋದು ಒಂದು ಡೇಂಜರ್ ಕೆಲಸ ಮಾಡೇ ಹೋಗ್ತೀನಿ. ಬಹಳ ಚೆನ್ನಾಗಿ ಹಾಡಿದ್ರಿ. ಈ ನಿಮ್ಮ ಹಾಡಿನ ಜೊತೆ ನಿಮ್ಮ ಪತಿ ಇದ್ದಿದ್ರೆ ನಿಮ್ಮ ಹಾಡಿಗೆ ಇನ್ನೂ ಮೆರಗು ಬರ್ತಾ ಇತ್ತು. ಅವ್ರೇಂದ್ ಮನೆಗೆ ಬರ್ಬೇಕು, ನಾನೆಂದ ಅವ್ರ ಜೊತೆ ನಕ್ಕು ನಲ್ದಾಡ್ಬೇಕು. ಅವ್ರಾಯ್ತು, ಅವ್ರ ಆಸ್ಪತ್ರೆ ಆಯ್ತು, ಇನ್ನುಳಿದವ್ರ ಚಿಂತೆನೆ ಅವ್ರಿಗೆ ಇಲ್ದಾಗಿದೆ. ಯಾಕೆ ನೀವು ದಂಪತಿಗಳು ಮೊದಲಿನಂತೆ ಸರಸ ಸಲಾಪದಲ್ಲಿ ಇಲ್ಲದೆ? ಪ್ರದೀಪ್, ನಿಜ ಹೇಳ್ಬೇಕು ಅಂದ್ರೆ ಮೊದಲಿನ ಹಾಗೆ ಸರಸ ಸಲಾಪದಲ್ಲಿ ಕಾಲ ಕಳೆಯುವ ಅವಕಾಶ ನನಗೆಲ್ಲಿದೆ. ಅದು ಅಲ್ಲದೆ ನನ್ನ ಜೊತೆ ಪಿಕ್ಚರಿಗೆ ಬನ್ನಿ ಅಂತ ಕೇಳಿದ್ರೆ ನನ್ನ ಜೊತೆ ಪಿಕ್ಚರ್ಗೆ ಬರೋಷ್ಟು ಸಮಯ ಕೂಡ ಅವರಲ್ಲಿ ಇರಲ್ಲ. ನಿಜವಾಗೂ ಹೇಳ್ಬೇಕಂದ್ರೆ ಪರಾಧೀನತೆಯ ಪಂಜರದಲ್ಲಿ ಬೆಳೆಯುವ ಪಕ್ಷಿ ಅಂತಾಗಿದೆ ನನ್ನ ಪಾಡು. ನೋಡಿ, ನಾನು ಇವತ್ತೇ ನಿರ್ಧಾರ ಮಾಡ್ಬಿಡ್ತೀನಿ, ಪ್ರಕಾಶನ ಬಿಟ್ಟು ನಾನು ನಿಮ್ ಬಾಳ ಸಂಗಾತಿಯಾಗಿ ಬಾಳ ಸಾಕ್ತೀನಿ. ಏನ್ ಹೇಳ್ತಾ ಇದ್ದೀರಿ ನೀವು? ಯಾಕೆ, ನಿಮ್ಗೆ ಮದುವೆ ಏನಾದ್ರೂ ಆಗಿದೆಯೇ? ಮದುವೆ ಅಂತಲ್ಲ, ಎಷ್ಟೇ ಆಗ್ಲಿ ಸ್ನೇಹಿತನ ಹೆಂಡತಿನ ವಂಚಿಸಿ ಓಡಿಸ್ಕೊಂಡು ಹೋದ ಅಂತ ನಾಳೆ ಈ ಸಮಾಜ ನನಗೆ ಬೆರಳು ಮಾಡಿ ತೋರಿಸುತ್ತೆ. ನೋಡಿ, ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಪ್ರಕಾಶ ತಂದೆ ಅಣ್ಣ ತಂಗಿಯನ್ ಬಿಟ್ಟು ನನ್ ಜೊತೆ ಬಂದಲ್ಲ, ಆಗ ತಡೆ ಹಾಕ್ತೀನ್ರಿ ಈ ಸಮಾಜ. ನೋಡಿ, ನಡೆಯುವರನ್ನ ಕಂಡು ಎಲ್ಲರೂ ನುಡಿಯುತ್ತಾರೆ ವಿನಃ ನಡೆದಂತೆ ಯಾರು ನುಡಿಯೋದಿಲ್ಲ. ನೋಡಿ, ಈ ಆಸ್ತಿನೆಲ್ಲ ನಿಮ್ ಹೆಸರಿಗೆ ಬರೆದು ಕೊಡ್ತೀನಿ. ನಿಮ್ ತೀರ್ಮಾನ ಏನಿದೆ ತಿಳಿಸ್ಬಿಡಿ. ನೋಡಿ, ಯಾವುದಕ್ಕೂ ಇಲ್ಲಿ ನಿಂತ್ಕೊಂಡು ವಿಚಾರ ಮಾಡೋದು ತಪ್ಪು. ಮೊದಲು ನೀವು ಪ್ರಕಾಶನ್ನ ಮನೆಯಿಂದ ಹೊರಗೆ ಹಾಕಬೇಕು. ನಂತರ ನಿಮ್ಮ ಆಸ್ತಿಯ ಸಮಸ್ತ ಹಕ್ಕು ನನ್ನ ಹೆಸರಿಗಾಗಬೇಕು. ಆಮೇಲೆ ನಿಮ್ಮ ಸಂಬಂಧ. ಬರ್ತೀನಿ. ಉಮಾ, ಮೊದಲಿನಿಂದಲೂ ನಿನ್ನ ಮೇಲೆ ನಂದೊಂದು ಕಣ್ಣಿತ್ತು. ಬರ್ತೀನಿ. ನನ್ನನ್ನು ಕರೀಲಿಕ್ಕೆಂದು ಬಂದಾಗ ಈ ಹೇಸಿ ಹೆಣ್ಣಿನ ಸಹವಾಸದಿಂದ ಆತನ ಕೆನ್ನೆ ಕೊಡ್ತಿದ್ದೆ. ಇವತ್ತು ಇವಳಿಂದಲೇ ನನ್ನ ಕೆನ್ನೆಗೆ ಇಟ್ಟು ಬಿತ್ತು. ಇಲ್ಲಣ್ಣ, ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ನಾನು ಇರೋದಿಲ್ಲಣ್ಣ. ನನ್ನ ಅಪರಾಧವನ್ನ ಕ್ಷಮಿಸಿಬಿಡಣ್ಣ. ಅಣ್ಣ ಅಣ್ಣ ಅಣ್ಣ. ನಿಮ್ಮ ಅಣ್ಣ ಮನೆಗೆ ಬಂದ? ಯಾರು ಹೋಗಿದ್ರು ಕರೆಯೋದಕ್ಕೆ? ಯಾರು ಹೋಗಿದ್ದಿಲ್ಲ, ಅದೇನ್ ತಿಳ್ತೀರೋ ಅವರಾಗೆ ಬಂದಿದ್ದಾರೆ. ಅಂತೂ ಒಂದು ಸಂತೋಷ ವಿಷಯ ಕೇಳ್ದಂತಾಯ್ತು. ಅಡ್ಡಿ ಇಲ್ಲ. ಹೌದು, ಇನ್ನೂ 4-5 ದಿವಸ ನಿನಗೆ ಹೊರಗಡೆ ಅಡ್ಡಾಡಬಾರ್ದು ಅಂತ ಹೇಳಿರ್ಲಿಲ್ಲ. ಮತ್ತೆ ಕಾಲಿಗೆ ಏನಾದ್ರೂ ಊನಾದ್ರೆ ಇನ್ನು ಮುಂದೆ ನಾವು ಯಾವುದಕ್ಕೂ ಭಯಪಡಾಗಿಲ್ಲ. ಯಾಕಂದ್ರೆ ನಮ್ಮ ಅಣ್ಣ ಡಾಕ್ಟರ್ ಆಗಿದ್ದಾನಲ್ಲ, ಅದಕ್ಕಾಗಿ ಹೇಳಿದೆ. ಓಹೋ, ನಿಮ್ಮ ಅಣ್ಣ ಡಾಕ್ಟರ್ನಾಗಿ ಮನೆಗೆ ಬಂದ ಮೇಲೆ ಇನ್ನು ಈ ಡಾಕ್ಟರ್ ಎಲ್ಲಿ ಮರ್ತು ಬಿಡ್ತಿರೋ ಏನು? ಜೀವ ಕೊಟ್ಟ ದೇವ್ರನ್ನ ಮರಲಿಕ್ಕೆ ಸಾಧ್ಯವೇ? ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಯಾಕೆ? ಯಾಕಂದ್ರೆ ನಮ್ ತಂದೆಯವ್ರನ್ನ ಗುಣಪಡಿಸಿದ್ಕಾಗಿ, ಅದು ಅಲ್ಲದೆ ನನ್ ಕೈ ಹಿಡಿದಂತ ಮಾತು ಕಟ್ಟದ್ಕಾಗಿ. ಆ ಸಂತೋಷಕ್ಕಾಗಿ ಬನ್ನಿ ಬಾ ಹೋಗೋಣ. ಪ್ರದೀಪ್, ನೀವು ಮತ್ತೊಬ್ಳ ಜೊತೆಯಲ್ಲಿ ಉಮಾತ್ಗೆ ಪಿಶಾಚಿ. ಅದ್ಗೆ ನಾನು ಮೊದ್ಲಂತೆ ಕುಂತಿಯಲ್ಲಮ್ಮ, ಈಗ ತಮ್ಮೆಲ್ಲರ ಸೇವನ ಓಡಾಡ್ತಾ ಮಾಡ್ತೀನಿ. ಅದಕ್ಕೆ ಮತ್ತೆಲ್ಲಾದ್ರೂ ನೋಡಿಕೊಳ್ಳೆ ನಿನ್ನ ಸೇವೆಯ ಸ್ಥಾನವನ್ನ. ಉಮಾ, ಸಿಕ್ಕವರ ಜೊತೆ ಸೇವೆಯ ಸ್ಥಾನ ಹುಡುಕೋದಕ್ಕೆ ಅವಳೇನು ನಿನ್ನಂತೆ ಬೀದಿ ಭಿಕಾರಿ ಅಲ್ಲ. ಪ್ರದೀಪ್, ನಾಳೆ ನೀವು ನನ್ನ ಕೈ ಹಿಡಿಬೇಕಾರು ನಿಮ್ಮ ಬಾಯಿಂದ ಇಂಥ ಮಾತೆ? ಮೊದಲು ಒಬ್ಬರನ್ನ ಪ್ರೀತಿ ಮಾಡೋದು, ಆ ನಂತರ ಇನ್ನೊಬ್ಬರ ಪ್ರೇಮಕ್ಕೆ ಆಸೆ ಪಡೋದು ವೇಶ್ಯಾವಾಟಿಕೆಯ ಗಾಳಿ ಸೋಕಿಲ್ಲ ನಮ್ಮ ವಂಶದಲ್ಲಿ. ಪ್ರದೀಪ್, ಪ್ರಕಾಶನ ಬಗ್ಗೆ ಏನೇನು ಹೇಳಿ ನನ್ನ ತಲೆ ಕೆಡಿಸಿದ್ರಿ, ನನ್ನ ಆಸ್ತಿನೆಲ್ಲ ಬರೆಸ್ಕೊಂಡ್ರಿ. ನೀವಿಷ್ಟು ಮೋಸ ಮಾಡ್ತೀರಿ ಅಂತ ಮೊದ್ಲೇ ನನ್ಗೆ ಗೊತ್ತಾಗಿದ್ರೆ ನಿಮ್ಮ ಮುಖ ನೋಡೋ ಪ್ರಯತ್ನ ಸಹ ನಾ ಮಾಡ್ತಾ ಇದ್ದಿಲ್ಲ. ಏನ್ ಹೇಳ್ತಾ ಇದಾರೆ ನಮ್ಮ ಅದಕ್ಕೆ? ಇವ್ರ ಕೈ ಹಿಡಿತ ನೀವು ಮಾತು ಕೊಟ್ಟಿದ್ರೆ. ಶಾಂತ, ಸ್ನೇಹಿತನ ಹೆಂಡತಿಯನ್ನ ಮೋಹಿಸುವಷ್ಟು ಅವಿವೇಕಿ ಅಲ್ಲ ಈ ಪ್ರದೀಪ್. ನಾನು ಆ ರೀತಿ ನಾಟಕ ಮಾಡ್ಬೇಕಾಗಿತ್ತು, ಮಾಡ್ದೆ. ಇಲ್ದಿದ್ರೆ ನೀನ್ ನನ್ನ ಮನೆಗೆ ಬರ್ತಾ ಇರ್ಲಿಲ್ಲ, ಇವಳ ರೂಪು ಯೌವನದ ಸೊಕ್ಕು ಮುರಿತಾ ಇರ್ಲಿಲ್ಲ. ನನಗಿಷ್ಟೆಲ್ಲ ಉಪದೇಶ ಮಾಡ್ಲಿದೆ. ಪ್ರಕಾಶನ ಬಗ್ಗೆ ಏನೇನು ಹೇಳಿ ನನ್ನ ತಲೆ ಕೆಟ್ಟಿದ್ರ, ನನ್ನ ಆಸ್ತಿಯನ್ನೆಲ್ಲ ಎಷ್ಟು ಹೋಗ್ಲ ಹೋಗ್ತಾ. ಉಮಾ,
ನಿನ್ನ ಆಸ್ತಿಯ 10 ಪಟ್ಟು ಗಳಿಸುವ ಸಾಮರ್ಥ್ಯ ನನ್ನ ಹತ್ರ ಇದೆ. ಆದ್ರೆ ಪುಷ್ಪದಿಂದ ಪುಷ್ಪಕ್ಕೆ ಹಾರಿ ಪರಾಗ ಹೀರುವ ದುಂಬಿಯ ಚಂಚಲ ಬುದ್ಧಿ ದೇವರು ನಿನ್ನಂತೆ ನನಗೂ ಕೊಟ್ಟಿಲ್ಲ. ಒಮ್ಮೆ ತಾಳಿ ಕಟ್ಟಿದವನೇ ಪತಿ, ಅವನೇ ಪರಮಾತ್ಮನೆಂದು ತಿಳಿದು ಅವನ ಅಡಿಯ ಹುಡಿಯಲ್ಲಿ ಹುಡಿಯಾಗಿ ಬಾಳಬೇಕಾದದ್ದು ಹೆಣ್ಣಿನ ಧರ್ಮ. ನೀನು BA ವರೆಗೆ ಓದಿಕೊಂಡ್ರ ಉದ್ದೇಶ ಏನು? ನೀನು ಸುಶಿಕ್ಷಿತಳು ಎಂಬುದಕ್ಕೆ ಅರ್ಥವೇನು? ಕೈ ಹಿಡಿದ ಪತಿಯ ಮನೆಯ ಕೆಲಸ ನಿನಗೆ ಹೇಸಿಕೆಯಾಯಿತು. ಗುರು ಹಿರಿಯರ ಪಾದ ಸೇವೆ ನಿನಗೆ ನರಕವಾಯಿತು. ಉಮಾ, ಕೇವಲ ಕಲಿತ ಮಾತ್ರಕ್ಕೆ ಸಿಕ್ಕಲ್ಲಿ ಸ್ವಾತಂತ್ರ್ಯ ಇದೆ ಎಂದು ತಿರುಗಾಡಿ ಮನೆಗೆ ಬಂದ್ರೆ ಭಾರತಾಂಬೆ ಉದ್ಧಾರವಾದೀತೆ. ಆದ್ರೂ ಏನೇ ಆಗ್ಲಿ ಒಂದು ಹೆಣ್ಣಿನ ಕತ್ತನ್ನು ಈ ರೀತಿ ಕೊಯ್ಬಾರ್ದು ಪ್ರದೀಪ್. ಉಮಾ, ಇಷ್ಟೆಲ್ಲ ಮಾಡಿದ್ದು ನಿನ್ನ ಕಲ್ಯಾಣಕ್ಕಾಗಿ, ಕಲಿತ ಕತ್ತೆಯ ಕಣ್ಣು ತೆರೆಸುವುದಕ್ಕಾಗಿ. ಹೋಗು, ನಿನ್ನ ವಸ್ತುನ ನೀನು ಎಲ್ಲಿ ಕಳ್ಕೊಂಡಿದೀಯೋ ಹುಡಿಕೊಂಡು ಬಾ. ಆ ನಂತರ ನಿನ್ನ ಆಸ್ತಿ ನಿನಗೆ ಬಿಟ್ಟು ಕೊಡ್ತೀನಿ. ಹೋಗೋ. ಪ್ರದೀಪ್, ನಿಮ್ಮ ಕಾಲ್ ಹಿಡಿದು ಬೇಡ್ಕೊಳ್ತೀನಿ, ದಯವಿಟ್ಟು ನನ್ನ ಮಾಂಗಲ್ಯ ನನಗೆ ದೊರಕಿಸ್ಕೊಡಿ. ಪ್ರದೀಪ್, ನನ್ನ ಮಾಂಗಲ್ಯ ನನಗೆ ದೊರಕಿಸ್ಕೊಡಿ. ಹೇಳು. ನೋಡು, ನೀನು ನನ್ನ ಸ್ನೇಹಿತನ ಹೆಂಡತಿ. ನಿನ್ನನ್ನು ಮೋಹಿಸಿ ನಾನಾವ ಪಾಪದಲ್ಲಿ ಬೀಳ್ಬೇಕಾಗಿದೆ? ನನ್ನ ಕೈಯಿಂದ ಮುರಿದು ಹೋದ ಈ ನಿಮ್ಮ ಸಂಸಾರ ನನ್ನ ಕೈಯಿಂದಾನೇ ಸರಿಪಡಿಸ್ತೀನಿ. ದಯವಿಟ್ಟು ತಪ್ಪು ಭಾವಿಸ್ಕೊಳ್ಬೇಡ. ಕಾಲ್ರ ಬರುವ ಪೂರ್ವದಲ್ಲಿ ಚುಚ್ಚುಮದ್ದನ್ನು ಉಪಯೋಗ ಮಾಡದಂತೆ ನಾಳೆ ನಿಮ್ಮ ಜೀವನದಲ್ಲಿ ವಿರಸದ ಹೊಗೆ ಆಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ನಾಟಕ ಆಡಬೇಕಾಯಿತು. ಶಾಂತ, ನಿನ್ನ ಅತ್ತಿಗೆನ ಕರ್ಕೊಂಡು ಮನೆಗೆ ಹೋಗು. ಬನ್ನಿ ಅದಕ್ಕೆ ವಾರಮ್ಮ ಹೋಗೋಣ. ಬುರ್ಕಾ ಹಟಾವ್, ಮಸಡಿ ದಿಕ್ಕಾವ್. ಹಂಗೆಲ್ಲ ತೋರಿಸ್ಬಾರ್ದು. ಯಾಕೆ? ನಾವೀಗ ಹೊಸದಾಗಿ ಮದ್ವೆ ಆಗಿ ಬಂದಿವಿ, ನಮ್ಮ ಮ್ಯಾಲ ಪರಪುರುಷರ ಕಣ್ ಬೀಳ್ಬಾರ್ದು. ಪರಪುರುಷರ ಎಲ್ಲ ನಮ್ಮ ಅಣ್ಣಂದಿರ ಅದರ ಇವೆಲ್ಲ. ಎಲ್ಲರೂ ಬಂದಿಹರೆ, ಎಲ್ಲರೂ ಬಂದಿಹರು, ಎಲ್ಲರೂ ಮಾಡುವರೆ, ಎಲ್ಲರೂ ಮಾಡುವರು. ಏನು ಆಶೀರ್ವಾದ 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 ಮಾಡ್ರಪ್ಪ. ಮಾಡಿ ಎಲ್ಲರೂ ಬಂದು ಮಾಡ್ತಾರೆ. ಏನು ಮಾಡಿದ್ರೆ ಹೌದು, ಇವ್ರು ಯಾರನ್ನ ನಮ್ಮ ಮದ್ವೆ ಕರ್ಕೊಂಡು ಹೋಗ್ಲಿಲ್ಲಲ್ಲ ನಾವು. ನಿಮ್ಮ ಅಪ್ಪನಿಗಾದ್ಲ ಹಿಂಗಂತೀಯ? ನಾವು ಬರುದಾಗ ಮದುವೆ ಮಾಡ್ಕೋಬೇಕಾಗಿತ್ತಲ್ಲ, ಈಗ ತೊಟ್ಲ ಕಾರಣಕ್ಕೆ ಬರ್ತಾರ. ಹೋಗ್ಲಿ ಬಿಡಿ. ಇವ್ರು ಅಲ್ಲಿ ಬಂದ್ರೆ ಏನ್ ಮಾಡ್ತಿದ್ರು? ಒಂದ್ 25-30 ರೂಪಾಯಿ ಊಟ ಮಾಡ್ತಿದ್ರು, ಒಂದ್ 3-4 ರೂಪಾಯಿ ಯಾರು ಮಾಡ್ತಿದ್ರು, ಮಾಡಿದ ಖರ್ಚು ಹೊಂಡ್ತಿರ್ಲಿಲ್ಲ. ವೇಸ್ಟ್. ಹಂಗನಬೇಡ. ಈಗೆಲ್ಲ 100 ಮಂದಿನ ಬಂದು ಕುಂತಾರ. ಈಗಲ್ಲ ಎಲ್ಲ 100 ಕೊಟ್ಟು ಹೋಗ್ತಾರ ನೋಡಿ. ಈಗೆಲ್ಲ ಅಂತ ಮಂದಿನ ಏನ್ ಗಂಗಾವತಿ ಇಲ್ಲೇನು ಎರಡೆರಡು ಬೆಳಿ ತೆಗಿತಾರ. ಇಲ್ಲೇನು ಕಮ್ಮಿ ಆಗೈತೆ ಮಾರೈತಿ ಎಲ್ಲ. ಹೆಸರು ಹೆಸರು ಹೇಳ. ನಾ ಹೇಳ್ಬೇಕಾ? ಯಾಕೆ ನಾಚಿಕೆ ಬರಾಕತ್ತೈತಿ? ಇಲ್ಲ, ನಾಚಿಕೆ ಇಲ್ಲ. ಹಂಡಿ ಸಂಧ್ಯಾ ಕುತ್ಕೊಂಡು ಹುಂಡಿ ತಿಂತಾಳ ಚೆನ್ನಿ. ಏನ ದಾಸರ ಪದ ಹೇಳ್ದಂಗ ಐತಿ? ಮತ್ತೆ ಚಲೋದಂಗ ಹೇಳ. ಹಂಡಿ ಸಂಧ್ಯಾ ಕುಂತ್ಕೊಂಡು ಹುಂಡಿ ತಿಂತಾಳ ಚೆನ್ನಿ. ಇದು ನಂಗೆ ಹಿಡಿಸ್ಲಿಲ್ಲ. ಇನ್ನೊಂದ್ ಸ್ವಲ್ಪ ಹೇಳ. ಹಂಡಿ ಸಂಧ್ಯಾ ಕುತ್ಕೊಂಡು ಉಂಡಿ ತಿಂತಾಳ ಚೆನ್ನಿ. ಗೋಡೆ ಅಂತ ತಗಣಿ ಹಾಕ್ಯಾವ ಶಗಣಿ. ಒತ್ತಿ ನೋಡಂದ್ರ ನೆಕ್ಕಿ ನೋಡ್ತಾನ ರಾಜ. ಇದ್ಯಾ ನಮ್ಮನ ಇದು ಮೂಸ್ ಒತ್ತಿ ಮಾಡಿ ನೆಕ್ಕಬೇಕ ಶಗಣಿನ. ಹೌದೀಗ ನಮ್ಮ ಅಪ್ಪ ಮನ್ ಕೇಳಿದ್ರೆ ಏನ್ ಹೇಳೋದು? ಏನ್ ಗಪ್ ಚುಪ್ ಮದ್ವಿ ಆದ್ಮೇಲೆ ಗಪ್ ಹಿಡ್ಕೊಂಡ್ಬಿಡುದು. ಜಾಡ್ಸಿ ಒದಿತಾನವ. ಒದ್ರೇನ್ ಮಾವ ಒದ್ದಂಗಪ್ಪ. ಹೆಣ್ಣು ಕೊಟ್ಟ ಮಾವ ಬಾಳಿಗೆ ಕಣ್ಣು ಕೊಟ್ಟು ದೇವ್ರು ಅಂತ ಹೇಳಿ. ಬಾ 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 ಬಾ, ಅದ್ಯಾ ನಮ್ಮನೆ ಪ್ರೀತಿ ಬಂತ ನಮ್ಮ ಅಪ್ಪನ ಮೇಲೆ ನಿಂಗ. ಈಗ ನಾನು ಮಾವನ ಪ್ರೀತಿ ಮಾಡವ. ಎಲ್ಲಿಗೆ ಬಂತ ನೋಡ್ ಪರಿಸ್ಥಿತಿ. ಗಣಸೂರ್ನ ಪ್ರೀತಿ ಮಾಡಾಕತ್ತಾರ. ನಂದೇನ ಕೆಲಸ? ಬಾಯಲ್ಲಿ ಸಿಟಿ ಹೊಡೆದು ಹೊಂಟಿಲ್ಲ. ಬಾಯಲ್ಲಿ ಏನ್ ಕೇಳ್ತಿ ಅದನ್ನ? ಏಕ ನೀ ನಮ್ಮಪ್ಪನ ಪ್ರೀತಿ ಮಾಡ್ತಿ ಅಂದ್ಮೇಲೆ ನಿನ್ನ ಹತ್ರ ನಂದೇನ ಕೆಲಸ? ಬಿಟ್ಟು ಬಿಡು, ಮತ್ ಬೇರೆ ನೋಡ್ಕೊಂತೀನಿ. ನಾನ್ ಬೇರೆ ಕಾಯ್ಕೊಂಡು ಕುಂಟಾರ ಬಿಡು. ಈಗೇನ್ ರೆಡಿನ ಕುಂತಾರ ಅವ್ರು. ಎಷ್ಟೊತ್ತಿಗೆ ಬಂದವಳ ಅಂತ ತಕೊಂಡ ನಿನ್ನ ನೋಡು. ಹಂಗನಕ್ ಹೋಗ್ಬೇಡ. ಈಗ ನಿನ್ ಮೇಲೆ ಪ್ರೀತಿ ಮಾವನ್ ಮೇಲೆ ಹೆಂಗ್ ಮಾಡಕ್ ಬರ್ತೈತಿ? ಮಾವನ್ ಮೇಲೆ ಪ್ರೀತಿ ನಿನ್ ಮೇಲೆ ಹೆಂಗ್ ಮಾಡಕ್ ಬರ್ತೈತಿ? ನಿಂದ ಬೇರೆ ಮಾವಂದ ಬೇರೆ. ಅದ್ರಾಗ ಎರಡೆರಡು ಟೈಪ್ ಪ್ರೀತಿಗೆ. ಹೌದು ಮತ್ತೆ. ನಡಿ. ನನ್ಗೆ ಗೆದ್ದೈತಿಗ, ನನಗೆ ಗೆದ್ದೈತಿಗ. ಏನ ಹುರ್ರಪ್ಪ ಶಿವಾಯನಮ್ಮ, ನಾನೇನ್ ಮಾಡ್ಲಿ ಅದಕ್ಕೆ? ಅದಕ್ಕೆ ಒಂದು ಒಗಿ. ಏನ ಒಗಿ ಅಂದ ಏನು? ಹುಡುಕಾಕತ್ತೀನಿ ಒಗ್ಯಾಕ. ಏನ್ ಕಲ್ದ? ಹಾಡ್ 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 ಹೇಳ್ಬೇಕಾ? ಹಂಗ ಹುರುಪು ಬರ್ಬೇಕು. ಬಂದು ನಿನ್ನ ಸೊಟ್ಟದಾಗ ಕುಂತಿರ್ಬೇಕು ಇಲ್ಲಿ. ಅದ್ಯಾಕೆ ಕುಡ್ದಿತ್ತು ಆಮೇಲೆ? ಅಲ್ಲ ಎಲ್ಲಿ ಹೇಳ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ
ಬಂತಪ್ಪ. ಅದೇ ಹುರುಪು ಬರ್ಲಿ ಅಂದ್ರೆ ಇದು ಹುರುಪು ಹೆಂಗಂತ ಗೊತ್ತಾರ ಕುಷ್ಠ ಹೋಗ್ಬೇಡ ಯಾವಾ ಹಿಂಗ ಹುರುಪು ಬಂದ ನಮ್ದು ಹುರುಪು ಬರ್ಬೇಕು. ಈಗ ಹೇಳ್ತೀನಿ ನೋಡಿ. ಹಾ ಈಗ ನೋಡಿ. ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾಗಿ ನಾ ಹುಟ್ಟಿದ ಮನೆಗೆ ಎರವಾಗಿ ನಾ ಹುಟ್ಟಿದ ಮನೆಗೆ ಎರವಾಗಿ ಹಡೆ ನೀಂಗ ಸೈ ಮಾಡ್ಬಾರ್ದಂತ. ನಾಯಿ ಕುನಿಗತೆ ಒದರ್ಕೋತ ಇದೆಯಾ ಅಂತ ಹುರುಪ ಇದು ಈ ರಮಣಿ ಅದ ಹುರುಪು ಬರ್ತದೆ ತರಬೇಕ ಹಿಂಗ ಹಾಕತ್ತ ಹುರುಪು. ನನಗೇನು ಒಟ್ಟ ಹುರುಪಿಗೆ ಎಬ್ಸಕ್ ಬರಂಗಿಲ್ಲ ಅಂತ ತಿಳ್ಕೊಂಡೇನಿ. ಹ್ಞೂ ನೋಡಿಗ ಹೆಂಗ್ ಹುರುಪಿಗೆ ಎಬ್ಸ್ತೀನಿ ನೋಡಿಗ. ಶೋಭಾನವೇ ನೀರೇ ಶೋಭಾನವೇ ನೀರೇ ಶೋಭಾನ ಎನ್ನೀರಿ ಶಿವಗೆ ಶೋಭಾನವೇ ಹೆಂಗ ಮಕ್ಕೊಂಡ ನಾ ಸೋ ಅಂದೆ ಸೋಗೆ ನಾನು ಇಷ್ಟೊತ್ತನ ಎದ್ದೈತಿ ಎದ್ದೈತಿ ಅನ್ನಕತ್ತೈತಿ ಈಗ ಮಕ್ಕಂತ ಎಬ್ಸ್ತೀನಿ ನನ್ನ ಗಂಡ ನನಗೆ ಎಬ್ಸೋದು ಗೊತ್ತಿರಂಗಿಲ್ಲ. ಹೆಂಗ ರೇವೇಶ್ ಕರ್ಕೊಂಡು ಹೋಗ್ತೀನಿ ನಾನೀಗ. ಜೋಕುಮಾರ ಚಿತ್ತ ಚೋರ ಜೋಕುಮಾರ ಚಿತ್ತ ಚೋರ ನನ್ನ ಬಂಗಾರ ರಾಗ ರಂಗು ಕೂಡೈತೆ ಗಾಳಿ ಗಂಧ ತಂದೈತೆ ಸಂಗ ಸೇರೋ ಸೊಗಸಗಾರ ರಾಗ ರಂಗು ಕೂಡೈತೆ ಗಾಳಿ ಗಂಧ ತಂದೈತೆ ಸಂಗ ಸೇರೋ ಸೊಗಸಗಾರ. ನಿಂಗ ಹುರು ಬಂತು ಹುರುಪು ಬಂದ ನಂಗೆ ಹೆದರಿಕೆ ಬರಾಕತ್ತೆ. ಯಾಕೆ ಹೆದರಿಕೆ? ನಮ್ಮಪ್ಪ ಬೈತಾನ. ಯಾಕೆ ಬೈತಾನ? ರಾಜ ನಂಗೆ ಹೆದರಿಕೆ ಬರಾಕತ್ತೆ. ಅದ್ರ ಬೇಡ ನಮ್ಮಪ್ಪ ಬೈತಾನ. ನಾ ಅದನ್ನ ಬಿಡು ಸುಮ್ಮನೆ. ನಂಗೆ ಹೆದರಿಕೆ ಬರಾಕತ್ತೆ. ಯಾಕೆ ಹೆದರ್ತಿ? ನಮ್ಮಪ್ಪ ಬೈತಾನ. ಕೋಳಿ ಮುರಿದಂಗ ಮುರಿದು ಬಿಡ್ತು ಸುಮ್ಮನೆ. ನನ್ನ ಗಂಡನೇ ಏನು ನನ್ನ ಪ್ರಿಯತಮಿ ಹಳ್ಳ ಅಂತ ಸಳದಂಗ ಆತ್ ನೋಡಿ ಯಾರೋ ನನ್ನ ಒಂದು ಚಿಕ್ಕ ಮಾತನ್ನ ನಡೆಸಿಕೊಡುವಿಯಾ? ಹೇಳು. ನಿನಗಾಗಿ ಜೀವ ಎಂಥ ತ್ಯಾಗಕ್ಕೂ ಸಿದ್ಧಿ. ಹೌದೇ? ನೀರಿಲ್ಲದ ಬಾವಿ ಬೀಳ, ಕರೆಂಟ್ ಇಲ್ಲದ ಕಂಬ ಏರ್ಲ. ಹೇಳು. ಬೇಡ ಪ್ರಿಯತಮ್ಮ, ಇವೆರಡು ಮಾಡಿದ್ರು ನೀನೇನು ಸಾಯೋದಿಲ್ಲ. ಇದನ್ನ ನೀ ನನ್ನ ಕುತ್ತಿಗೆಗೆ ಹೇಗೆ ಕಟ್ಟಿದ್ಯಾ ಪತಿದೇವ? ಮಾಂಗಲ್ಯಂ ತಂತು ನಾನೇನಾ ಮಮ ಜೀವನ ಹೇತು ನಾಮ ಹಿಂಗ್ ಕಟ್ಟಿದ್ದೀನಿ. ಅದನ್ನ ಹಂಗೆ ಹರ್ಕೊಂಡ್ಬಿಡು. ಹಾಗೆ ಕರೆದುಕೊಂಡು ಹೋಗಿ ಇವನಿಗೆ ಕಟ್ಲಾ? ನಂಗ ಅವಾಗ ಬೇಕಾಗಿತ್ತಂತಪ್ಪ, ಈಗ ಬೇಡಾಗಿತ್ತಂತಪ್ಪ, ನೀ ಹರ್ಕೋಬೇಕಂತಪ್ಪ. ಹಂಗಲ್ಲ ಅನ್ಬಾರ್ದು, ತಾಳಿಲ್ಲ ಇದು. ನಂಗ ಅವಾಗ ಬೇಕಾಗಿತ್ತಂತಪ್ಪ, ಈಗ ಸಾಕಂತಪ್ಪ, ನೀ ಹರ್ಕೋಬೇಕಂತಪ್ಪ. ಹಂಗಲ್ಲ ಅನ್ಬಾರ್ದಪ್ಪಿ ಸುಮ್ಮನೆ. ನೀ ಜಾಸ್ತಿ ಈಗ ನೀ ಸಾಕಂತಪ್ಪ. ಏನಿದು ಸಾಕಂತಪ್ಪ? ಮತ್ ಬೇರೆ ಏನ್ ಮತ್ ಬೇರೆ? ಏನ್ ಮತ್ ಬೇರೆ? ಕಟ್ಟಿರ್ತೀರಿ, ಕಟ್ಟಿಂದ ಗುರ್ರ ಅಂತ ನಿಂದಿರ್ತೀರಿ. ಕಟ್ಟೋಕ್ಕಿಂತ ಮುಂಚೆ ನೀವೆಷ್ಟ ಗುರ್ರ ಅಂದಿರ್ತೀವಿ. ನೀನ್ ಹಂಗ ಈಗ ನಾವು ಗುರ್ರ ಅಂತೀವಿ, ನೀವ್ ಮ್ಯಾವ್ ಅನ್ಬೇಕು. ನಕೋಗೆ ನಕೋಗೆ ಚೋಡ್ಗ ನಕೋ ಚೋಡ್. ಈ ಪಾಲ್ಸಿ ಇಲ್ಲ ಬೇಡ, ಹರ್ಕೋ. ತಾಳಿ ಹಾಗೆ ತಾಳಿ ಹಾಗೆ ತಾಳಿ ಹೇಗೆ ಜೋಗೆ ತಾಳಿ ನಂಗೆ ಬಂಗಾರ ತಾಳಿ ಬೇಡ, ನಂಗ ಹರ್ಕೋ. ನಿನ್ನ ಮತ್ ನೋಡ ಮತ್ತದ ಹೊಡಿತಿ ಹೊಡೆ ಮಟ್ಟಕ್ ಬಂದಾವ. ತಾಳಿ ಅಂದ್ರೆ ಏನ್ ತಿಳ್ಕೊಂಡಿದೀನ? ಇವ್ನವ್ನು ಇದನ್ನ ಕಟ್ಟಿಸ್ಕೊಳ್ಳೋಕ್ಕಿಂತ ಮುಂಚೆ ಪವರ್ ಎಲ್ಲ ನಮ್ ಕಡೆ ಇರ್ತೈತಿ. ನಾವಾಗಿ ಇವ್ಕ ಲಗ ಹೊಡ್ರಿ ಅಂದ್ರೆ ಇವ್ರು ಲಗ ಹೊಡ್ಯಾಕು ತಯಾರಿರ್ತಾರ. ಇದನ್ನ ಕಟ್ಟಿದ ತಕ್ಷಣ ಹೊಡೆಯೋ ಈಟ್ರಾಗ ಏನ್ ಇಟ್ಟಿರ್ಬೇಕು ಮಗ ದೇವ್ರ ಅಂತೀನಿ. ಮಾಟ್ರಾಗೆ ಇರುದು ಎಲ್ಲ. ತಾಳಿ ಭಯಂಕರ ಒಜ್ಜಾಗತ್ತೈತಿ. ಒಂದ್ ಲಾರಿ ತರ್ಲ, ಲಾರಿ ತಗೊಂಬರ್ಲ. ನೀ ಮುಂದೆ ಇಷ್ಟು ಹಿಡ್ಕೊಂಡು ಹೋಗು, ನಾ ಹಿಂದ್ ಬರ್ತೀನಿ. ಒಟ್ಟು ಹಿಂಗ ನಿಂಗ್ ಗೊತ್ತಾಗೋದಿಲ್ಲ. ತಾಳಿ ಈ ತಾಳಿ ಹಾಕೊಂಡ ತಕ್ಷಣ ನಂಗೆ ಇಲ್ಲೆಲ್ಲ ಅಲರ್ಜಿ ಬರ್ತೈತಿ. ಮೇನ್ ಈ ತಾಳಿ ಅಂದ್ರೆ ಅಲರ್ಜಿ ನನಗೆ. ಹೌದಾ? ಇನ್ನು ಗಂಡ ಅಂದ್ರೆ ಅದು ಯಾ ನಮೂನಿ ಅಲರ್ಜಿ ಇರಬಾರ್ದು, ಹರ್ಕೊಳ್ಳೋ. ನಿನಗೆ ಅಲರ್ಜಿ ಆಕೈತಲ್ಲ, ಪಿಂಗ್ ಪಾಂಗ್ ಪೌಡರ್ ಹಾಕ್ತಾನೆ ಸುಮ್ಮನೆ. ಹೊಸ ಕಂಪನಿ ಏನು? ಹೊಸ. ಅಯ್ಯೋ ನಿಮ್ಮ ಅಪ್ಪ ಬಂದ ತೂ. ಅರೆಗೆ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಗಂಗಾವತಿ ನೋಡದಕ್ಕ, ನಿಮ್ಮ ಸೇವಾ ಮಾಡಿ ಮತ್ತು ಹೋಗದಕ್ಕ. ನಾವು ಬಂದೇವ ಗಂಗಾವತಿ ನೋಡದಕ್ಕ, ನಿಮ್ಮ ಸೇವಾ ಮಾಡಿ ಮತ್ತು ಹೋಗದಕ್ಕ. ಅರಗೀಯಗ ಗೇಯಗ ಹರ ಹರ. ಏನ್ ಕೊಡವ್ವ ಹುಬ್ಬಳ್ಳಿ ಮಠ, ಎಂಥ ಚಂದುಳ್ಳ ಕೊಡವ್ವ. ಏನ್ ಕೊಡವ್ವ ಹುಬ್ಬಳ್ಳಿ ಮಠ, ಎಂಥ ಚಂದುಳ್ಳ ಕೊಡವ್ವ. ಸಿಕ್ಕಿಲ್ಲ ತೊಳದಿಲ್ಲ ಫಳ ಫಳ ಹೊಳಿತೈತಿ, ಸಿಕ್ಕಿಲ್ಲ ತೊಳದಿಲ್ಲ ಫಳ ಫಳ ಹೊಳಿತೈತಿ.
ಕುದುರೆ ಓಡಿ ಬಂದಿತ್ತ ಎಲ್ಲ ಕಳ್ಕೊಂಡು ಹ್ಯಾಂಗ ನಿಂತೈತ. ನಾನು ನನ್ನ ಮಗಳಿಗೆ ಒಂದು ವರ ನೋಡ್ಬೇಕಂತ ಹುಬ್ಬಳ್ಳಿಗೆ ಹೋದೆ. ಎತ್ತಿತ್ಲ ಡಾಕ್ಟ್ರೇಟ್ ಭಾರಿ ಆಗಿಬಿಟ್ಟೈತಪ್ಪ. ಯಾವ 2 ಲಕ್ಷ ಕೇಳ್ತಾನೆ, ಯಾವ 3 ಲಕ್ಷ ಕೇಳ್ತಾನ. ಕೊಡದಾಗಂಗಿಲ್ಲ ವಾಪಸ್ ಬರಕೈತೆ. ಒಬ್ಬ ಡಾಕ್ಟ್ರೇ ಬೇಡ, ಕರೆ ಡಾಕ್ಟರ್ನ ಹೋದವ. ಹೋದಕ್ಕೂ ಒಂದು ಹಾಫ್ ಚಾಯ್ ಹೇಳದ, ಕುಡ್ರಿ ಏನಾಗೈತಿ ನೋಡ್ಪ ಯಪ್ಪ, ನನಗೊಂದು ಮಗಳೈತಿ, ಡಾಕ್ಟರ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ಹಠ ನಂದೈತಿ. ಬೇಕಾದ್ರೆ ನಿನಗೊಂದು 50,000 ವರದಕ್ಷಿಣೆ ಕೊಡ್ತೇನೆ. ನೋಡ್ರಿ, ನೀವು ಒಪ್ಪೋದಾಗ್ಲಿ, ಇನ್ನು ನಿಮ್ಮ ಮಗಳು ಒಪ್ಪೋದಾಗ್ಲಿ, 10 ವಿಷಯ ನನಗೆ ವರದಕ್ಷಿಣೆ ಬೇಡ. ನಿಮ್ಮ ಮಗಳು ಹಂಗ ಮದುವೆ ಆಗ್ತೀನಿ ಅನ್ನೋ, ನಿಮ್ಮ ಮನುಷ್ಯರ ಮಗ ಅಲ್ಲ ಅಂದೆ ಅವಂಗನ, ದೇವ್ರ ಮಗ ನೀನು. ಇವತ್ತಿನ ಕಾಲದಲ್ಲಿ 2 ಲಕ್ಷ 3 ಲಕ್ಷ ವರದಕ್ಷಿಣೆ ಕೇಳ್ತಾರ. ಅಂತಾದ ನೀ ಹಂಗ ಮದುವೆ ಆಗ್ತಲ್ಲ, ಯಪ್ಪ ನೀನು ಪಾದ ಕೊಡಂತ ಕಾಲು ಹಿಡಿಯಕ್ಕೆ ಹೋಗ್ತೀನಿ, 2 ಕಾಲ ಇಲ್ಲ ಅವಂಗ. ನೋಡ ಅಂತವನು ನನ್ನ ಮಗಳು ಕೊಟ್ಟು ಏನು ಮಾಡೋಗು. ಆಗ ನನ್ನ ತಲೆಗೆ ಒಂದು ಹೇಳ್ತು, ಸುಮ್ ಜೂನಿಯರ್ ಡಾಕ್ಟರ್ಗೆ ಯಾಕೆ ಕೊಡ್ಲಿಲ್ಲಪ್ಪ ನಮ್ಮ ಮಗಳನ್ನ ಅಂತ. ಚಲೋ ಆಯ್ತು, ನಮ್ಮ ಹೊತ್ತು ನಮಗೆ ಹೊಡಗೋತ್ ಹಿಂಗೆ ಮಾಡ್ಕೋತ ಆರಾಮ. ಎಲ್ಲಿ ಕಿರಿಕಿದ ಬಸ್ ಸ್ಟ್ಯಾಂಡಿಗೆ ಮುಂದೆ ಬಸ್ ಒಂದು ತಪ್ಪಿತ್ತು, ಅಲ್ಲೇ ಮಲ್ಕೊಂಡಿದ್ದೆ. ಬರೋಬ್ಬರಿ ರಾತ್ರಿ 1 ಗಂಟೆ ಆಗಿತ್ತು. ಯಾವನ ಕಳ್ಳ ನನ್ನ ಮಗ ಬಂದು ನಾನು ಬ್ಯಾಗ ಹೊಡ್ಕೊಂಡು ಎದ್ದು ಬಿಟ್ಟಾನ. ಆಟೋತಿಗೆ ಪೊಲೀಸರು ಬಂದ್ರು ನನಗೆ ಭಾಳ ಚಂದ ಮರ್ಯಾದೆ ಕೊಟ್ಟರು. ಸುಳ್ಳೆ ಅವ್ರ ಬಗ್ಗೆ ಏನಾರ ಅಂದ್ರೆ ನಮ್ಮ ಬಾಯಾಗ ಒಳ ಬಿದ್ದವ್ರಪ್ಪ ಯಪ್ಪ. ಬಂದವ್ರು ಸಾಹೇಬ್ರ ಹೋಗ್ಬಿಟ್ಟು ಬೇ ಭೂಸುಡಿಕೆ ಅಂದ್ರು ಅವರು. ಸಾಹೇಬ್ರ ಊಟ ಆಗೈತಿ ಬಿಡ್ರತ್ ನಾ ಅಂದೆ. ಇನ್ನೊಬ್ರು ಸಾಹೇಬ್ರು ಬಂದ್ರು, ಚೆಲ್ಲವೇ ಚೂವೆ ಅಂದ್ರು ಅವರು. ಆಯ್ತು ಬಿಡು ಅಂತೇಳಿ ಮತ್ತೊಬ್ರು ಮನೆಗೆ ಹೋಗಿ ಬಾಗ್ಲ ತಟ್ಟಿದೆ. ನೋಡ್ರಪ್ಪ ಯಪ್ಪ ಪರ್ಸ್ ತಳದಾವ, ಬಸ್ ತಪ್ಪೈತಿ, ಇವತ್ತೊಂದು ದಿವಸ ನಿಮ್ಮ ಮನೆ ಮಲ್ಕೊಂಡು ಬೆಳಿಗ್ಗೆ ಎದ್ದು ನಮ್ಮ ಊರಿಗೆ ಹೋಗ್ತೀನಿ ಅಂದೆ. ಯಜ್ಜ ನೀ ಎಲ್ಲ ಮಲಗ್ತಿದ್ದೀಪ್ಪ, ನಮ್ಮ ಮನ್ಯಾಗ ಹೆಣ್ಮಕ್ಳಾದ್ರೆ ಹೆಂಗೆ ಮಲಗ್ತಿ ಅಂತ ಕೇಳಿದ್ರು. ಹೌದು, ಹೆಣ್ಮಕ್ಳಿದ್ದ ಮನೆ ಮಲಗು ತಪ್ಪಾಗುತ್ತೆ, ನಮಗೂ ತಿಳಿತೈತಿ. ಆಯ್ತು ಅಂತೇಳಿ ಮುಂದಿನ ಮನೆ ಹೋಗಿ ಬಾಗ್ಲ ತಟ್ಟಿದ್ದೆ. ಬಾಗ್ಲ ತೆಗೆದೊಬ್ಬ ಅವ್ನು ನೋಡಿದಾಗ ಗೊತ್ತಾಯ್ತು ನನಗೆ, ಇವ ನನ್ನ ಇಲ್ಲಿ ಮಲಗಿಸ್ತಾನ. ನಮಸ್ಕಾರ, ಏನಾಗಬೇಕಾಗತ್ತಂದ. ನನಗೇನಾಗಿಲ್ಲ, ನಿಮ್ಮ ಮನ್ಯಾಗ ಹೆಣ್ಮಕ್ಳಾದ್ರಣ ಅಂತ ಕೇಳಿದ್ನಿ ಅವಾಗನ. ಅದಾರ ಹೆಣ್ಮಕ್ಳ ನಮ್ಮ ಮನೆಗೆ ನಿನಗೇನಾಗಬೇಕಾಗೈತಿ, ಸ್ವಲ್ಪ ನಾ ಮಲ್ಕೊಂಡು ಹೋಗ್ಬೇಕಾಗೈತಿ. ಇಷ್ಟ ಅಂದಿದ್ದು ಅಷ್ಟ ತಡ ನೋಡು ಯಪ್ಪ. ಅವ ಏನು ತಿಳ್ಕೊಂಡು ಏನಿಲ್ಲ, ಹಡಿನ ಟಗದ ಟಸ್ ಅಂತ ಮಾಡಿ ಇಟ್ಬಿಟ್ರು ನೋಡಿ. ಇವ್ರು ಯಾರು ಗೊಂದಲ ನಮಸ್ಕಾರ ಮಾಡತ್ತೀವಿ, ಆಶೀರ್ವಾದ ಮಾಡಿ, ಯಾವ ಬಯಸಿ ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡಿ. ಮದ್ ಮಕ್ಳಪ್ಪ, ಮದ್ ಮಕ್ಳು ನಾವು ಮದುವೆ ಮಕ್ಳು ಯಾರು ಮಾಡಿಲ್ಲ, ನಿನ್ನ ಯಾರು ಮಾಡಿಲ್ಲಪ್ಪ. ಬಗ್ ಮಾಡ್ತೀವ ಬಗ್ಗೇನಲ್ಲಪ್ಪ, ಏನ ಆಶೀರ್ವಾದ ಮಾಡ್ತೀನಿ. ಎಲ್ಲ ಕೌನ್ಸ್ನಾಗ ಇಟ್ಟ ಬಿಡಾಕತ್ತಿ. ಆಯ್ತು, ಗಡನ ಒಂದು ಹೆಣ್ಣು ಒಂದು ಗಂಡು ಹಿಡೀರಿ. ಏನು ಹ್ಞೂನಪ್ಪ, ಏನ್ ದೇವಣ್ಣ ಅರಮನಿ ಏನಾದ ಏನು ಸತ್ತ ನಿಮ್ಮಪ್ಪ? ಸತ್ತ ಅಯ್ಯಪ್ಪ, ಕಣ್ಣಾಗ ಸತ್ತ. ಯಪ್ಪ ಸತ್ ಬಿಟ್ಟಲ್ಲ ಇವ. ಏನ್ ಮಾಡ್ಬೇಕು, ಬಾಳ ದಿವಸಕ್ಕೆ ಸತ್ತಾನ, ಯಾರೇನ್ ಮಾಡಕ್ ಸಾಧ್ಯ? ಇಲ್ಲ, ಬಾಳ ಸತ್ತಾರ. ನೀ ಹೇಳುದಿಲ್ಲ ನೀಗೆ? ಯಾರು ನೀ ಹೇಳು. ಅಪ್ ಸತ್ರ ಅಳ್ಬೇಕಂತ ರೂಲ್ಸ್ ಐತೇನ್? ನಿಮ್ಮ ಅಪ್ಪ ಹಾಡ್ದಪ್ಪ ಮಾತು ಹೇಳು. ಹಿಂಗ ಅಳ್ಳ ನೀ ನಡು ಮಾತಾಡ್ಬೇಡ ನೋಡ್ ಮತ್ತೆ. ಅಯ್ಯೋ ನನ್ನ ಹಣೆ, ಅವು ಕಣ್ಣೀರು ಕಣ್ಣೀರು. ಇದು ಅಪ್ಪ ಅಪ್ಪನೇ ಅಪ್ಪ ಬಾಳ ಡಿಸ್ಕೋ ಆಯ್ತಾನ ಇದು. ಬಾಬಾ ಒಂದ್ ಬಕೆಟ್ ನೀರು ನೋಡು. ಬಾಬಾ ಬಾಬಾ ಭಾರಿ ಚಂದ ಹೇಳ್ತಿ ಬಿಡು. ಜೋರಾಗತ್ರ ಆಜು ಬಾಜು ಮಂದಿ ಗೊತ್ತಾಗ್ತೈತಿ ನಮ್ಮ ಮನ್ಯಾಗ ಸತ್ತಾರ ಅಂತೇಳಿ. ನಮ್ಮ ಮನ್ಯಾಗ ಸತ್ತಿದ್ ನಾವ್ಯಾಕ ಮಂದಿ ಗೊತ್ತ ಮಾಡ್ಕೊಡ್ಬೇಕು, ಏನ್ ಮಂದಿ ಗೊತ್ತಾಗ್ಲಿ ಅಂತೇಳಿ ನಮ್ಮ ಮನ್ಯಾಗ ಸತ್ತಿರ್ತಾರೆ. ಜೋರಾಗೆಲ್ಲ ಅಳೋದೆಲ್ಲ ಓಲ್ಡ್ ಸ್ಟೈಲ್, ಇದು ಹೊಸ ಫ್ಯಾಷನ್. ಹಿಂಗ್ ಹೇಳ್ಬೇಕು. ಹಿಂಗ ಈಗ ಹೆಂಗ್ ಮಾಡೋದು? ನಾನಂತ ಹೆಣದ ಆಸ್ ಬಾಸ್ ಉಳಿಯಂಗಿಲ್ಲಪ್ಪ, ನಾ ಈಗ ಹಸಿ ಮೈ ಆಗದೀನಿ. ನಾನು ಹಸಿ ಮೈ ಆಗದೀನಿ. ಇಲ್ಲಿ ಕೇಳೋನ್ ತಡಿ, ಇಲ್ಲ ನೀವ್ಯಾರ ಬರ್ತೀರನಪ್ಪ? ಅವರು ಶಕ್ತಿ ಒಳಗ್ ಕುಂತಾರ, ಅವರು ಈಗ ಒಂದ್ 4-5 ತಾಸು ಕುಂತ ಅವ್ರದ್ದು ಹಸಿನ ಆಗೈತಿ. ಇನ್ನು ಅವ್ರ ಯಾಕೆ ಎದ್ದು ಬಂದಾರ? ನಾನೇ ಎಬ್ಬಿಸ್ತೇನೆ ನೋಡು. ಎಬ್ಬಿಸ್ತೀರಿ? ಓಂ ಭ್ರೀಂ ರಾಮ್ ಹೋ ಝಿಯಾ. ಬರೀ ವೀರಭದ್ರ ಬಂದಾನ ಮೈಯಾಗ. ಅದು ಸೀದಾ ಈಗ ಸ್ಮಶಾನಕ್ಕೆ ಹೋಗ್ತೈತಿ. ತನ್ನ ಟೆಗ್ ತಾನೇ ತಕೊಂಡ್ ದವಕ್ಕನೆ ಉಳ್ಕೊಂಡ್ ಮೇಲೆ ಮಣ್ಣು ಮುಚ್ಕೊಂಡ್ಬಿಡ್ತಾನೆ. ಎಲ್ಲ ಸೆಲ್ಫ್ ಸರ್ವಿಸ್. ಈಗ ಎಲ್ಲಿ ಹೋಗೋಣ ನಾವು? ಎಲ್ಲಿ ಹೋಗೋಣ? ಸೀದಾ ನಡಿ. ಎಲ್ಲಿ? ನಮ್ಮ ಮನೆಗೆ ಹೋಗೋಣ. ಬರ್ತೀರಿಂದ ಹನುಮಾನ್ ಮನೆಗೆ ಹೋಗೋಣ? ಬೇಡ, ಮನೆಗೆ ಹೋಗಿ ಹನುಮನಿಗೆ ಹೋಗೋಣ. ಹಿಂಗಂತಿ? ನಾಡಿ ಹೋಗೋಣ. ಉಮಾ, ಮುತ್ತಿನಂಥ 2 ಮಕ್ಕಳನ್ನು ಹೆತ್ತು ಈ ಸಂಸಾರಕ್ಕೆ ಆದರ್ಶ ಗೃಹಿಣಿಯಾಗಿ ಬಾಳು.
ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ